ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಗುರುಪೂರ್ಣಿಮೆಯ ಒಂದು ವಿಶೇಷ ಒಂದು ಕಾರ್ಯಾಗಾರನ ಪ್ರತಿ ವರ್ಷದಂಗೆ ನಾವು ಆಕಾಶ್ ಸಂಸ್ಥೆಯಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಕರೋನಾದ ನಂತರ ಸ್ವಲ್ಪ ಅನಾನುಕೂಲ, ನಾವು ಆಫ್ಲೈನ್ ಅಲ್ಲೇ ಮಾಡ್ತಿದ್ವಿ. ಅದಾದ ನಂತರ ನಾನು 2022ರಿಂದ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡಿದೆ. ಇದರ ಉದ್ದೇಶ ಏನಂತಂದ್ರೆ, ಗುರುಪೂರ್ಣಿಮೆ ದಿನ ಯಾವಾಗ್ಲೂ ಅಷ್ಟೇ ಏನಾದ್ರೂ ಒಂದು ಆಕ್ಟಿವಿಟಿನಲ್ಲಿ ನಾವು ಇರ್ಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ, ನಾವು ಜ್ಯೋತಿಷ್ಯರಾಗಿ ಎಲ್ಲರೂ ಕೂಡ ಅವರವರ ಒಂದು ಸಂಸ್ಥೆಗಳು, ಸಂಘಗಳು, ಒಂದು ಇದ್ರಲ್ಲೆಲ್ಲ ಅವರವ್ರ ಗುರು ಪೂಜೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ನಾವು ಜ್ಯೋತಿಷ್ಯರಿಗೆ ಇದು ಬಹಳ ಮುಖ್ಯ ಆಗುತ್ತೆ ಅಂದ್ಬಿಟ್ಟು ನಾವು ಕೂಡ ಈ ಸಮಯದಲ್ಲಿ ಪೂರ್ಣಿಮೆಯ ಆಚರಣೆಯನ್ನ ಮಾಡೋದು ಸೂಕ್ತ. ಇದರಿಂದ ನಮ್ಗೆ ಅಟ್ಲೀಸ್ಟ್ ಗುರುಗಳನ್ನ ಸ್ಮರಣೆ ಮಾಡಿದಷ್ಟು ಪುಣ್ಯ ಫಲ ಈ ಒಂದು ಸಮಯ ಅನ್ನೋದು ಯಾವ್ದಾದ್ರು ಒಂದು ರೀತಿಯಲ್ಲಿ ಯೂಸ್ಫುಲ್ ಆಗ್ಬೇಕು ಅಂತ ನಾವು ಜ್ಯೋತಿಷ್ಯ ಕಾರ್ಯಾಗಾರದ ಮುಖಾಂತರ ಜ್ಞಾನಾರ್ಜನೆಯನ್ನ ಮಾಡುವಂಥದ್ದು ಅಥವಾ ಜ್ಞಾನವನ್ನ ಸ್ಪ್ರೆಡ್ ಮಾಡ್ಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಪ್ರತಿ ಸಲಿನೂ ಕೂಡ ಡಿಫ್ರೆಂಟ್ ವಿಷಯಗಳನ್ನ ಒಬ್ಬೊಬ್ರು ಮಾತಾಡ್ಬೇಕು ಅನ್ನೋದು ಇರ್ತಾ ಇತ್ತು. ಈ ಸಲ ಏನಾಗಿದೆ ಅಂದ್ರೆ, 2 ಸಬ್ಜೆಕ್ಟ್ ನ ಫಿಕ್ಸ್ ಮಾಡಿ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ನೋದು. ಯಾರಾದ್ರೂ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿಮ್ಮ, ಮ್ಯೂಟ್ ಮಾಡ್ಕೊಳ್ಳಿ. ಅದು ಏನಾಗುತ್ತೆ ಅಂತಂದ್ರೆ, ಮುಖ್ಯವಾಗಿ ಈ ಸಲ ವಿಶೇಷ ಕಾರ್ಯಾಗಾರದಲ್ಲಿ ನಾನು ಮೇದಿನಿ ಜ್ಯೋತಿಷ್ಯ ಹಾಗೂ ವೈದ್ಯಕೀಯ ಜ್ಯೋತಿಷ್ಯವನ್ನ ಸೆಲೆಕ್ಟ್ ಮಾಡಿರೋ ಉದ್ದೇಶ ಏನಂತಂದ್ರೆ 2 ಕಾರಣಗಳಿದೆ. ಒಂದು, ನಮಗೆ ಜ್ಯೋತಿಷ್ಯ ವಿಶ್ಲೇಷಣೆ ಮಾಡೋದನ್ನ ಸುಮಾರಾಗಿ ಎಲ್ಲರೂ ಕೂಡ ಕಲ್ತ್ಕೊಂಡಿದೀವಿ, ನಿಯಮಗಳನ್ನ ನಾವು ಅರ್ಥಕೊಂಡಿದೀವಿ. ಆದ್ರೆ ಈಗ ಪ್ರಿಡಕ್ಟ್ ಮಾಡುವಾಗ ಇತ್ತೀಚಿನ ವಿದ್ಯಮಾನಗಳನ್ನ ನಾವು ಪ್ರಪಂಚದಲ್ಲಿ ನೋಡಿದಾಗ ಸಡನ್ ಆಗಿ ಆಕ್ಸಿಡೆಂಟ್ ಆಗುವಂಥದ್ದು, ಸಡನ್ ಆಗಿ ಪ್ರಪಾತ ಆಗುವಂಥದ್ದು, ಮತ್ತೆ ಸಡನ್ ಆಗಿ ಭೂಕುಸಿತ ಆಗುವಂಥದ್ದು, ಸಡನ್ ಆಗಿ ರೋಡ್ ಆಕ್ಸಿಡೆಂಟ್ ಆಗುವಂಥದ್ದು, ಹೆಲ್ತ್ ಅಲ್ಲಿ ವೇರಿಯೇಷನ್ ಆಗುವಂಥದ್ದು, ಈ ತರ ವಿಷಯಗಳನ್ನ ನಾವು ಪ್ರಿಡಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಟಫೆಸ್ಟ್ ಸಬ್ಜೆಕ್ಟ್ ಅಂತಂದ್ರೆ ಮೆಡಿಕಲ್ ಅಸ್ಟ್ರಾಲಜಿ ಮತ್ತೆ ಈ ಮೇದಿನಿ ಜ್ಯೋತಿಷ್ಯ ಅಂತ ನಾವ್ ಏನ್ ಹೇಳ್ತೀವಿ. ಇದನ್ನ ಸ್ವಲ್ಪ ಮಟ್ಟಿಗೆ ಬೆಳಕು ಚೆಲ್ಬೇಕು, ಇದ್ರ ಕಡೆಗೆ ಗಮನ ಹರಿಬೇಕು. ಯಾಕೆಂದ್ರೆ ನಾವು ಗೋಚಾರದಲ್ಲಿ ಪ್ರಿಡಕ್ಟ್ ಮಾಡಿದಷ್ಟು ಈಸಿ ಮೆಡಿಕಲ್ ಅಸ್ಟ್ರಾಲಜಿಲಾಗ್ಲಿ ಕಾಯಿಲೆಗಳನ್ನ ಕಂಡುಹಿಡಿಯೋದು, ಅಥವಾ ನೋಡಿ ಮೇದಿನಿ ಜ್ಯೋತಿಷ್ಯದಲ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಕ್ಲಬ್ ಮಾಡಿದಾಗ ನಮ್ಗೆ ಒಂದು ವಿಷಯ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಈಗ ಎಂತಹ ಕಾಲಗಳಲ್ಲಿ, ಇಂಥ ತಿಂಗಳಲ್ಲಿ, ಇಂಥ ಮಾಸಗಳಲ್ಲಿ ಜನರು ಯಾವ ರೀತಿಯಾದ ಕಾಯಿಲೆಗಳಿಗೆ ಒಳಗಾಗ್ಬೋದು, ಯಾವ ರೀತಿಯಾದ ಶಾರೀರಿಕವಾದಂತಹ ಬಾಧೆಯನ್ನ ಅನುಭವಿಸ್ಬಹುದು, ಯಾವ್ಯಾವ ಒಂದು ವಿಷಯಗಳಲ್ಲಿ ಜನರಿಗೆ ತೊಂದರೆ ಆಗ್ಬಹುದು ಅನ್ನೋದನ್ನ ನಾವು ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ಬೇಕು. ಯಾಕೆಂದ್ರೆ ನಾವು ಊಹಾಪೋಹದ ತರ ನಾವು ಈ ಜ್ಯೋತಿಷ್ಯ ಅಂದ್ರೆ ಊಹಾಪೋಹ ಫಲ ಒಂದು ಹೇಳುವಂಥದ್ದು ವಿಧಾನ ಆಗಿರುತ್ತೆ. ಆ ಊಹಾಪೋಹ ಹೇಳ್ಬೇಕಾದ್ರೂ ಕೂಡ ನಮ್ಗೆ ಒಂದು ರೀತಿಯಾದಂತ ದೈವ ಜ್ಞಾನ, ಒಂದು ವಿವೇಕ, ಮತ್ತೆ ಒಂದು ಆಚಾರ ವಿಚಾರಗಳಿಂದ ಮತ್ತೆ ಪೂರ್ವಜನ್ಮ ಸಂಸ್ಕಾರಗಳಿಂದ ನಮ್ಗೆ ಇದು ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಅದನ್ನ ಅಟ್ಲೀಸ್ಟ್ ನಾವು ಪರ್ಫೆಕ್ಟ್ ಆಗಿ ಯಾರು ಹೇಳಕ್ ಆಗಲ್ಲ. ನಾವು ಏನ್ ಹೇಳ್ಬೋದು ಈ ಕಲಿಗಾಲದಲ್ಲಿ ಅಂತಂದ್ರೆ, ಒಂದು ದಿನ ನಾವು ಫಿಕ್ಸ್ ಮಾಡಿ ಅದನ್ನ ನಾವು ಪ್ರಿಡಿಕ್ಟ್ ಮಾಡ್ತಿದೀವಿ ಅಂತಂದ್ರೆ, ಅಂದ್ರೆ ಈ ಮೇದಿನಿ ಜ್ಯೋತಿಷದಲ್ಲಿ ಪ್ರಾಪಂಚಿಕ ವಿಷಯಗಳಾಗಿರ್ಬೋದು, ಅಥವಾ ಅಲ್ಲಿ ಜನರಿಗೆ ಬರಬಹುದಂತ ಶಾರೀರಿಕ ಒಂದು ವ್ಯಾಧಿಗಳಿರ್ಬೋದು, ಅಥವಾ ಪರ್ಸನಲ್ ಆರೋಸ್ಕೋಪ್ ಅಲ್ಲೂ ಕೂಡ ಈ ವ್ಯಕ್ತಿಗಳಿಗೆ ಹುಟ್ಟಿದಾಗ್ಲೇ ನಾವು ಕೆಲವೊಂದು ಕಾಯಿಲೆಗಳನ್ನು ಕೂಡ ನಾವು ವಿಶ್ಲೇಷಣೆಯನ್ನ ಮಾಡ್ಬೋದು. ಈ ತರ ವಿಷಯಗಳನ್ನ ನಾವು ಮಾಡ್ಬೇಕಾದಾಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಒಂದು 100% ಅಲ್ಲಿ ನಾವು ಇವಾಗ ಒಂದು 70% ವರೆಗೂ ಇರಬಹುದು. ನಮ್ಗೆ ಏನಂತಂದ್ರೆ, ಸರಿಯಾದ ಒಂದು ವಿಧಾನಗಳನ್ನ ನಾವು ಮುಂದುವರಿಸ್ಕೊಂಡು ಅಟ್ಲೀಸ್ಟ್ ಒಂದು 90% ವರೆಗೂ, ಯಾಕಂದ್ರೆ 100% ಯಾರು ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ 90 ಅಥವಾ 80, 85 ಈ ಮಟ್ಟಕ್ಕಾದ್ರೂ ಕೂಡ ನಾವು ಒಂದು ಊಹೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಬಹುದು, ಗೆಸ್ ಮಾಡ್ಬೋದು ಅನ್ನೋದನ್ನ. ಯಾಕೆಂದ್ರೆ ಇದು ಜ್ಯೋತಿಷ್ಯ ಹೇಗೆ ಅಂತಂದ್ರೆ, ಈಗ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲಿ ಏನಾಗುತ್ತೆ, ನಾವು 2+2 ಅಂದ್ರೆ 4 ಆಗುತ್ತೆ. ಆದ್ರೆ ಜ್ಯೋತಿಷ್ಯದಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದ್ರೆ, 2+2 ನಾವು 4 ಆಗ್ಬೇಕಂತಿಲ್ಲ, ಅಥವಾ 0 ಆಗ್ಬೋದು, ಅಥವಾ 6 ಆಗ್ಬೋದು, 8 ಆಗ್ಬೋದು. ಈ ಮಟ್ಟದಲ್ಲಿ ಅಂದ್ರೆ ಜ್ಞಾನವನ್ನ ನಾವು ಊಹೆಗೆ ಮೀರಿ, ಅವರವರ ಊಹೆಗೆ ತಕ್ಕ ಹಾಗೆ ಜ್ಯೋತಿಷ ಪಂಡಿತರು, ಜ್ಞಾನಿಗಳು ಪ್ರಿಡಿಕ್ಟ್ ಮಾಡುವಂತ ಒಂದು ವಿಷಯ ಆಗಿರುತ್ತೆ. ಇದು ಫಲಿತ ಜ್ಯೋತಿಷದಲ್ಲಿ ಊಹಾಪೋಹ ಪಟುತ್ವ ಅನ್ನೋದು ಬಹಳ ಒಂದು ಹೆಚ್ಚಿನ ಒಂದು ಸ್ಥಾನವನ್ನ ಪಡ್ಕೊಂಡಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು.
ಆ ಒಂದು ಕಾರಣವಾಗಿ ಈ ಸರಿ ಗುರುಪೂರ್ಣಿಮೆಯ ಉದ್ದೇಶ ಏನು, ಇದನ್ನ ಆಚರಣೆ ಮಾಡೋದು ಏನು, ಯಾವ್ದಕ್ಕೋಸ್ಕರ ನಾವು ಆಚರಣೆ ಮಾಡ್ತೀವಿ ಅಂದಾಗ, ಪರಸ್ಪರ ಗುರು ಮತ್ತು ಶಿಷ್ಯರ ಜ್ಞಾನಾರ್ಜನೆ ಮತ್ತು ಪರಸ್ಪರ ಗೌರವ ಮತ್ತೆ ಮತ್ತು ಕಲಿಕೆಗಳು ಅಂತ ಏನ್ ಹೇಳ್ತೀವಿ, ಈ ಕಲಿತಂತ ಶಿಷ್ಯರು ಗುರುವಿನಿಂದ ಕಲಿತಂತಹ ವಿದ್ಯೆಗಳನ್ನ ಅವ್ರ ಸ್ಮರಣೆಗೋಸ್ಕರ ಗುರುವಿಗೆ ತಮ್ಮ ಒಂದು ಕಾಣಿಕೆಯನ್ನು ಕೊಡುವಂತದ್ದು, ಕೃತಜ್ಞತೆಯನ್ನು ಸಲ್ಲಿಸುವುದು ಮುಖಾಂತರ ಅವರಿಗೆ ಸನ್ಮಾನಗಳನ್ನು ಮಾಡುವುದು, ಈ ರೀತಿಯಾಗಿ ಹಳೆ ಕಾಲದಿಂದ ನಡ್ಕೊಂಡ್ ಬಂದಿರೋದು. ಈ ಒಂದು ಪೂರ್ಣಿಮೆಗೆ ತುಂಬಾ ಒಂದು ವೈಜ್ಞಾನಿಕ ಹಾಗೂ ಐತಿಹಾಸಿಕ ಒಂದು ರೀಸನ್ ಮತ್ತೆ ಪುರಾಣ ಇವುಗಳ ಒಂದು ಉಲ್ಲೇಖವೂ ಸಹ ಇರೋದ್ರಿಂದ ನಾವು ಈ ಆಚರಣೆಯನ್ನ ಮಾಡಬೇಕು. ಈ ಒಂದು ವಿಷಯವನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಶಿಷ್ಯರು ಗುರುವನ್ನು ಹುಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಮಧ್ಯದಲ್ಲಿ ಒಂದು ಕಾಲ್ ಬಂತು, ಒಂದ್ ನಿಮಿಷ, ಸಾರಿ. ಈಗಿನ ಕಾಲದಲ್ಲಿ ಏನಾಗಿರುತ್ತೆ, ಗುರುಗಳೇ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನು ಒಟ್ಟಿಗೆ ಸೇರ್ಸ್ಬೇಕಾದಂತ ಪರಿಸ್ಥಿತಿ ಇದೆ. ಅದು ಒಂಥರಾನು ತಪ್ಪಿಲ್ಲ. ಹಿಂದಿನ ಒಂದು ಕಾಲದಲ್ಲಿ ಬಂದಂತ ಸಂಪ್ರದಾಯ ಅದು ತಪ್ಪಿಲ್ಲ. ಇಲ್ಲಿ ಎರಡೂ ಒಂದು ಉದ್ದೇಶ ಏನಾಗಿದೆ, ಜ್ಞಾನವನ್ನ ಪರಸ್ಪರ ಹಂಚಿಕೊಳ್ಳೋದು, ತಿಳುವಳಿಕೆ ಪಡ್ಕೊಳ್ಳೋದು, ಮತ್ತೆ ಜೀವನವನ್ನ ಸಾರ್ಥಕವಾಗುವಂತ ಜ್ಞಾನವನ್ನ ಪಡೆಯುವುದೇ ಒಂದು ಉದ್ದೇಶ ಆಗಿರುತ್ತೆ. ಇದು ಗುರು ಪೂರ್ಣಿಮೆಯ ಬಗ್ಗೆ ನಾವು ಇದನ್ನ ವ್ಯಾಸ ಪೂರ್ಣಿಮೆ ಅಂತಾನು ಕೂಡ ನಾವು ಕರಿತೀವಿ. ಯಾಕೆ ಅಂದ್ರೆ ವ್ಯಾಸರು ಜನ್ಮದ ದಿನ ಇದು ಆಗಿರೋದ್ರಿಂದ ಇವರು ವ್ಯಾಸ ಮಹರ್ಷಿಗಳು ವೇದಗಳನ್ನ ವಿಭಾಗ ಮಾಡಿ ಅನೇಕವಾದಂತ ಗ್ರಂಥಗಳನ್ನ ರಚನೆ ಮಾಡಿ ಕಾಣಿಕೆ ಕೊಟ್ಟಿರುವಂತ ಒಂದು ನೆನಪಿಗಾಗಿ ಅವರ ಶಿಷ್ಯರು ಮೊಟ್ಟ ಮೊದಲ ಬಾರಿಗೆ ಈ ಪರಂಪರೆಯನ್ನ ಆಚರಿಸ್ಕೊಂಡು ಬರ್ತಾರೆ ಅಂತಾನು ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಪರಂಪರೆ ಜೈನ ಹಾಗೂ ಜೈನ ಒಂದು 24ನೇ ತೀರ್ಥಂಕರನ ಒಂದು ಅವಧಿಯಲ್ಲಿ ಇದು ಆರಂಭ ಆಯ್ತು. ಹಾಗೆ ಬೌದ್ಧ ಒಂದು ಮತದಲ್ಲಿ ನಾವು ತಗೊಂಡಾಗ ಬುದ್ಧನಿಗೆ ಒಂದು ಜ್ಞಾನೋದಯ ಆದ ನಂತರ ಆತ ನೆಕ್ಸ್ಟ್ ಪೂರ್ಣಿಮೆಯ ದಿನದಲ್ಲಿ ಸಾರಾನಾಥದಲ್ಲಿ ಒಂದು ಸ್ಪೀಚ್ ಕೊಡ್ತಾರೆ. ಆ ಸ್ಪೀಚ್ ಎಷ್ಟು ಮಹತ್ವವಾಗಿರುತ್ತೆ ಅಂತ ಅಂದ್ರೆ, ಆ ಮಹತ್ವದ ಒಂದು ನೆನಪಿಗಾಗಿ ಅವರ ಒಂದು ಅನುಯಾಯಿಗಳು ಪ್ರತಿ ಒಂದು ಪೂರ್ಣಿಮೆಯ ದಿನದಲ್ಲಿ ಈ ಒಂದು ಆಚರಣೆಯನ್ನ, ಅಂದ್ರೆ ಆಷಾಢ ಮಾಸದಲ್ಲಿ ಬರುವಂತ ಈ ಒಂದು ಪೂರ್ಣಿಮೆಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ನೋಡಿ, ಈ ಒಂದು ಪೂರ್ಣಿಮೆಯ ಅಂಗವಾಗಿ ಆಷಾಢ ಮಾಸಕ್ಕೆ ಬಹಳಷ್ಟು ಒಂದು ಪುಣ್ಯವಾದ ಮಾಸ ಎನ್ನುವಂತಹ ಒಂದು ಹೆಸರು ಕೂಡ ಇಲ್ಲಿ ನಾವು ಕೇಳಿರ್ಬೋದು, ಉಲ್ಲೇಖವೂ ಇದೆ. ಈ ಆಷಾಢ ಮಾಸದಲ್ಲಿ ಮಾಡುವಂತ ಪ್ರತಿಯೊಂದು ಆಚರಣೆಗಳು, ಜ್ಞಾನಗಳು, ಸಿದ್ಧಿಗಳು ಎಲ್ಲವೂ ಕೂಡ ನಮಗೆ ಶ್ರೇಷ್ಠ ಹಾಗೂ ಅದ್ಭುತ ಅಂತ ನಾವಿಲ್ಲಿ ಹೇಳ್ಬೋದು. ನಾನು ಹೆಚ್ಚಿಗೆ ಗುರುಪೂರ್ಣಿಮೆಯ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ನಾನು ಅದರ ಬಗ್ಗೆ ಲೇಖನಗಳನ್ನು ಬರೆದು ಮತ್ತೆ ಯೂಟ್ಯೂಬ್ ನಲ್ಲೂ ಕೂಡ ನಂದು 3-4 ವರ್ಷದ ಒಂದು ಗುರುಪೂರ್ಣಿಮೆಯನ್ನ ನಾನು ಹೇಳಿರೋದು ಡೀಟೇಲ್ ಆಗಿ ಅದು ಇರೋದ್ರಿಂದ ಪದೇ ಅದನ್ನೇ ಹೇಳೋದು ಬೇಡ. ನಿಮ್ಗೆಲ್ರಿಗೂ ಕೂಡ ಈಗಾಗ್ಲೇ ಚೆನ್ನಾಗ್ ಗೊತ್ತಿದೆ ಗುರುಪೂರ್ಣಿಮೆ ಅಂದ್ರೆ ಏನು, ಹೇಗೆ ಅಂತ. ಅಂದ್ರೆ ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಒಂದು ವ್ಯಕ್ತಿಯ ಯಶಸ್ಸು ಅನಾದಿ ಕಾಲದಿಂದಲೂ ನಾವು ನೋಡಿದಾಗ ಅವನು ಯಶಸ್ಸನ್ನು ಪಡಿಬೇಕಾದ್ರೆ ಅವನಿಗೊಂದು ಗುರು ಇರುತ್ತೆ, ಅವನ ಮುಂದೆ ಗುರು ಇರುತ್ತೆ, ಅವನ ಹಿಂದೆ ಗುರು ಇರ್ತಾನೆ. ಗುರು ಇಲ್ಲದೆ ಮುಂದಿನ ಗುರಿಯನ್ನ ಯಾವ ಒಂದು ವ್ಯಕ್ತಿಯು ತಲುಪಲಾರ ಅನ್ನೋದನ್ನ ಇದನ್ನ ಮಾತ್ರ ನಾವು ಅನಾದಿ ಕಾಲದಿಂದಲೂ ಸಹ ನಾವು ಇದನ್ನ ಒಪ್ಕೊಳ್ಳಬೇಕಾದಂತ ವಿಷಯ. ನಾವು ಉದಾಹರಣೆ, ಯಾರೋ ಡಿಸ್ಟರ್ಬ್ ಮಾಡ್ತೀರಾ, ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ, ಉದಾಹರಣೆಗೆ ನಾವು ನೋಡೋದಿತ್ತು ಅಂದ್ರೆ, ಈಗ ಕೆಲವೊಂದು ಗುರುಗಳ ಒಂದು ಇದನ್ನ ನೋಡಿದಾಗ ಯಾರ್ಯಾರು ಮಹತ್ವವಾದಂತ ಒಂದು ಸಕ್ಸಸ್ ಅನ್ನು ಪಡೆದ್ರು ಅಂತ ನೋಡಿದಾಗ, ಶ್ರೀರಾಮಚಂದ್ರನನ್ನ ನಾವು ನೋಡಿದಾಗ ಅವರ ಗುರಿಯ ಹಿಂದೆ ವಶಿಷ್ಠ ಹಾಗೂ ವಿಶ್ವಾಮಿತ್ರರ ಒಂದು ಆಶೀರ್ವಾದ ಇತ್ತು. ಶ್ರೀಕೃಷ್ಣರ ಒಂದು ಹಿಂದೆ ಸಂದೀಪಿನಿ ಅವರ ಆಶೀರ್ವಾದ ಇತ್ತು. ಹಾಗೆ ಅರ್ಜುನನಿಗೆ ದ್ರೋಣಾಚಾರ್ಯರ ಒಂದು ಫಲ ಇತ್ತು. ಚಂದ್ರಗುಪ್ತನಿಗೆ ಚಾಣಕ್ಯ, ಹಾಗೆ ಶಿವಾಜಿ ಮಹಾರಾಜಗೆ ಸಮರ್ಥ ರಾಮದಾಸ್ ಹಾಗೂ ಸ್ವಾಮಿ ವಿವೇಕಾನಂದ ಇತ್ತೀಚಿನ ಒಂದು ಯುಗದಲ್ಲಿ ನಾವು ತಗೊಂಡಾಗ ಶ್ರೀ ರಾಮಕೃಷ್ಣ ಪರಮಹಂಸರ ಒಂದು ಆಶೀರ್ವಾದ ಇತ್ತು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಏನನ್ನಾದ್ರೂ ಕಲಿತಿದ್ದನ್ನ ಸಮಾಜ ಮುಖೇನವಾಗಿ ಏನಾದ್ರೂ ನಾವು ಸಾಧನೆ ಮಾಡಿದ್ವಿ ನೋಡಿ, ಎಲ್ಲಾರನ್ನು ನೀವು ನೋಡಿ,
ಈ ಕಲಿಗಾಲದಲ್ಲೂ ತುಂಬಾ ಎತ್ತರವಾದ ಮಟ್ಟಕ್ಕೆ ಹೋದಾಗ ಆ ವ್ಯಕ್ತಿಗಳು ಅವರ ಹಿಂದೆ ಯಾರಾದರೂ ಒಬ್ರು ಫೋರ್ಸ್ಫುಲ್ ಆಗಿ ಅವರನ್ನ ಮುನ್ನೂಕುವಂತಹ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯ ಒಂದು ಗುರು. ಇಲ್ಲಿ ನಾವು ಗುರುವನ್ನು ನಾವು ಹಿಂದಿಟ್ಕೊಂಡು ಗುರಿಯನ್ನು ಸಾಧಿಸ್ತೀವಿ ಅನ್ನೋದು ಒಂದು ಅಂಶವಾದ್ರೆ, ಇಲ್ಲಿ ಪ್ರಥಮವಾಗಿ ಸಪ್ತ ಋಷಿಗಳಿಗೆ ಪ್ರಥಮ ಗುರು, ಸಪ್ತ ಋಷಿಗಳಿಗೆ ಬೋಧನೆ ಮಾಡಿದಂತ ಪರಮೇಶ್ವರನೇ ಪ್ರಥಮ ಗುರು ಅಂತ ನಾವಿಲ್ಲಿ ಸ್ಮರಣೆ ಮಾಡಬಹುದು. ದಕ್ಷಿಣಾಮೂರ್ತಿಯ ರೂಪದಲ್ಲಿ ಆ ಗುರು ನಮಗೆ ಶಿವನು ಇದು ಸಪ್ತ ಋಷಿಗಳಿಗೆ ಬೋಧನೆ ಮಾಡಿದ್ರು ಅಂತ ನಾವಿಲ್ಲಿ ಸ್ಮರಣೆ ಮಾಡ್ಬೇಕಾಗುತ್ತೆ. ಹಾಗೆ ಗುರುವಿನ ಅಂಶ ಮೂರು ತ್ರಿಮೂರ್ತಿಗಳ ಸ್ವರೂಪ, ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶವಾಗಿದ್ದು ಏಕರೂಪದಲ್ಲಿರೋದ್ರಿಂದ ಗುರು ಒಲಿದರೆ ಸಾಕು ತ್ರಿಮೂರ್ತಿಗಳ ಒಂದು ಒಲಿಮೆ ನಮಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ನಾವು ಇನ್ನೊಂದು ವಿಷಯವನ್ನು ಸಹ ಗಮನಕ್ಕೆ ತಗೋಬಹುದು. ಇಲ್ಲಿ ಮುಖ್ಯವಾಗಿ ಈ ವಿಷಯ ಎಷ್ಟು ಒಳ್ಳೇದಂತಂದ್ರೆ, ಪ್ರತಿಯೊಬ್ಬರಿಗೂ ಜಗಕ್ಕೆ ಶಿವ ಪ್ರಥಮ ಗುರುವಾದರೆ ನಮಗೆ ಪ್ರಥಮ ಗುರು ತಾಯಿ. ಅದಕ್ಕೆ ನೋಡಿ, ಮೊದಲು ನಮಗೆ ತಂದೆ ಎರಡನೇ ಗುರು, ಅನಂತರ ಆಚಾರ್ಯ ಅಂತ ಹೇಳ್ತೀವಿ, ಆಮೇಲೆ ನಮಗೆ ಗುರು ಬರ್ತಾರೆ. ಈಗ ಆ ನಂತರ ಅತಿಥಿಗಳು. ಇದು ಹೇಗೆ ಅಂತಂದ್ರೆ, ನಾವು ಹುಟ್ಟಿದಾಗ ತಾಯಿ ಹೆಜ್ಜೆ ಇಡುವುದನ್ನು, ಮಾತಾಡೋದನ್ನು, ಸಂಸ್ಕಾರವನ್ನು ಕಲಿಸ್ಕೊಡ್ತಾಳೆ. ಅದಾದ ನಂತರ ಜವಾಬ್ದಾರಿ ಹೇಗೆ ಹೊರೋದು, ಬದುಕನ್ನು ಹೇಗೆ ಕಟ್ಕೊಳ್ಳೋದು ಅನ್ನೋದನ್ನ ತಂದೆ ತಿಳಿಸ್ತಾ ಹೋಗ್ತಾರೆ. ಸಮಾಜದಲ್ಲಿ ವಿದ್ಯಾ ಬುದ್ಧಿ ಬದುಕೋದಕ್ಕೆ ಬೇಕಾದಂತಹ ಮಾರ್ಗದರ್ಶ ಮತ್ತೆ ಸಂಪ್ರದಾಯಗಳನ್ನ ನಾವು ಕಲಿಯುವಂತ ಏನು ಪಾಠಗಳನ್ನು ಕಲಿತೀವಲ್ಲ ಆ ಗುರುಗಳಿಂದ ನಾವು ಪಡಿತೀವಿ. ಇದಾದ ನಂತರ ನಾವು ನೆಕ್ಸ್ಟ್ ಅತಿಥಿ ದೇವೋಭವ ಅನ್ನುವಾಗ, ನಾವು ಕಲಿತಂತ ವಿದ್ಯೆದಿಂದ ಪಡೆದಂತ ಸ್ಥಾನದಿಂದ ಗಳಿಸಿದಂತ ಸಂಭಾವನೆಯಿಂದ ನಾವು ಯಾರಿಗೆ ಒಂದು ಅಗತ್ಯ ಇರುತ್ತೋ ಅಂತ ಜನಗಳಿಗೆ ನಾವು ಅದನ್ನ ಸತ್ಕಾರ ಮತ್ತು ಸದ್ವಿನಿಯೋಗ ಮಾಡುವಂಥದ್ದೇ ಈ ಒಂದು ವಿಷಯಗಳ ಅರ್ಥ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಗಮನಿಸಿದವಾಗ ನಾವು ಕಾಲಪುರುಷ ಚಕ್ರದಲ್ಲಿ ನಾವು ಗುರುಗಳಂತ ನಾವು ತಗೊಂಡಾಗ ಮುಖ್ಯವಾಗಿ 3 ಗ್ರಹಗಳನ್ನ ನಾವು ಇಲ್ಲಿ ಗುರುಗಳಾಗಿ ನಾವು ಕಾಣ್ತಾ ಹೋಗ್ತೀವಿ. ಮೊದಲನೇದಾಗಿ ನಾವು ಚಂದ್ರಗ್ರಹ, ಎರಡನೇದಾಗಿ ಶುಕ್ರ ಗ್ರಹ, ಮೂರನೇದಾಗಿ ಗುರುಗ್ರಹ. ನಾವು ಈ 3 ಗ್ರಹಗಳ ವೈಶಿಷ್ಟ್ಯವನ್ನು ನಾವು ಗಮನಿಸುವಾಗ ಕಾಲಪುರುಷ ಚಕ್ರದ ದ್ವಿತೀಯ ಒಂದು ಭಾವದಲ್ಲಿ ಇವರ ಒಂದು ಆಧಿಪತ್ಯ ಅನ್ನೋದು, ಇಲ್ಲಿ ಪ್ರಭಾವ ಅನ್ನೋದು ನಮ್ಗೆ ಇಲ್ಲಿ ಕಾಣಿಸುತ್ತೆ. ಅಲ್ಲಿಗೆ ಒಂದು ಕುಟುಂಬ ಅಂತ ನಾವು ಏನ್ ಹೇಳ್ತೀವಿ, ಆ ಕುಟುಂಬದಿಂದ ಹಿಡಿದು ಆಚೆ ನಾವು ಏನು ಕುಟುಂಬದಿಂದ ಎಲ್ಲವನ್ನು ಕಲ್ತು ನಾವು ಹೊರಗಡೆ, ಅಂದ್ರೆ ನಾವು ಒಂದು ಮಾತನ್ನು ಕೇಳಿತೀವಲ್ಲ, ಕುಟುಂಬದಲ್ಲಿ ನಾವು ಏನು, ಗೃಹದಲ್ಲಿ ನಾವು ಏನು ಕಲಿತೀವಿ ಆ ಒಂದು ಸಂಸ್ಕಾರವೇ ಹೊರಗಡೆಯೂ ಕೂಡ ನಮಗೆ ಅದೇನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ ಒಬ್ಬ ಮನುಷ್ಯನ ಒಂದು ಗುಣಗಳು. ಹಾಗಾಗಿ ನಾವು ಈ 3 ಗ್ರಹಗಳು ಗುರುಗಳು, ನಮಗೆ ಗುರುವಿನ ರೂಪದಲ್ಲಿ ಆ ವಯಸ್ಸಿಗೆ ತಕ್ಕ ಹಾಗೆ ನಮಗೆ ಈ ಗ್ರಹಗಳು ಆ ರೂಪದಲ್ಲಿ ನಮಗೆ ಜೀವನವನ್ನ ಕಲಿಸ್ಕೊಡ್ತಾರೆ ಅನ್ನೋದು ಇಲ್ಲಿ ನಾವು ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಅಂಶವನ್ನ, ಅಲ್ಲಿಂದ ನಾವು ಸೆಕೆಂಡ್ ಹೌಸ್ ಇಂದ ತಗೋಬಹುದು ನಾವು. ಇದು ಮುಖ್ಯವಾಗಿ ಸ್ವಲ್ಪವನ್ನೇ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಇನ್ನೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ, ಹಾಗಾಗಿ ಹೆಚ್ಚಿನ ನಿಮ್ಗೆ ಬೋರ್ ಹೊಡ್ಸೋದಕ್ಕೆ ನಾನು ಇಷ್ಟಪಡಲ್ಲ. ಇದಾದ್ಮೇಲೆ ನಾವು ಜ್ಯೋತಿಷ್ಯ ಆಗ್ಲಿ ಅಥವಾ ಈ ಗುರು ಪರಂಪರೆ ಹೇಗೆ ಒಂದು ತುಂಬಾ ಪ್ರಾಚೀನವಾದಂತ ಆಚರಣೆಯನ್ನು ಹೇಗೆ ಹೊಂದಿದೆಯೋ, ನಮ್ಮ ಜ್ಯೋತಿಷ ಶಾಸ್ತ್ರವು ಕೂಡ ಪ್ರಾಚೀನವಾದಂತ ಇತಿಹಾಸವನ್ನು ಕೂಡ ತನ್ನದೇ ಆದ ಮಹತ್ವದಿಂದ ಪಡೆದಿದೆ. ಅದನ್ನು ಕೂಡ ನಾವು ಹೇಳ್ಬೋದು. ಮೆಡಿಕಲ್ ಅಸ್ಟ್ರಾಲಜಿ, ಮೇದಿನಿ ಒಂದು ಜ್ಯೋತಿಷ್ಯ ಅಂತ ನಾವು ಏನ್ ಹೇಳ್ತೀವಿ, ಇವೆರಡಕ್ಕೂ ಕೂಡ ಜ್ಯೋತಿಷ್ಯದ ಒಂದು ಪ್ರಭಾವ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಜ್ಯೋತಿಷ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಜ್ಯೋತಿಷ್ಯ ಅನ್ನೋದು ಪಾರಂಪರೆಯಿಂದ, ತುಂಬಾ ಹಳೆಯ ಪಾರಂಪರೆಯ ಒಂದು ದಿನಗಳಿಂದಲೂ ಕೂಡ ಇದು ಆಚರಣೆಯಲ್ಲಿದೆ. ಮೇದಿನಿ ಜ್ಯೋತಿಷ್ಯ ಅನ್ನೋದು ಅದು ಕೂಡ ಇತ್ತು, ಆದ್ರೆ ಅದರ ಮೇಲೆ ಗಮನ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬರ್ತಿದೆ. ತುಂಬಾ ಜನ ದೊಡ್ಡ ದೊಡ್ಡ ಪಂಡಿತರು ಈ ಒಂದು ವಿಷಯದ ಬಗ್ಗೆ ಎಷ್ಟೊಂದು ಪುಸ್ತಕಗಳನ್ನ ಬರ್ತಿದ್ದಾರೆ, ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಆದ್ರೆ ನಮಗೆಲ್ಲೋ ಒಂದ್ ಕಡೆ ಈ 2 ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಜ್ಞಾನಾರ್ಜನೆ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಇದರ ಕಡೆ ನಾವು ಗಮನವನ್ನ ಹರಿಸ್ಬೇಕು. ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ನಾವು ನೋಡಿ ಮುಖ್ಯವಾಗಿ ಆಯುರ್ವೇದ ಅಂತ ನಾವು ಹೇಳ್ತೀವಿ. ಆಯುರ್ವೇದವನ್ನ ನಾವು ಮೊದಲು ಜ್ಯೋತಿಷ್ಯ, ವೈದ್ಯ ಜ್ಯೋತಿಷ್ಯ ಅಂತ ಬಂದಿದ್ದೆ, ಅದನ್ನ ಯೂಸ್ ಮಾಡಿದ್ದೆ ಆಯುರ್ವೇದ ಒಂದು ವಿಭಾಗದಲ್ಲಿ. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನ ಇಷ್ಟು ಮಟ್ಟಿಗೆ ಪಾಪ್ಯುಲರ್ ಮಾಡಿದಂತಹ ಒಂದು ವಿಭಾಗ ಅಂದ್ರೆ
ಒಂದು ಇದು ಏನು ವಿಚಾರ ಏನಂದ್ರೆ ಆಯುರ್ವೇದ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಸಲ್ಲುತ್ತೆ. ಆಯುರ್ ಪ್ಲಸ್ ವೇದ, ವೇದಗಳ ಸಪೋರ್ಟ್ ಇಂದ ಈ ಆಯುರ್ವೇದ ಅನ್ನೋದು ಹುಟ್ಕೊಂಡಿದೆ ಅನ್ನೋದನ್ನ ನಾವಿಲ್ಲಿ ಸ್ಮರಣೆ ಮಾಡ್ಬೇಕಾಗುತ್ತೆ. ಇಂಥ ಸಮಯದಲ್ಲಿ ನಾವು ಗುರು ಪರಂಪರೆಯನ್ನ ಆಚರಣೆ ಮಾಡುವಂತ ಒಂದು ಸದ್ವಿನಿಯೋಗ ಮತ್ತು ಸತ್ಸಮಯವನ್ನ ನಮಗೂ ನಿಮಗೂ ದೇವರು ಕರುಣಿಸಿದಕ್ಕೆ ಎಲ್ಲವನ್ನು ಕೂಡ ನಾವು ದೇವರಿಗೆ ನಾವು ಅರ್ಪಿಸುತ್ತಾ ನಮಸ್ಕಾರ ಮಾಡೋಣ. ಈ ಗುರು ಪೂರ್ಣಿಮೆಯ ದಿನ ನಿಮಗೆಲ್ಲರಿಗೂ ಕೂಡ ಹಾಗೂ ಈ ಪ್ರಪಂಚದ ಎಲ್ಲಾ ಜನರಿಗೂ ಸಹ ಪರಮಾತ್ಮ ಶಿವನು ಒಳ್ಳೇದ್ ಮಾಡ್ಲಿ, ಎಲ್ಲ ಸಪ್ತ ಋಷಿಗಳ ಆಶೀರ್ವಾದ ನಮಗೂ ಮತ್ತು ಜನರಿಗೆಲ್ಲರಿಗೂ ಸಿಗ್ಲಿ ಅನ್ನೋದು ಒಂದು ಹಾರೈಕೆ ಮಾಡ್ತಾ, ಈ ಒಂದು ಗುರು ಪೂರ್ಣಿಮೆಯ ಒಂದು ಕಾರ್ಯಾಗಾರದಲ್ಲಿ ವಿಶೇಷವಾಗಿ ನಾನು ಕೇಳ್ಕೊಂಡಾಗ ತುಂಬಾ ಸಂತೋಷದಿಂದ ಒಪ್ಕೊಂಡಂತಹ ಈ ಒಂದು ಪಂಡಿತರಂತ ನಾವ್ ಏನ್ ಹೇಳ್ತೀವಿ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರುಗಳು ಯಾರ್ಯಾರು ಮಾತಾಡ್ತಾರ ಅಂತ ಪಂಡಿತರುಗಳು ಅವರುಗಳನ್ನೆಲ್ಲ ನಾವು ಇವಾಗ ನೆನೆಸ್ಕೊಳ್ಳೋಣ. ಬದ್ರಿನಾಥ್ ಸರ್, ರಾಮಮೂರ್ತಿ ಸರ್, ಮತ್ತೆ ಸುಬ್ರಹ್ಮಣ್ಯ ಸರ್, ಆನಂದ ತೀರ್ಥಾಚಾರ್ಯರು, ಮತ್ತೆ ಲೋಕೇಶ್ ಪ್ರಸಾದ್ ಅವರು, ಮತ್ತೆ ಅಭೀಂದ್ರ ಸರ್, ಮತ್ತೆ ವಿಜಯರಾಜ್ ಸರ್, ಶೈಲಶ್ರೀ ಮೇಡಮ್ ಅವರು, ಹಾಗೆ ಪ್ರದೀಪ್ ಅವರು, ಹಾಗೆ ವನಮಾಲ ಅವರು, ಮತ್ತೆ ಅರವಿಂದ್ ರತನ್ ಸರ್ ಅವರು, ಮತ್ತೆ ಅನ್ನಪೂರ್ಣ ಭಟ್ ಹಾಗೂ ರಾಜೀವ್ ಗಾಣಿಗ ಸರ್, ಇವರೆಲ್ಲರನ್ನು ಕೂಡ ನಾವು ಇವತ್ತಿನ ದಿನ ನಾನು ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ನನ್ನ ಹಾಗೂ ಇಲ್ಲಿ ಯಾರು ಜ್ಯೋತಿಷ್ಯ ಆಸಕ್ತರಂತ ಇದ್ದಾರೋ ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಹೃದಯಪೂರ್ವಕವಾಗಿ ಅರ್ಪಿಸ್ತೀನಿ. ಯಾಕೆಂದ್ರೆ ಇವರುಗಳಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನ ನಾವು ಸಕ್ಸಸ್ ಆಗಿ ಮಾಡಕ್ ಆಗಲ್ಲ. ಅವರು ಸಂತೋಷದಿಂದ ಒಂದು ಮಾತು ಕೂಡ ಆಡ್ದಿರ ಒಪ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಸಹಕಾರಿಯಾಗಿ ನಿಂತ್ಕೊಂಡಿದ್ದಾರೆ. ನನ್ನ ಒಂದು ಬೆನ್ನಿನ ಹಿಂದೆ ಈ ಎಲ್ಲಾ ಮಹತ್ವವಾದಂತಹ ಒಂದು ವಿಚಾರಧಾರೆಯನ್ನು ಉಳ್ಳಂತಹ ಗುರುಗಳ ಒಂದು ದಂಡೆ ನಿಂತಿದೆ. ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳ್ತೀನಿ. ನೀವು ಸಹ ಇವರೆಲ್ಲರ ಒಂದು ಉಪನ್ಯಾಸವನ್ನು ಪ್ರತಿ ದಿನವೂ ಸಹ ನೀವು ಒಂದಲ್ಲ ಒಂದು ರೀತಿಯ ನೋಡಿ, ಎಲ್ಲರೂ ವೈದ್ಯಕೀಯ ಜ್ಯೋತಿಷ್ಯ, ಮೇದಿನಿ ಜ್ಯೋತಿಷ್ಯ ಈ ವಿಷಯಗಳನ್ನು ಮಾತಾಡುವಾಗ ನೀವು ಕೆಲವೊಂದು ವಿಶೇಷ ನಿಮಗೆ ಗೊತ್ತಿಲ್ಲದೆ ಇರುವಂತದ್ದು ಹಾಗೂ ನನಗೂ ಎಷ್ಟೋ ಗೊತ್ತಿರಲ್ಲ, ಅದನ್ನ ನಾವಿವತ್ತು ಕಲಿತೀವಿ ಅನ್ನೋದನ್ನ ಖಂಡಿತವಾಗ್ಲೂ ಕೂಡ ನನ್ನ ಒಂದು ಆಕಾಂಕ್ಷೆ ಅನ್ನೋದು ಇದೆ. ಯಾಕೆಂದ್ರೆ ಇಷ್ಟು ದಿನದಲ್ಲಿ ನಾವು ಎಲ್ಲಾ ವಿಚಾರಗಳನ್ನು ಮಾಡೋದಕ್ಕಿಂತ ಒಂದು ಕಾರ್ಯಾಗಾರದಲ್ಲಿ 1 ಅಥವಾ 2 ವಿಷಯಗಳನ್ನ ನಿಖರವಾಗಿ ನಾವು ತಗೊಂಡು ಆ ವಿಷಯಗಳಲ್ಲಿ ಹೆಚ್ಚಿನ ಒಬ್ಬೊಬ್ಬರು ಕೂಡ ಅದನ್ನ ಮೇಲೆ ಬೆಳಕು ಚೆಲ್ಲಿದಾಗ ನಮಗೆ ಆ ವಿಷಯ ಅನ್ನೋದು ಆ ಸಮಯದಲ್ಲೇ ನಾವು ಆ ಒಂದು ಕಾರ್ಯಾಗಾರದ ನಡೆಯುವಂತ ಸಮಯದಲ್ಲೇ ನಾವು ಬೇಕಾದಷ್ಟು ವಿಷಯಗಳನ್ನ ನಾವು ಕಲ್ತು ಬಿಡ್ತೀವಿ ಅನ್ನೋದು. ಅದಕ್ಕೋಸ್ಕರ ನಾನು 2 ವಿಷಯ ಇಟ್ಟಿದ್ದೀನಿ. ಕೆಲವರು ಕೇಳಿದ್ರು ಯಾಕೆ ಈ 2 ವಿಷಯ ಇಟ್ಟಿದ್ದೀರಾ, ಬೇರೆ ಬೇರೆ ಹೆಚ್ಚಿನ ವಿಷಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರು. ನಾವು ಇಷ್ಟು ವರ್ಷನೂ ಅದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಆ ಒಂದು ಇದಿರುತ್ತಲ್ಲ, ನಮ್ಗೆ ಫ್ಲೋ ಅನ್ನೋದು ತಪ್ಪೋಗುತ್ತೆ. ಒಂದು ವಿಷಯವನ್ನ ಇಟ್ಟಾಗ ಒಂದೇ ವಿಷಯವನ್ನ ಎಲ್ಲಾ ಪಂಡಿತರ ಬಾಯಲ್ಲಿ ನಾವು ಡಿಫ್ರೆಂಟ್ ಟೈಪ್ ನಲ್ಲಿ ಕೇಳಿದಾಗ ಆ ಒಂದು ವಿಷಯದ ಬಗ್ಗೆ ನಮ್ಗೆ ಏನಾಗುತ್ತೆ, ಇಷ್ಟೆಲ್ಲ ಮಾಹಿತಿಗಳಿದೆಯಲ್ಲ, ನಮ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಅನ್ನುವಂತಹ ವಿಷಯ ಸಂಗ್ರಹವನ್ನ ನಾವು ಮಸ್ತಕದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗ್ಲಿ ಅನ್ನುವಂತಹ ಒಂದೇ ಉದ್ದೇಶದಿಂದ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸೇಮ್ ಒಂದು ವಿಷಯ ಅಥವಾ 2 ವಿಷಯಗಳನ್ನ ತೆಗೆದುಕೊಂಡು ಅದರ ಬಗ್ಗೆನೇ ಚರ್ಚೆ ಮಾಡೋದು ಒಳ್ಳೇದು ಅನ್ನೋದು ನನ್ನ ಬಹುದಿನದ ಒಂದು ಇದಾಗಿತ್ತು. ಅದನ್ನ ಈ ಒಂದು ಕಾರ್ಯಾಗಾರದಲ್ಲಿ ನಾನು ಮಾಡ್ತಾ ಇದ್ದೀನಿ. ಈ ಗುರು ಪೂರ್ಣಿಮೆಯ ದಿನ ಮ್ಯೂಟ್ ಮಾಡ್ಕೊಳ್ಳಿ ಸರ್, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಈ ರೀತಿಯಾದಂತ ಒಂದು ಸಂದರ್ಭ ಒದಗಿ ಬಂದಿರೋದ್ರಿಂದ ನಿಮ್ಮೆಲ್ಲರ ಅಂದ್ರೆ ಜ್ಯೋತಿಷ್ಯ ಆಸಕ್ತರಾಗಿ ಇವತ್ತು ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸುತ್ತಾ, ಇಲ್ಲಿ ಮಾತನಾಡುವಂತ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದ ಒಂದು ಸ್ಪೀಕರ್ ಆಗಿ ಈ ದಿನ ವನಮಾಲಾ ಅವರಿಗೆ ಈ ಒಂದು ವೇದಿಕೆಯನ್ನು ಬಿಟ್ಕೊಡ್ತೀನಿ. ಅವರು ಪ್ರಥಮವಾಗಿ ಅವರು ಮಾತ್ರ, ಯಾಕಂದ್ರೆ ಸ್ವಲ್ಪ ಇವತ್ತಿನ ದಿನ ಒಂದೇ ಸ್ಪೀಚ್ ಇರುತ್ತೆ, ನಾಳೆಯಿಂದ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಇವರು ವನಮಾಲಾ ಅವ್ರ ಬಗ್ಗೆ ನಿಮ್ಗೆ ವನಮಾಲಾ ಅವರೇ ಇದ್ದೀರಾ? ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಳ್ಳಿ. ವನಮಾಲಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಪ್ರತಿ ಕಾರ್ಯಾಗಾರದಲ್ಲೂ ನಾವು ಆಫ್ಲೈನ್ ಆನ್ಲೈನ್ ಅಲ್ಲೂ
ಹೇಳ್ತಾನೆ ಇದೀವಿ. ಮತ್ತೆ ನನಗಿಂತ ಹೆಚ್ಚಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ. ಅವರು ಈ ದಿನ ಮಾತನಾಡುವಂತ ವಿಷಯ ಅಸ್ಟ್ರಾಲಜಿ ಮತ್ತೆ ಸೈಕಾಲಜಿ ಅಂತ. ಅವರು ಮೆಡಿಕಲ್ ರಿಲೇಟೆಡ್ ಒಂದು ಸೈಕಾಲಜಿ ಸಬ್ಜೆಕ್ಟ್ ಅನ್ನ ತಗೊಂಡು ಮಾತಾಡ್ತಾರೆ. ಕಾರ್ಯಕ್ರಮದ ಬಗ್ಗೆ ಡೇ 1 ಇಂದನೂ ಕೂಡ ಕೊನೆಯವರೆಗೂ ಕೂಡ ನೀವು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಯಾರದು ಹೆಸರು ಗೊತ್ತಾಗ್ತಿಲ್ಲ ನನ್ಗೆ. ಡೇ 1 ಇಂದನೂ ಕೂಡ ನೀವು ಕೊನೆ ಎಂಡ್ ವರೆಗೂ ನಾವೇನು ಕಾರ್ಯಾಗಾರವನ್ನ ನಡೆಸ್ತೀವಿ. ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ದಯವಿಟ್ಟು ಸ್ಪಷ್ಟವಾಗಿ ತಿಳಿಸಿ. ಮಾತನಾಡುವಂತ ಎಲ್ಲಾ ಗುರುಗಳ ಬಗ್ಗೆ ನೀವು ಗ್ರೂಪಲ್ಲಾದ್ರೂ ಹಾಕಿ. ಕೊನೆಗೆ ನಾನು ಇನ್ನೊಂದು ಹೇಳುದಂದ್ರೆ ಅವರಿಗೆ ಪರ್ಸನಲ್ ಆಗಿ ನೀವು ವಿಶ್ ಮಾಡಿ ದಯವಿಟ್ಟು. ಯಾಕೆಂದ್ರೆ ಅವರಿಗೆ ಗ್ರೂಪ್ ನಲ್ಲಿ ಹಾಕೋದು ಒಂಥರ ಇದ್ರೂ ಕೂಡ ಹಾಕಿ, ಗ್ರೂಪ್ ನಲ್ಲಿನೂ ಹಾಕಿ, ಪರ್ಸನಲ್ ಆಗು ಸಹ ಅವರಿಗೆ ವಿಶ್ ಮಾಡೋದ್ರಿಂದ ನೀವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದಷ್ಟು ಪುಣ್ಯ ಬರುತ್ತೆ ಅನ್ನೋದನ್ನ ಕೂಡ ನಾನು ಇಲ್ಲಿ ಹೇಳ್ತಾ ವನಮಾಲ್ ಅವರಿಗೆ ಮಾತನಾಡಲು ನಾನು ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಉಪನ್ಯಾಸವನ್ನು ಮೇಡಮ್ ನೀವು ಮ್ಯೂಟ್ ಮಾಡಕ್ ಬಂದ್ರೆ ನೀವೇ ಮಾಡ್ಬಿಡಿ ಮೇಡಮ್. ಅಲ್ಲಿ ಯಾರೋ ನಾಗರಾಜ್ ಶಂಕರ್ ಅಂತ ಮ್ಯೂಟ್ ಮಾಡ್ಬಿಡಿ ಮೇಡಮ್. ಅಲ್ಲ, ಮ್ಯೂಟ್ ಮಾಡೋದಲ್ಲ, ನಾನು ತೆಗ್ದೆ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ಬಿಡ್ತೀನಿ ನಾನು. ಪದೇ ಪದೇ ನೋಡಿ ದಯವಿಟ್ಟು ಯಾರು ಸ್ಟಾರ್ಟ್ ಮಾಡ್ಕೊಳ್ಳಿ. ಇವ್ರನ್ನ ಯಾರಂತ ನಾನು ಅವ್ರನ್ನ ನೋಡ್ಬಿಟ್ಟು ನಾನು ಮಾಡ್ಬಿಡ್ತೀನಿ. ಮಾತಾಡೋರು ದಯವಿಟ್ಟು ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ. ಯೂಟ್ಯೂಬ್ ಲಿಂಕ್ ನಾಗರಾಜ್ ಶಂಕರ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡ್ಕೊಳ್ಳಿ. ಸಾಧಿಸಬೇಕು ಸಾಧ್ಯವಿಲ್ಲ. ನೀನು ಕಾಡಿಗೆ ಹೋದ್ರು ಕೂಡ ಏನಾದ್ರೂ ಕರ್ಮವನ್ನ ನೀನು ಮಾಡೇ ಮಾಡ್ತೀವಿ. ಹನುಮಲ್ ಅವರೇ, ನಿಮ್ಮ ಇದನ್ನ ಇದು ಮಾಡ್ಕೊಳ್ಳಿ. ನೋಡ್ತಾ ಇದೀನಿ, ಅವ್ರನ್ನ ರಿಮೂವ್ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹಲೋ, ನಾನ್ ಮಾತಾಡೋದು ಕೇಳಿಸುತ್ತಾ? ಹಾ, ಕೇಳಿಸ್ತಿದೆ, ಮಾತಾಡಿ. ಆಯ್ತಲ್ಲ, ಮಾತಾಡ್ಬೋದಾ ಮೇಡಮ್? ಹಾ, ಮಾತಾಡಿ. ಎಲ್ಲಾ ಜ್ಯೋತಿಷ್ಯ ಬಾಂಧವರಿಗೂ ನಮಸ್ಕಾರ. ಹಾಗೆ ನಮಗೆ ಜ್ಯೋತಿಷ್ಯ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಎಲ್ಲ ಗುರುಗಳಿಗೂ ಸಹ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಗುರು ಪೂರ್ಣಿಮೆ ನಾಳೆ ಗುರು ಹುಣ್ಣಿಮೆ ಅಂತ ಇದೆ ಅಲ್ವಾ? ಈ ಗುರು ಹುಣ್ಣಿಮೆ ಅನ್ನೋದು, ಹುಣ್ಣಿಮೆ ಅಂದ್ರೆ ಹುಣ್ಣಿಮೆ ತಿಂಗಳಿಗೆ ಒಮ್ಮೆ ಹುಣ್ಣಿಮೆ ಬರುತ್ತಲ್ವಾ? ಹಾಗೆ ವರ್ಷದಲ್ಲಿ 12 ಹುಣ್ಣಿಮೆಗಳು ಇದೆ. ಅದರಲ್ಲೂ ಈ ಆಷಾಢ ಮಾಸದ ಹುಣ್ಣಿಮೆಯನ್ನ ನಾವು ಗುರು ಹುಣ್ಣಿಮೆ, ಗುರು ಪೌರ್ಣಿಮೆ ಅಂತ ಕರೀತಾರೆ. ಯಾಕೆ ಅಂದ್ರೆ ಅದರ ಮಹತ್ವ ಏನು ಅಂತ ಅಂದ್ರೆ, ಈ ಆಷಾಢ ಮಾಸದಲ್ಲಿ ಏಕಾದಶಿಯಿಂದ ಚಾತುರ್ಮಾಸ್ಯ ಸಹ ಬರುತ್ತೆ. ಮತ್ತೆ ಸಾಧು ಸಂತರು ಇವರೆಲ್ಲ ಹೊರಗಡೆ ಓಡಾಡ್ತಾ ಇರ್ತಾರಲ್ವಾ, ಸಂಚಾರ ಮಾಡ್ತಾ ಇರ್ತಾರೆ ಜ್ಞಾನಕ್ಕೋಸ್ಕರ. ಹಾಗಾಗಿ ಅವರೆಲ್ಲ ಈ ಚಳಿಗಾಲ, ಆಷಾಢ ಮಾಸ ಅಂದ್ರೇನೆ ಒಂದು ಚಳಿಗಾಲ, ಮಳೆಗಾಲ ಅಂತ ಹೇಳ್ಬೋದು. ಈ ಚಳಿಗಾಲ ಮಳೆಗಾಲದಲ್ಲಿ ಎಲ್ಲೂ ಓಡಾಡೋಕ್ಕಾಗಲ್ಲ ಅವ್ರಿಗೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಒಂದೇ ಕಡೆ ಕೂತ್ಕೊಂಡು ಅವರು ತಮ್ಮ ಶಿಷ್ಯರಿಗೆಲ್ಲ ಬೋಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅದು ಅಲ್ಲದೆ ಈ ಗುರು ಹುಣ್ಣಿಮೆ ದಿನ ವ್ಯಾಸರು ಜನ್ಮ ತಾಳಿದ ದಿನ ಅಂತ ಸಹ ಹೇಳ್ತಾರೆ. ವ್ಯಾಸ ಮಹರ್ಷಿಗಳು ಪರಾಶರ ಮಹರ್ಷಿಗಳು ಜನ್ಮ ತಾಳಿದ ದಿನ ಅಂತ ಸಹ ಹೇಳ್ತಾರೆ. ಹಾಗಾಗಿ ಈ ಗುರು ಹುಣ್ಣಿಮೆ ಅನ್ನೋದು ತುಂಬಾ ವಿಶೇಷವಾದದ್ದು ಅಲ್ವಾ? ಹಾಗಾಗಿ ಈ ಹುಣ್ಣಿಮೆ ದಿನ ಚಾತುರ್ಮಾಸ್ಯದಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ, ಸಾಧನೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ವಿಶೇಷವಾದ ದಿನ ಅಂತ ಈ ಗುರು ಹುಣ್ಣಿಮೆಯನ್ನ ಹುಣ್ಣಿಮೆ ಬಗ್ಗೆ ಹೇಳ್ಬೋದು. ಮತ್ತೆ ನಮಗೆ ವಿದ್ಯೆ ಕಲಿಸಿದಂತಹ ಎಲ್ಲಾ ಗುರುಗಳಿಗೂ ಸಹ ನಾವು ಭೇಟಿ ಮಾಡಿ ಮಾತಾಡ್ಸಿದ, ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಶಾಲಾ ದಿನಗಳಲ್ಲಿ ನಮ್ಗೆ ವಿದ್ಯೆ ಕಲಿಸಿದಂತಹ ಗುರುಗಳು ತುಂಬಾ ಮುಖ್ಯ ಆಗ್ತಾರೆ. ಅದು ಅಲ್ಲದೆ ತಾಯಿಗೆ ಮೊದಲ ಗುರು
ಹೇಳ್ಬೇಕು ಅಂದ್ರೆ ಒಂದು ಮಗು ಜನ್ಮ ತಾಳ್ಬೇಕು ಅಂದ್ರೆ ತಾಯಿನೇ ಆ ಮಗುಗೆ ಮೊದಲನೇ ಗುರು ಅಂತ ಹೇಳ್ಬೋದು. ತಾಯಿ ಭಾವ ಅಂದ್ರೆ ಕಾಲಪುರುಷನ ಬಚಕ್ರದಲ್ಲಿ 4ನೇ ಭಾವನ ನಾವು ತಾಯಿ ಭಾವ ಅಂತ ಹೇಳ್ತೀವಿ. ಆ ತಾಯಿಯ ಭಾವ 4ನೇ ಭಾವದಲ್ಲಿ ಈ ಗುರು ಸಹ ಉಚ್ಚತ್ವ ಪಡೆಯುತ್ತೆ. ಹಾಗಾಗಿ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಒಂದು ನಾಣ್ಣುಡಿ ಅದು. ಅದು ನಿಜ ಸಹ. ಇನ್ನು ನಾವು ಅಸ್ಟ್ರಾಲಜಿ ಮತ್ತೆ ಇದು ಬಗ್ಗೆ ಬರ್ಬೇಕು ಅಂದ್ರೆ ಈ ಹುಣ್ಣಿಮೆ ದಿನ ನನಗೆ ಅವಕಾಶ ಮಾಡಿಕೊಟ್ಟಂತಹ ಮೇಘನಾ ಮೇಡಮ್ ಅವ್ರಿಗೆ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ವನ್ಮಲ್ ಅವ್ರೆ ಮೈಕ್ ಆನ್ ಮಾಡ್ಕೊಳ್ಳಿ ಈಗ. ಆಯ್ತಾ, ಕೇಳಿಸುತ್ತಾ ಮೇಡಮ್? ಹಾ ಕೇಳಿಸ್ತಿದೆ. ಅಸ್ಟ್ರಾಲಜಿ ಅಂದ್ರೆ ಇದು ಜ್ಯೋತಿಷ್ಯಕ್ಕೂ ಮತ್ತೆ ವೈದ್ಯಕೀಯ ಜ್ಯೋತಿಷ್ಯಕ್ಕೂ ಒಂದು ಕನೆಕ್ಷನ್. ವೈದ್ಯಕೀಯ ಔಷಧಿಗೆ ವೈದ್ಯಕೀಯ ವಿಷಯಕ್ಕೂ ಅಸ್ಟ್ರಾಲಜಿಗೂ ಒಂದು ವಿಶೇಷವಾದಂತಹ ಒಂದು ಕನೆಕ್ಷನ್ ಇದೆ. ವ್ಯಕ್ತಿಯ ದೈಹಿಕ ಹಾಗೆ ಮತ್ತೆ ವ್ಯಾಧಿಗಳಿಗೆ, ವ್ಯಕ್ತಿಯ ದೈಹಿಕ ವ್ಯಾಧಿಗಳಿಗೂ ಮಾನಸಿಕ ವ್ಯಾಧಿಗಳ ಆರೋಗ್ಯಕ್ಕೂ ಒಂದು ನಿಗೂಢವಾದ ಸಂಬಂಧ. ದೇಹಕ್ಕೂ ಮನಸ್ಸಿಗೂ ಒಂದು ನಿಗೂಢವಾದ ಸಂಬಂಧ. ಹಾಗೆ ದೇಹ ಮನಸ್ಸುಗಳ ಸಾಮರಸ್ಯನೇ ನಾವು ಆರೋಗ್ಯದ ಮೂಲ ಅಂತ ಹೇಳ್ಬೋದು. ಇದ್ರ ಮೇಲೆ ಆಗುವಂತಹ ದುಷ್ಪರಿಣಾಮವೇ ಅನಾರೋಗ್ಯ. ಈ ದೇಹ ಮತ್ತೆ ಮನಸ್ಸು ಈ ದೇಹ ಮನಸ್ಸಿನ ಮೇಲೆ ಆಗುವಂತ ದುಷ್ಪರಿಣಾಮವನ್ನೇ ನಾವು ಅನಾರೋಗ್ಯ ಅಂತ ಕರಿತೀವಿ. ಮತ್ತೆ ಜಾತಕದಲ್ಲಿ ನಾವು ನೋಡ್ಬೇಕು ಅಂದ್ರೆ ಲಗ್ನನ ದೇಹ ಅಂತೀವಿ, ಮತ್ತೆ ಚಂದ್ರನ ಮನಸ್ಕಾರಕ ಅಂತೀವಿ, ರವಿನ ಆತ್ಮಕಾರಕ ಅಂತೀವಿ. ಹಾಗೆ ಈ ಮನಸ್ಸನ್ನ ಹತೋಟಿಯಲ್ಲಿ ಇಡೋಂತ ಇನ್ನೊಂದು ಗ್ರಹ ಯಾವುದು ಅಂದ್ರೆ ಅದು ಬುಧ. ಈ ಚಂದ್ರ ಬುಧ ಇಬ್ಬರ ಸಾಮರಸ್ಯವೇ ಒಂದು ಸೋಜಿಗ ಅಂತ ಹೇಳ್ಬೋದು. ಬುಧನು ಸಹ ಮನಸ್ಸಿಗೆ ಕಾರಕ ಆಗ್ತಾನೆ. ಹಿಂದೆ ಋಷಿ ಮುನಿಗಳು ಆಕಾಶ ಕಾಯಗಳ ಚಲನೆಯನ್ನ ಮಾನವನ ಆರೋಗ್ಯಕ್ಕೆ ಸಂಪರ್ಕ ಮಾಡಿ ಹೇಳ್ತಾ ಇದ್ರು. ಅಂದ್ರೆ ಐಥ್ರೋಮ್ಯಾಗ್ಮೆಟಿಕ್ಸ್ ಅಂದ್ರೆ ಕಣ್ಣಲ್ಲೇ ಆಕಾಶ ಕಾಯಗಳನ್ನ ನೋಡಿ ಲೆಕ್ಕಾಚಾರ ಆಗ್ತಿದ್ರು. ಅಂದ್ರೆ ಅವರು ಈ ತಿಥಿಗಳಲ್ಲಿ ಸಾಮಾನ್ಯವಾಗಿ ಅಷ್ಟಮಿ ತಿಥಿ ಅಂತ ಬರುತ್ತಲ್ಲ, ಆ ದಿವಸ ಔಷಧಿ ತಗೊಂಡ್ರೆ, ಹೊಸದಾಗಿ ಔಷಧಿ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೆ ಬೇಗ ವಾಸಿ ಆಗುತ್ತೆ, ಕಾಯಿಲೆ ಬೇಗ ಗುಣ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದು ನಿಜ ಸಹ. ಮತ್ತೆ ಆಗ ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಮತ್ತೆ ವೈದ್ಯಕೀಯ ಎರಡಕ್ಕೂ ಲಿಂಕ್ ಮಾಡಿ ಆರೋಗ್ಯಕ್ಕೆ ಔಷಧಿ ಕೊಡ್ತಾ ಇದ್ರು, ಅನಾರೋಗ್ಯಕ್ಕೆ ಔಷಧಿ ಕೊಡ್ತಾ ಇದ್ರು. ರೋಗಗಳನ್ನ ಪತ್ತೆ ಹಚ್ಚೋದಕ್ಕೆ ಜ್ಯೋತಿಷ್ಯನ ಬಳಸ್ಕೊತಾ ಇದ್ರು ಋಷಿ ಮುನಿಗಳು. ಹಾಗೆ ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಗ್ರೀಸ್ನ ಒಬ್ಬ ವೈದ್ಯ ಹಿಪೋಕ್ರೇಟ್ಸ್ ಅಂತ ಇದ್ದಾನೆ. ಅವನು ಹೇಳ್ತಾನೆ, ಜ್ಯೋತಿಷ್ಯದ ಜ್ಞಾನವಿಲ್ಲದ ವೈದ್ಯನಿಗೆ ತನ್ನನ್ನು ತಾನು ವೈದ್ಯ ಎಂದು ಹೇಳಿಕೊಳ್ಳುವ ಹಕ್ಕಿಲ್ಲ. ಅಂದ್ರೆ ಈ ಹೇಳಿಕೆ ಏನ್ ಹೇಳುತ್ತೆ ಅಂದ್ರೆ ವೈದ್ಯಕೀಯ ಪದ್ಧತಿಯಲ್ಲಿ ಜ್ಯೋತಿಷ್ಯದ ಮಹತ್ವ ಎಷ್ಟು ಅಂತ ಹೇಳುತ್ತೆ. ಹಾಗೆ ಒಂದೊಂದು ನಕ್ಷತ್ರಗಳಿಗೂ ಒಂದೊಂದು ಗಿಡಗಳು, ಮರಗಳು, ಅದನ್ನ ಉಪಯೋಗಿಸ್ಕೊಂಡು ಜಾತಕದಲ್ಲಿ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇದೆ ಅಂತ ಕಂಡುಹಿಡಿದು ಗಿಡಮೂಲಿಕೆ ಔಷಧಿಗಳನ್ನ ನೀಡ್ತಾ ಇದ್ರು. ಈ ರಾಮಾಯಣ ಕಾಲದಲ್ಲೂ ನಾವು ನೋಡಿರ್ತೀವಿ, ಕೇಳಿರ್ತೀವಿ, ನೋಡಕ್ ಸಾಧ್ಯ ಇಲ್ಲ, ಕೇಳಿರ್ತೀವಿ. ಲಕ್ಷ್ಮಣ ತಲೆ ಸುತ್ತಿ ಬಿದ್ದಾಗ ಆಂಜನೇಯ ಸಂಜೀವಿನಿ ಪರ್ವತಾನ ಎತ್ಕೊಂಡ್ ಬಂದ ಅಂತ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ, ಹುಳುಗಳು ಏನಾದ್ರೂ ಕಚ್ಚಿದ್ರೆ ಸ್ವಲ್ಪ ಔಷಧಿನ ಇದ್ ಮಾಡಿ ಬಿಡ್ತಾ ಇದ್ರು. ಹಿಂಗೆ ಎಲ್ಲ ಔಷಧಿ ರಸ ಬಿಟ್ಬಿಟ್ಟು ಅದನ್ನ ವಾಸಿ ಮಾಡ್ತಾ ಇದ್ರು. ಹಾಗೆ ಜ್ವರ ಗಿರ ಈ ತರ ಏನಾದ್ರೂ ಬಂದ್ರೆ ಈ ಅಮೃತ ಬಳ್ಳಿ ಅದರ ಒಂದು ಬೇರಿನ ಕಷಾಯನ ಕುಡಿಸ್ತಾ ಇದ್ರು. ಈಗಲೂ ಸಹ ಅದನ್ನೆಲ್ಲ ಕೆಲವರು ಮಾಡ್ತಾರೆ ಹಳ್ಳಿಗಳ ಕಡೆ ಜನಗಳು. ಈ ರೀತಿ ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಔಷಧಿನ ಔಷಧಿ ಕೊಡ್ತಾ ಇದ್ರು. ಆ ನಂತರ ಯುನಾನಿ ಪದ್ಧತಿ, ಇಂಗ್ಲಿಷ್ ಮೆಡಿಸಿನ್,
ಹೋಮಿಯೋಪತಿ ಇವೆಲ್ಲ ಬಂತು ಅಲ್ವಾ. ಆಮೇಲೆ ಈಗ ನಮ್ ದೇಹ ಏನಾದ್ರು ನಮ್ ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಸರಿಯಾಗಿದ್ದು ನಾವು ಚಟುವಟಿಕೆಯಿಂದ ಉತ್ಸಾಹದಿಂದ ಸಂತೋಷವಾಗಿ ಏನಾದ್ರು ಇದ್ರೆ ಅದು ಅವ್ರನ್ನ ಒಳ್ಳೆ ಆರೋಗ್ಯವಂತರು ಅಂತ ಹೇಳ್ಬಹುದು ಅಷ್ಟೇ. ಆದ್ರೆ ಒಂದು ಗಾದೆ ಹೇಳುತ್ತೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ. ಅಂದ್ರೆ ಎಲ್ಲವೂ ನಮ್ಮ ಕರ್ಮ ಫಲ. ನಮ್ ಜಾತಕ ಅನ್ನೋದು ಕೂಡ ನಮ್ಮ ಕರ್ಮ ಫಲದ ನಕ್ಷೆ ಅಲ್ವಾ. ನಮ್ ದೇಹದಲ್ಲಿ ಯಾವ್ಯಾವ ರೀತಿಯ ಕಾಯಿಲೆಗಳು ಬರ್ಬೋದು ಅಂತ ನೋಡಿದ್ರೆ ನಾವು ಮತ್ತೆ ರೋಗಾಣುಗಳಿಂದ ಕಾಯಿಲೆಗಳು, ಸೂಕ್ಷ್ಮ ಜೀವಿಗಳಿಂದ, ಈಗ ಮೊನ್ನೆ ಎಲ್ಲ ಕರೋನಾ ವೈರಸ್ ಅದೆಲ್ಲ ಬಂತಲ್ಲ, ಕರೋನಾ ಇಂದ ಎಷ್ಟು ಜನ ಸಫರ್ ಪಟ್ರು. ಹಾಗೆ ಹಿಂದೆ 1932 ಅಲ್ಲಿ ಅನ್ಸುತ್ತೆ, ಆಗ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಪ್ಲೇಗ್ ಅನ್ನೋ ರೋಗ ಇಲಿಗಳಿಂದ ಬರ್ತಾ ಇತ್ತು ಆ ರೋಗ. ಮತ್ತೆ ಈ ತರ ರೋಗಗಳಿಂದ ಕಾಯಿಲೆ, ಹಾಗೆ ಸೂಕ್ಷ್ಮ ಜೀವಿಗಳಿಂದ ಕಾಯಿಲೆ, ಆನುವಂಶಿಕವಾಗಿ ಅಂದ್ರೆ ಈಗೆಲ್ಲ ಬಂದಿದೆ ನೋಡ್ರಿ. ಈಗೆಂತಲ್ಲ, BP ಶುಗರ್ ಇವೆಲ್ಲ ಹಿಂದೆ ನಮ್ಮ ಅಪ್ಪನಿಗೂ ಇತ್ತು, ನನಗೂ ಇದೆ, ನಮ್ಮ ತಾತನಿಗೂ ಇತ್ತು ಅಂತ ಹೇಳ್ತಾ ಇರ್ತಾರೆ ಕೆಲವರು. ಅದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗೆ ಆನುವಂಶಿಕವಾದಂತ ಕಾಯಿಲೆಗಳು ಪೂರ್ವಜರಿಂದ ಬರುವಂತದ್ದು. ನೆಕ್ಸ್ಟ್ ಜನ್ಮದಲ್ಲೇ ಬರುವಂತ ನ್ಯೂನ್ಯತೆಗಳು, ಅದೇನಂದ್ರೆ ಕೆಲವು ಮಕ್ಕಳು ಅಂಗವೈಕಲ್ಯತೆ ಹುಟ್ಟುತ್ತವೆ, ಕೆಲವರಿಗೆ ಹುಟ್ಟತಾನೆ ಕಣ್ ಕಾಣಿಸ್ತಾ ಇರೋದು, ಮಾತ್ ಬರ್ದೇ ಇರೋದು, ಆಮೇಲೆ ಇದು ಆಟಿಸಮ್ ಬುದ್ಧಿಮಾಂದ್ಯತೆ ಇರುವಂತ ಮಕ್ಕಳು ಅಂತಾರಲ್ಲ ಆ ರೀತಿ. ಮತ್ತೆ ಸ್ತ್ರೀಯರಿಗೆ ಗರ್ಭದಲ್ಲೇ ತೊಂದರೆ ಆಗೋದು, ಗರ್ಭಪಾತ ಆಗೋದು, ಮುಟ್ಟಿನ ತೊಂದರೆಗಳು, ಹೊಟ್ಟೆ ನೋವು. ಮತ್ತೆ ಈ ಪುರುಷರಿಗೆ ದುರ್ವ್ಯಸನ, ಕೆಟ್ಟ ಅಭ್ಯಾಸಗಳಿಂದ, ಕೆಟ್ಟ ಸಹವಾಸದಿಂದ, ಕೆಟ್ಟ ಅಜ್ಞಾನದಿಂದ ಸಹ ಕಾಯಿಲೆಗಳು ಬರುತ್ತೆ. ಹಿತಮಿತವಾಗಿ ಆಹಾರ ಸೇವನೆ ಮಾಡ್ಬೇಕು ಅಂತ ಹೇಳ್ತಾರೆ, ಅದು ಅಷ್ಟೇ. ಆದ್ರೆ ಈಗಿನ ಕಾಲದಲ್ಲಿ ಮಾಡಕ್ ಆಗಲ್ಲ. ಫಾಸ್ಟ್ ಫುಡ್, ಜಂಕ್ ಫುಡ್ಗಳಿಂದ ಪಿಜ್ಜಾ ಬರ್ಗರ್ ಇರ್ಲೇಬೇಕು. ವಾರಕ್ಕೆ ಒಂದ್ಸಲ ಆದ್ರೂ ಇರ್ಬೇಕು, 2 ಸಲ ಆದ್ರೂ ಇರ್ಬೇಕು, ಇಲ್ಲ ದಿನನಿತ್ಯ ಇರ್ಬೇಕು ಅದು ಕೆಲವರಿಗೆ. ಅದರಿಂದ ಸಹ ಅನಾರೋಗ್ಯ. ಮತ್ತೆ ಹವಾಮಾನ ಬದಲಾವಣೆಯಿಂದ ಸಹ ನಮ್ಮ ದೇಹದಲ್ಲಿ ಶೀತ, ಉಷ್ಣ, ಅಸಿಡಿಟಿ, ನಂಜಾಗೋದು, ಮತ್ತೆ ಕೆಲವು ಶಾಕ್ಗಳು, ಆಕಸ್ಮಿಕ ಘಟನೆಗಳಿಂದ ಸಹ ನಮ್ಗೆ ಅನಾರೋಗ್ಯಕ್ಕೆ ತುತ್ತಾಗುವಂತ ಚಾನ್ಸಸ್ ಇರುತ್ತೆ. ಇವೆಲ್ಲ ಜಾತಕದಲ್ಲಿ ನಮ್ಮ ಎಲ್ಲ ಗ್ರಹಗಳು ಸಹ, ಎಲ್ಲಾ ಭಾವಗಳು ಸಹ, ಎಲ್ಲಾ ಗ್ರಹಗಳು ಸಹ ರೋಗನ ಉಂಟು ಮಾಡುತ್ತವೆ ಅಂತ ಹೇಳ್ಬೋದು. ಅಷ್ಟಕ್ಕೂ ದೇಹದಲ್ಲಿ 3 ಮುಖ್ಯವಾಗಿ ದೋಷಗಳಿರುತ್ತೆ ಮಾನವನ ದೇಹದಲ್ಲಿ. ಯಾವ್ದದು ಅಂದ್ರೆ ವಾತ, ಪಿತ್ತ ಮತ್ತೆ ಕಫ. ವಾತ ಅಂದ್ರೆ ವಾಯುತತ್ವ. ವಾಯುತತ್ವ ಅಂದ್ರೆ ಅದಕ್ಕೆ ಕಾರಕ ಗ್ರಹ ಶನಿ, ರಾಹು, ಬುಧ. ವಾತ ಗಾಳಿಯಿಂದ ಬರುವಂತ ಒಂದು ಅನಾರೋಗ್ಯ ಅದು ದೇಹದಲ್ಲಿ. ಮತ್ತೆ ಪಿತ್ತ ಅಂದ್ರೆ ಅಗ್ನಿ. ಪಿತ್ತ ಇರ್ಬೇಕು, ಪಚನ ಕ್ರಿಯೆಗೆ ಅದು ತುಂಬಾ ಮುಖ್ಯ. ಆದ್ರೆ ಅದು ಏರುಪೇರಾದ್ರೆ ತುಂಬಾ ಅದು ತೊಂದರೆ ಉಂಟು ಮಾಡುತ್ತೆ. ಅದಕ್ಕೆ ಕಾರಕ ಗ್ರಹಗಳು ರವಿ, ಕುಜ, ಬುಧ, ಕೇತು. ಮತ್ತೆ ಕಫ ಅಂದಾಗ ಅದು ಗಟ್ಟಿಯಾದ ಒಂದು ಕೊಬ್ಬಿನ ಅಂಶ ಇರುವಂತಹ ಒಂದು ಪದಾರ್ಥ. ಅದಕ್ಕೆ ಅದು ಜಲತತ್ವ. ಅದಕ್ಕೆ ಚಂದ್ರ, ಗುರು, ಶುಕ್ರ, ಬುಧ ಇಷ್ಟು ಗ್ರಹಗಳು ಸಹ ಕಾರಣ ಆಗ್ತಾರೆ. ಬುಧ ಬಂದ್ಬಿಟ್ಟು ಈ 3 ತತ್ವಗಳಿಗೂ ಸಂಬಂಧ ಬಂದಿರುತ್ತೆ ಬುಧನ್ಗೆ. ವಾತ, ಪಿತ್ತ, ಕಫ ಈ 3 ತತ್ವಗಳಿಗೂ ಬುಧನ ಸಂಬಂಧ ಇರೋದ್ರಿಂದ ಕಾಲಪುರುಷನ ಬಚಕ್ರದ 6ನೇ ಭಾವ ಕನ್ಯಾ ರಾಶಿ, ಅದನ್ನ ರೋಗ ಭಾವ ಅಂತ ಸಲೀಸಾಗಿ ಹೇಳ್ಬೋದು ಅಲ್ವಾ. ಈ ರೋಗ ಭಾವ ಏನ್ ಹೇಳುತ್ತೆ? ರೋಗ, ಋಣ, ಶತ್ರು. ಈ ಭಾವಕ್ಕೆ ಕಾರಕ ಗ್ರಹಗಳು ಶನಿ ಮತ್ತೆ ಕುಜ ಮತ್ತೆ ಶನಿ ಭಗವಾನ್. ಈಗ ರೋಗ, ಋಣ, ಶತ್ರು ಅಂದ್ರೆ ಶತ್ರುಗಳಿಂದ ಸಹ ನಮ್ಗೆ ಹಿತಶತ್ರುಗಳು ಅಂತಾನು ಸಹ ಇರ್ತಾರೆ. ಅವರಿಂದ ನಮ್ಗೆ ಮಾನಸಿಕ ಹಿಂಸೆ ಆಗುತ್ತೆ. ನಮ್ಮ ಹಿತಶತ್ರುಗಳು ಸಹ ನಮ್ಗೆ ತುಂಬಾ ಹಿಂಸೆ, ಅವರಿಂದ ಸಹ ಆರೋಗ್ಯ ಸಮಸ್ಯೆಗೆ ಕಾರಣ ಆಗುತ್ತೆ. ಮಾನಸಿಕ ವ್ಯಾಧಿ, ಮನಸ್ಸಲ್ಲಿ ನೋವಾಗೋದು, ಈ ತರ. ಮತ್ತೆ ಸಾಲ ಏನಾದ್ರು ಮಾಡಿದ್ರೆ, ಅಯ್ಯೋ ಸಾಲ ಇದೆಯಲ್ಲಪ್ಪ ತೀರಿಸ್ಬೇಕು ಅಂತ ಅದೊಂದು ಮಾನಸಿಕವಾಗಿ ಹಿಂಸೆ. ಋಣ ಹಿಂದಿನ ಜನ್ಮದ್ದು. ಹೀಗೆ ನಮ್ಮ ದೇಹ ಒಂದು ಪಂಚತತ್ವಗಳಿಂದ ನಿರ್ಮಾಣ ಆಗಿದೆ ಅಲ್ವಾ.
ಆ ಪಂಚತತ್ವಗಳಿಗೂ ಈ ಪಂಚತತ್ವಗಳಂದ್ರೆ ಗೊತ್ತಲ್ಲ, ಅಗ್ನಿ, ಜಲ, ವಾಯು, ಆಕಾಶ ಮತ್ತೆ ಭೂಮಿ. ಆ ಪಂಚತತ್ವಗಳಿಗೂ ಈ ಪಿತ್ತ, ವಾತ, ಕಫ ಇವೆಲ್ಲ ಸೇರಿ ನಮ್ಮ ದೇಹದಲ್ಲಿ ಇರುವಂತ ಅಷ್ಟಧಾತುಗಳು ಅಂತ ಹೇಳ್ತೀವಿ. ಅಷ್ಟಧಾತುಗಳ ಮೇಲೆ ಪ್ರಭಾವ ಬೀರ್ತದೆ. ಯಾವ್ದು ಅಷ್ಟಧಾತುಗಳು? ರಸಧಾತು. ರಸಧಾತು ಅಂದ್ರೆ ನಾವು ಮಾತಾಡ್ತೀವಿ, ಎಲ್ಲ ಎಲ್ಲ ಬರುತ್ತಲ್ಲ, ವಾಯಲ್ಲಿರುವಂತ ವೈಟ್ ಇದು, ಅದ್ರ ಮೇಲೆ ಚಂದ್ರನ ಪ್ರಭಾವ. ಹಾಗೆ ರಕ್ತ ಅಂದಾಗ ಅದಕ್ಕೆ ಕುಜ ಆಗ್ತಾನೆ. ಕುಜ ರಕ್ತ ಅದೊಂದು ಧಾತು, ಎರಡನೇದು. ಆಮೇಲೆ ರಕ್ತದಿಂದ ಪಿತ್ತದೋಷಗಳು ಇದೆಲ್ಲ ಉಂಟಾಗ್ತವೆ. ಮಜ್ಜ ಅಂದ್ರೆ ನರ್ವ್ ಸಿಸ್ಟಮ್ಸ್, ಅದು ಜಲಧಾತುವಿಂದ ಕೂಡಿರುವಂತದ್ದು. ಹಾಗಾಗಿ ಅದಕ್ಕೂ ಬುಧಕಾರಕ ಆಗ್ತಾನೆ. ಮತ್ತೆ ಮಾಂಸ ಅಂದ್ರೆ ಕೊಬ್ಬು, ಕಫದಿಂದ ಬರುವಂತದ್ದು. ಇದು ಪಿತ್ತದೋಷದಿಂದನೂ ಉಂಟಾಗುತ್ತೆ. ಇದಕ್ಕೆ ಕುಜನೇ ಕಾರಣ ಆಗ್ತಾನೆ. ಮತ್ತೆ ಅಸ್ಥಿ, ಗಾಳಿ ಮತ್ತು ಆಕಾಶ ತತ್ವದಿಂದ ಕೂಡಿರುತ್ತೆ ಅಸ್ಥಿ ಅಂದ್ರೆ, ಅದಕ್ಕೆ ಕಾರಕ ಶನಿ ಭಗವಾನ್. ಮತ್ತೆ ಮೇಧ, ಇದು ಪೃಥ್ವಿ ಜಲತತ್ವದಿಂದ ಉಂಟಾಗುವಂತದ್ದು. ಮತ್ತೆ ಇದಕ್ಕೆ ಗುರು ಕಾರಕ ಆಗ್ತಾನೆ. ಮತ್ತೆ ಶುಕ್ಲ, ಅದು ಸಹ ಕಫದೋಷನ ಉಂಟು ಮಾಡುತ್ತೆ. ಶುಕ್ಲ ಅಂದ್ರೆ ಓಜಸ್ಸು ಮತ್ತೆ ನಮ್ಗೆ ಎನರ್ಜಿ ಇದೆಲ್ಲ ಬರ್ಬೇಕಲ್ವಾ, ಇದಕ್ಕೆ ರವಿ ಕಾರಕ ಆಗ್ತಾನೆ. ಹೀಗೆ ನಮ್ಮ ಜಾತಕದಲ್ಲಿ ನಾವು ರಾಶಿಯಿಂದ, ನವಾಂಶದಿಂದ, ಷಷ್ಟಾಂಶದಿಂದ ನಮ್ಮ ದೇಹದಲ್ಲಿ ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಬರ್ತವೆ, ಗ್ರಹಗಳು ಯಾವ ಭಾವದಲ್ಲಿವೆ, ಆ ಭಾವ ಏನ್ ರೂಲ್ ಮಾಡುತ್ತೆ, ಗ್ರಹ ಏನ್ ರೂಲ್ ಮಾಡುತ್ತೆ, ಇದರಿಂದ ನಮ್ಮ ದೇಹದಲ್ಲಿ ಆಗುವಂತ ಕಾಯಿಲೆ ಯಾವುದು, ಇದು ಯಾವಾಗ ಬರುತ್ತೆ, ಯಾವಾಗ ಕಾಯಿಲೆ ಬರುತ್ತೆ, ಅದರ ಪರಿಹಾರ ಏನು ಅಂತ ಸಹ ನೋಡ್ಬೋದು. ಇಷ್ಟಾದ್ಮೇಲೆ ಇನ್ನು ನೆಕ್ಸ್ಟ್ ಬಾಧಕಾಧಿಪತಿ ಅಂತ ಒಬ್ಬ ಇರ್ತಾನೆ. ಎಲ್ಲಾ ಲಗ್ನಗಳಿಗೂ ಒಬ್ಬ ಬಾಧಕಾಧಿಪತಿ ಇರ್ತಾನೆ. ಚರಲಗ್ನಗಳಿಗೆ 11ನೇ ಮನೆ ಅಧಿಪತಿ. ಚರಲಗ್ನದವರು ಯಾವಾಗ್ಲೂ ಚಲಿಸ್ತಾನೆ ಇರ್ತಾರೆ. ಅವರು ಚಟುವಟಿಕೆಯಿಂದ ಕೂಡಿರ್ತಾರೆ, ಹೊರಗಡೆ ಎಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ನೇಹಿತರು ಜಾಸ್ತಿ ಇರ್ತಾರಲ್ವಾ, ಹಾಗಾಗಿ 11ನೇ ಮನೆ ಅಧಿಪತಿ ಅವ್ರಿಗೆ ಬಾಧಕ. ಸ್ನೇಹಿತರಿಂದಲೇ ಬಾಧೆ ಆಗ್ತಾ ಇರುತ್ತೆ ಅವ್ರಿಗೆ ಅವಾಗವಾಗ. ಮತ್ತೆ ಸ್ಥಿರ ಲಗ್ನದವ್ರಿಗೆ 9ನೇ ಮನೆ ಅಧಿಪತಿ. ಅವ್ರ ಕೂತಲ್ಲೇ ಭಾಗ್ಯ ಸಿಕ್ಕಿರುತ್ತೆ. ಅವ್ರಿಗೆ ಸಿಕ್ಕಿದ್ದೆಲ್ಲ ಆರಾಮಾಗಿ ತಂದೆಯಿಂದನೋ ಯಾರಿಂದನೋ ಒಂದು ಒಳ್ಳೆ ಭಾಗ್ಯ ಇರುತ್ತೆ. ಹಾಗಾಗಿ ಅವ್ರಿಗೆ ಭಾಗ್ಯದಿಂದನೇ ಅವ್ರಿಗೆ ಒಂದು ಬಾಧೆ. ಅವ್ರಿಗಿರೋಂತ ಹಣಕಾಸಿನ ಅಭಿವೃದ್ಧಿಯಿಂದನೇ ಅವ್ರಿಗೆ ಒಂದ್ ರೀತಿ ಬಾಧೆ ಅಂತ ಹೇಳ್ಬೋದು. ಇದು ನನ್ನ ಅಭಿಪ್ರಾಯ, ಬೇರೆ ಬೇರೆ ಅಭಿಪ್ರಾಯಗಳಿರುತ್ತೆ. ಮತ್ತೆ ಉಭಯ ರಾಶಿಗಳಿಗೆ 7ನೇ ಮನೆ ಉಭಯ ರಾಶಿಗಳಂದ್ರೆ ಎಲ್ಲ ಎರಡೆರಡು ಬೇಕು ಅವ್ರಿಗೆ. ಈಗ ಸಂಗಾತಿನೂ ಒಂದು ಹೆಂಡತಿ ಇದ್ರೆ ಇನ್ನೊಂದು ಸ್ಟೆಪ್ ಇರ್ಬೇಕು ಅವ್ರಿಗೆ. ಹಾಗಾಗಿ ಅದರಿಂದ ಬಾಧೆ ಇವ್ರಿಗೆ. ಈ ರೀತಿ ನಮ್ಮ ಜಾತಕದಿಂದ ಯಾವ್ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ನಾವು ನೋಡ್ಕೋಬಹುದು. ಆಯ್ತು, ಈಗ ನಾನು ಮಾತಾಡೋಕೆ ಬಂದಿರೋಂತ ವಿಷಯ ಇದು ಅಸ್ಟ್ರೋಸೈಕಾಲಜಿ ಅಂದ್ರೆ ಏನು? ಸೈಕಾಲಜಿ ಅಂದ್ರೆ ಮನಃಶಾಸ್ತ್ರಕ್ಕೆ ಮನಕ್ಕೆ ಕಾರಕ ಯಾರು? ಕಾರಕ ಗ್ರಹ ಚಂದ್ರನ ಬಗ್ಗೆನೇ ನಾನು ಮಾತಾಡ್ಬೇಕೀಗ ಅಲ್ವಾ. ಅಸ್ಟ್ರಾಲಜಿ ಅಂದ್ರೆ ಮನಸ್ ಜ್ಯೋತಿಷ್ಯ, ಸೈಕಾಲಜಿ ಅಂದ್ರೆ ಮೈಂಡ್ ವಿತ್ ಬಿಹೇವಿಯರ್, ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವ, ಮನಸ್ಸು, ಅವನ ನಡವಳಿಕೆ ಬಗ್ಗೆ ವೈಜ್ಞಾನಿಕವಾಗಿ ತಿಳಿಯುವಂತ ಶಾಸ್ತ್ರ. ಈ ಶಾಸ್ತ್ರನ ಎಷ್ಟೋ ಜನ ಮನಃಶಾಸ್ತ್ರಜ್ಞರು ಬಗ್ಗೆ ತಿಳಿಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮನುಷ್ಯನಿಗೆ ಬರುವಂತ ಎಷ್ಟೋ ಮನೋಕಾಯಿಲೆಗಳು, ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ. ಇದು ನಮ್ಮನ್ನ ಯಾವ ರೀತಿ ಮೆಂಟಲಿ ವೀಕ್ ಆಗುವಾಗ ಮಾಡುತ್ತೆ, ಯಾವ ಸಮಯದಲ್ಲಿ ನಮ್ಗೆ ಕಾಯಿಲೆಗಳು ಕಾಣಿಸ್ಕೊಳುತ್ತೆ, ಹಾಗೆ ನಮ್ಮ ಮಾನಸಿಕ ಆರೋಗ್ಯದ ಏರುಪೇರುಗಳನ್ನ ನಾವು ತಿಳಿಯೋದಕ್ಕೆ ಜ್ಯೋತಿಷ್ಯದ ಮೊರೆ ಹೋಗ್ಬೋದು. ಆಯ್ತಾ? ಈ ಜ್ಯೋತಿಷ್ಯ ಶಾಸ್ತ್ರ ಎಷ್ಟೋ ವಿಧದ ಮನುಷ್ಯನ ಮಾನಸಿಕ ಸಮಸ್ಯೆಗಳಿಗೆ ಉತ್ತರ ಹೇಳುತ್ತೆ. ಅಂದ್ರೆ ಜಾತಕದಲ್ಲಿ 12 ಮನೆಗಳು, 9 ಗ್ರಹಗಳು, ಇತ್ತೀಚೆಗೆ ನೆಪ್ಚೂನ್, ಪ್ಲೂಟೋ ಸಹ ಸೇರ್ಕೊಂಡಿದೆ. ಅದು ತುಂಬಾ ದೂರ ಇರುವಂತ ಗ್ರಹಗಳಾದ್ರಿಂದ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ. ಹಾಗೆ 27 ನಕ್ಷತ್ರಗಳು ಸೇರಿ ಯಾವ ಸಮಯದಲ್ಲಿ ಹೇಗ್ ಪ್ರಭಾವ ಬೀರ್ತವೆ ಅಂತ
ಜ್ಯೋತಿಷ್ಯದ ಮುಖಾಂತರ ನಾವು ತಿಳ್ಕೊಬಹುದು. ಮೊದಲಿಗೆ ಲಗ್ನ ಅಂತೀವಲ್ವಾ, ಲಗ್ನ ಅಂದ್ರೆ ಇದು ತುಂಬಾ ಮುಖ್ಯ. ಇದು ಮನುಷ್ಯನ ಇಡೀ ಜೀವನದ ಬಗ್ಗೆ ಹೇಳ್ಬೇಕು ಅಂದ್ರೆ ಲಗ್ನ ಆರೋಗ್ಯ ಚೆನ್ನಾಗಿದ್ರೆ, ಲಗ್ನ ಚೆನ್ನಾಗಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಲಗ್ನಾಧಿಪತಿ ತುಂಬಾ ಚೆನ್ನಾಗಿರ್ಬೇಕು. ಅವ್ನ್ ಚೆನ್ನಾಗಿದ್ರೆ, ಷಷ್ಠಾಧಿಪತಿ ವೀಕ್ ಆಗಿದ್ರೆ ಅವನಿಗೆ ಆರೋಗ್ಯವಂತ ಮನುಷ್ಯ. ಅಲ್ದೇನೆ ಲಗ್ನ ಏನಾದ್ರೂ ಚೆನ್ನಾಗಿಲ್ಲ, ಷಷ್ಠಾಧಿಪತಿ ತುಂಬಾ ಚೆನ್ನಾಗಿದ್ದಾನೆ ಅಂದಾಗ ಅನಾರೋಗ್ಯದ ಗೂಡಾಗಿರುತ್ತೆ. ಅವನ ದೇಹ ಶರೀರ ಕೃಶವಾಗಿರುತ್ತೆ. ಈಗ ಲಗ್ನದಿಂದ ನಾವು ಲಗ್ನಾಧಿಪತಿ ತುಂಬಾ ಮುಖ್ಯ ಆಗುತ್ತೆ ಆರೋಗ್ಯಕ್ಕೆ. ಮತ್ತೆ ಇದು 6, 8, 12ನೇ ಭಾವಗಳು ಸಹ ನಾವು ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅದನ್ನು ನೋಡ್ಬೇಕು. ಮತ್ತೆ ಇನ್ನು ನೆಕ್ಸ್ಟ್ 2ನೇ ಮನೆ, ಅವನ್ ಮಾತು, ಅವನ್ ಊಟ ತಿಂಡಿ, ಏನ್ ಊಟ ಮಾಡ್ತಾನೆ, ಅವನ್ ಟೇಸ್ಟ್ ಯಾವ ರೀತಿ ಇರುತ್ತೆ, ಅವನ್ ಸುಳ್ಳು ಹೇಳ್ತಾನ, ನಿಜ ಹೇಳ್ತಾನ, ಅಲ್ಲಿ ಎಜುಕೇಶನ್ ಎಂತದಿರುತ್ತೆ, ಅವನ ಕುಟುಂಬದ ಜೊತೆ ಅವನ ರಿಲೇಶನ್ಶಿಪ್ ಹೇಗಿರುತ್ತೆ, ಇದೆಲ್ಲ ನಾವು 2ನೇ ಭಾವದಿಂದ ನೋಡ್ತೀವಿ. ಹಾಗೆ 3ನೇ ಭಾವದಿಂದ ಅವನ ಒಂದು ಕರೇಜು, ಧೈರ್ಯ ಹೇಗಿರುತ್ತೆ, ಅವನ ಅಣ್ಣ ತಮ್ಮಂದ್ರ ಜೊತೆ ಇರುವಂತ ಅವನ ರಿಲೇಶನ್ಶಿಪ್ ಹೇಗಿರುತ್ತೆ, ಅವನ ಅಡ್ವೆಂಚರ್ ಹೇಗೆ ಅಂತ ನಾವು ನೋಡ್ಬೋದು. ಹಾಗೆ 4ನೇ ಭಾವ ಅನ್ನೋದು ಸುಖ ಸ್ಥಾನ. ಈ 4ನೇ ಮನೆ ಇದು ಚಂದ್ರನ ಆಧಿಪತ್ಯ ಹೊಂದಿರುವಂತ ಮನೆ ಅಲ್ವಾ. ಹಾಗಾಗಿ 4ನೇ ಮನೆಗೆ ತುಂಬಾ ಪ್ರಿಫರೆನ್ಸ್ ಕೊಟ್ಟು ಮಾತಾಡ್ಬೇಕು. ಈ 4ನೇ ಮನೆ ಏನು ಅಂದ್ರೆ ಅವನ ಒಂದು ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಳುತ್ತೆ ಇದು 4ನೇ ಮನೆ. ನಾವೇನ್ ಯೋಚನೆ ಮಾಡ್ತೀವಿ, ಏನ್ ಡಿಸಿಷನ್ ತಗೋತೀವಿ, ನಮ್ ಜೀವನದಲ್ಲಿ ಏನು ನಮ್ ಜೀವನ ಅನ್ನೋದು 4ನೇ ಮನೆಯಿಂದ ನಮ್ ಜೀವನದ ಬಗ್ಗೆ ನಾವು ತುಂಬಾ ಚೆನ್ನಾಗಿ ಅವನ ಬಗ್ಗೆ ಸೈಕಾಲಜಿ ಅಂದ್ರೆ ಈ 4ನೇ ಮನೆನೇ ಮೇನ್ ಮುಖ್ಯವಾಗಿ ಬರುತ್ತೆ. 4ನೇ ಮನೆ ಅಂದ್ರೆ ಮೆಂಟಲ್ ಮೈಂಡ್ಗೆ ಸಂಬಂಧಪಟ್ಟಿದ್ದಾದ್ರಿಂದ ನಾವು 3 ರೀತಿಯಾದ ಒಂದು ಮಾನಸಿಕ ಸ್ಥಿತಿಯನ್ನ ನೋಡ್ಬೋದು. ಮನಸ್ಸಿನ ಸ್ಥಿತಿಯನ್ನ 3 ರೀತಿಯಲ್ಲಿ. ಯಾವುದು ಆ 3 ರೀತಿ ಅಂತ ಅಂದ್ರೆ, ಒಂದು ಕಾನ್ಶಿಯಸ್ ಮೈಂಡ್, ನೆಕ್ಸ್ಟ್ 2ನೇದು ಸಬ್ ಕಾನ್ಶಿಯಸ್ ಮೈಂಡ್, ನೆಕ್ಸ್ಟ್ ಇನ್ನೊಂದು ಅನ್ಕಾನ್ಶಿಯಸ್ ಮೈಂಡ್ ಅಂತ. ಕಾನ್ಶಿಯಸ್ ಮೈಂಡ್ ಅಂದ್ರೆ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು, ನಮ್ಗೆ ಎಚ್ಚರವಾದ ಸ್ಥಿತಿನಲ್ಲಿ ನಾವ್ ಏನೇನ್ ಮಾಡ್ತೀವಿ, ಇವತ್ತೇನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಏನ್ ನಾಷ್ಟ ಮಾಡ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಏನ್ ಕೆಲ್ಸ ಮಾಡ್ಬೇಕು, ಯಾವ ಬಟ್ಟೆ ಹಾಕೋಬೇಕು, ಹೀಗೆ ಮಾಡೋದು ನಮ್ಗೆ ಗೊತ್ತಿದ್ದು ನಾವು ನಮ್ಮಷ್ಟಕ್ಕೆ ನಾವೇ ಮಾಡೋಂತ ಕಾನ್ಶಿಯಸ್ ಮೈಂಡ್ ಅಂತ. ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಮೈಕ್ ಆನ್ ಮಾಡ್ಕೊಳ್ಳಿ ವನ್ಮಾಲ್ ಅವ್ರೆ. ಇನ್ನು ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಾವು ನಮ್ಮೊಳಗಡೆ ಇರುತ್ತಲ್ಲ, ನಾವು ಕಲ್ತಿರೋಂತ ವಿಷಯ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದು ಮೈಂಡ್ ಅಲ್ಲಿ ಮೆಮೊರಿನಲ್ಲಿ ಇರೋಂತ ಕಲ್ತಿರೋ ವಿಷಯಗಳು ನಾವು ಮರ್ಸಿದ್ದನ್ನೆಲ್ಲ ನೆನಪು ಮಾಡ್ಕೊಂಡು ಮಾಡೋಂತ ವಿಷಯಗಳು, ಇವೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅನ್ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮ್ಮ ಮೆಮೊರೀಸ್, ನಮ್ಗೆ ಕಾಡುವಂತ ನೆನಪುಗಳು, ನಮ್ಗೆ ಇಂಥವ್ರು ಸ್ನೇಹಿತರಿದ್ರು, ನಾವು ಹೀಗಿದ್ವಿ ಹಾಗಿದ್ವಿ, ನಮ್ಗೆ ಯಾರೋ ಈಗ ಮೋಸ ಮಾಡಿದ್ರು, ಯಾರಿಂದನೋ ನಮ್ಗೆ ಈ ರೀತಿಯಾದ ಸಹಾಯ ಆಯ್ತು, ಈ ತರ ಎಲ್ಲ ಕಾಡುವಂತ ಒಂದು ನೆನಪುಗಳನ್ನ ಕನಸಲ್ಲಿ ಒಮ್ಮೊಮ್ಮೆ ಬರ್ತಾ ಇರ್ತೇನೆ. ಇದೆಲ್ಲ ಅನ್ಕಾನ್ಶಿಯಸ್ ಮೈಂಡ್ ಅಂದ್ರೆ ನಿದ್ರಾವಸ್ಥೆನಲ್ಲಿದ್ದಾಗ ಇವೆಲ್ಲ ಒಂಥರ ಪುನರ್ಜನ್ಮ ಅಂತ ಸಹ ಹೇಳ್ಬೋದು. ಕನಸುಗಳು ಪುನರ್ಜನ್ಮ ಅಂತ ಸಹ ಹೇಳ್ಬೋದು. ಅಂದ್ರೆ ಜ್ಯೋತಿಷ್ಯದಲ್ಲಿ ನಾವು 4ನೇ ಮನೇನ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮ್ಮ ಎಚ್ಚರದ ಸ್ಥಿತಿಯಲ್ಲಿ ನಾವ್ ಏನೇನ್ ಮಾಡ್ತೀವಿ ಅನ್ನೋದನ್ನ ಹೇಳುತ್ತೆ 4ನೇ ಮನೆ. ಮತ್ತೆ 8ನೇ ಮನೆ ಅನ್ನೋದು ಸಬ್ ಕಾನ್ಶಿಯಸ್ ಮೈಂಡ್. ನಾವು ರಹಸ್ಯದ ಮನೆ, ನಮ್ಮ ಒಳಗಡೆ ಏನೇನ್ ಇರುತ್ತೆ ರಹಸ್ಯಗಳು, ಗುಟ್ಟು, ಇದನ್ನೆಲ್ಲ ಅದು ಹೇಳುತ್ತೆ. ಮತ್ತೆ 12ನೇ ಜ್ಞಾಪಕದಲ್ಲಿ ಇಟ್ಕೊಂಡು ಮಾಡುವಂತದ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ವಾ, ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು. ಮತ್ತೆ 12ನೇ ಮನೆ ಅನ್ಕಾನ್ಶಿಯಸ್ ಮೈಂಡ್, ನಿದ್ರೆ ಮಾಡುವಾಗ ಬರುವಂತ ಕನಸುಗಳು, ನಿದ್ರೆ ಚೆನ್ನಾಗ್ ಬರುತ್ತಾ ಅಂತ ನಾವು ಅಲ್ಲಿ 12ನೇ ಮನೆಯಲ್ಲಿರುವಂತಹ ಗ್ರಹಗಳಿಂದ ತಿಳ್ಕೊಬಹುದು. ಆಯ್ತಾ. ಹಿಂದಿನ ಜನ್ಮದ ನೆನಪುಗಳು, ಇದೆಲ್ಲ
ಒಮ್ಮೆ ಕನ್ಸಲ್ ಬರ್ತಾ ಇರುತ್ತೆ. ಚಂದ್ರ ಚಂದ್ರಮ ಮನೋಜಾತ ಅಂತಾರೆ ಅಲ್ವಾ. ಚಂದ್ರ ಮನೋಕಾರಕ. ಚಂದ್ರ ಮನೋಕಾರಕ ಅಂದ್ರೆ ಅತ್ಯಂತ ಚಂಚಲ, ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಅವನು. ಅಂದ್ರೆ ಅವನು ನಮ್ಗೆ ದಿನದಲ್ಲಿ ಸುಮಾರಷ್ಟು ನಮ್ಗೆ ಆಲೋಚನೆಗಳನ್ನ ಒಂದು 70,000 ಆಲೋಚನೆಗಳನ್ನ ಮಾಡುವಂತ ಒಂದು ಕೆಪಾಸಿಟಿ ಇದೆ ನಮ್ಮ ಮೈಂಡ್ ಅಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಚಂದ್ರ ಅಷ್ಟು ಚಂಚಲ. ಈಗ ಇಲ್ಲಿರ್ತೀವಿ, ನಾಳೆ ಇನ್ನೊಂದು ಕ್ಷಣದಲ್ಲಿ ಪಾಲಿನಲ್ಲಿ ಇರುತ್ತೆ ನಮ್ಮ ಮೈಂಡ್, ಮನಸ್ಸು ಎಲ್ಲ, ಅಥವಾ ಇನ್ನೆಲ್ಲೋ ಯಾರ್ದೋ ಜೊತೆ ಇರ್ತೀವಿ. ಈ ತರ ಚಂದ್ರ ಮನಸ್ಸಿಗೆ ಕಾರಕ, ಚಂಚಲ. ಅದೇ ರೀತಿ ನಮ್ ಡಿಸಿಷನ್ಸ್ ಸಹ ಅವಾಗವಾಗ ಬದಲಾಗ್ತಾ ಇರುತ್ತೆ. ಈಗ ಮಾಡ್ಬೇಕು ಅನ್ನೋದು ಇನ್ನೊಂದ್ ಸ್ವಲ್ಪ ಸಮಯದಲ್ಲಿ ಬೇಡಪ್ಪ, ಮಾಡೋದೇ ಬೇಡ ಅಂತ ಈ ತರ ಡಿಸಿಷನ್ ತಗೋಬಹುದು, ತಗೊಳ್ದೇನು ಇರ್ಬೋದು. ಈ ತರ ಆ ತರ ಒಂದು ಮನಸ್ಸು ಚೇಂಜ್ ಆಗ್ತಾ ಇರ್ತಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಚಂದ್ರ ಜಾತಕದಲ್ಲಿ ಎಲ್ಲಿರ್ತಾನೆ, ಯಾವ ಭಾವದಲ್ಲಿ ಇರ್ತಾನೆ, ಯಾವ ಗ್ರಹದ ಜೊತೆ ಇರ್ತಾನೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಸಮಸ್ಯೆಗಳನ್ನ ತಿಳ್ಕೋಬಹುದು. ಇನ್ನು ನಾವು ಬುಧ ಗ್ರಹವನ್ನ ಇಂಟೆಲಿಜೆನ್ಸ್, ಬುದ್ಧಿಕಾರಕ ಗ್ರಹ ಅಂತೀವಿ. ನಮ್ಮ ಬುದ್ಧಿಯ ಮಟ್ಟ ಹೇಗಿರುತ್ತೆ ಅಂತ ಅಳೆಯೋದಕ್ಕೆ ನಾವು ಜಾತಕದಲ್ಲಿ ಬುಧನ ಗಮನಿಸ್ಬೇಕು. ಮತ್ತೆ ಗುರು ಜ್ಞಾನಕಾರಕ. ಈ 3 ಗ್ರಹಗಳು, ಚಂದ್ರ, ಬುಧ, ಗುರು, ಈ ಶುಭ ಗ್ರಹಗಳು ಜಾತಕದಲ್ಲಿ ಬಲವಾಗಿದ್ರೆ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೆಂಟಲಿ ಯಾವ ರೀತಿಯ ಮಾನಸಿಕ ಕಾಯಿಲೆನೂ ಇರೋಲ್ಲ ಇವರಿಗೆ. ಗುರು, ಬುಧ ಮತ್ತೆ ಚಂದ್ರ. ಅಂದ್ರೆ ಗುರು ಚಂದ್ರ ಒಟ್ಟಿಗೆ ಇದ್ದಾಗ ನಾವೊಂದು ಯೋಗ ಅಂತೀವಿ, ಗಜಕೇಸರಿ ಯೋಗ ಅಂತೀವಲ್ವಾ. ಶುಭಕಾರಕ ಗುರು ಜೊತೆ ಮನೋಕಾರಕ ಚಂದ್ರ ಕೊಟ್ಟಾಗ ಮನಸ್ಸು ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ. ಹಾಗೆ ಒಳ್ಳೆ ಆಲೋಚನೆಗಳಿಂದ ಅವನಲ್ಲಿ ಅಸೂಯೆ, ಈರ್ಷೆ ಅಥವಾ ಯಾವುದೇ ನೆಗೆಟಿವ್ ಆಲೋಚನೆನೂ ಸಹ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಈ ಚಂದ್ರ ಮತ್ತೆ ಗುರು ಎಲ್ಲರಿಂದಲೂ ಕಲಿಯುವಂತಹ ಮನೋಭಾವ ಇರುತ್ತೆ ಅವ್ರಿಗೆ. ಚಂದ್ರ ಗುರು ಕಾಂಬಿನೇಷನ್ ಅವ್ರಿಗೆ ಏನಾದ್ರೂ ಅನ್ಕೊಂಡ್ರೆ ಅದನ್ನ ಮಾಡೋದು, ಕ್ರಿಯಾಶೀಲ ಭಾವನೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಚಂದ್ರ ಬುಧ ಇದ್ದಾಗ ಸಹ ಮನುಷ್ಯ ಬಹಳ ಲಾಜಿಕಲ್, ಕ್ರಿಟಿಕಲ್ ಆಗಿರ್ತಾನೆ. ಎಲ್ಲ ಸಮಸ್ಯೆಗೂ ಅತಿ ಸುಲಭವಾಗಿ ಚಂದ್ರ ಬುಧ ಇರೋರು, ಯಾರನ್ನು ನಂಬಲ್ಲ ಇವರು. ಆಡಿಟರ್ ಕೆಲಸ ಮಾಡೋಂತ ಜಾತಕದಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಮತ್ ಹಾಗೆ ಚಂದ್ರ ಶುಕ್ರ ಅಂದ್ರೆ ಒಳ್ಳೆ ಫ್ರೆಂಡ್ಲಿ ಇರೋರು. ಅವರಿಬ್ರು ಶತ್ರುಗಳೇ, ಚಂದ್ರ ಶುಕ್ರ. ಆದ್ರೆ ಚಂದ್ರ ಶುಕ್ರ ಯಾರ್ದಾದ್ರೂ ಜಾತಕದಲ್ಲಿ ಒಟ್ಟಿಗೆ ಇದ್ರೆ ಅವರಲ್ಲಿ ಒಂದು ಫ್ರೆಂಡ್ಲಿ ಮನೋಭಾವನೆ ಇರುತ್ತೆ. ಮತ್ತೆ ಹಾಗೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಮತ್ತೆ ಪ್ರಪಂಚ ಎಲ್ಲ ಅವ್ರಿಗೆ ತುಂಬಾ ಸುಂದರವಾಗಿ ಕಾಣುತ್ತೆ. ಇವರ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಜೊತೆ ಬಹಳ ಬೇಗ ಮಿಂಗಲ್ ಆಗ್ತಾರೆ, ಬಾಂಧವ್ಯ ಬೆಳೆಸ್ಕೊತಾರೆ. ಒಳ್ಳೆ ವಸ್ತುಗಳು, ಸುಂದರವಾದ ವಸ್ತುಗಳನ್ನ ಇಷ್ಟಪಡ್ತಾರೆ. ಎಲ್ಲ ಲಕ್ಸುರಿ ವಸ್ತುಗಳು ಬೇಕು ಅವ್ರಿಗೆ ತುಂಬಾ ಅದನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಚಂದ್ರ ಮತ್ತೆ ಶುಕ್ರ ನಾನ್ ನೋಡಿದೀನಿ, ನಮ್ಮ ಮನೇಲಿ ಒಬ್ರು ಇದ್ದಾರೆ ಚಂದ್ರ ಶುಕ್ರ ಕಾಂಬಿನೇಷನ್. ಹಾಗೆ ಇದು ಬಿಟ್ಟು ಇಷ್ಟು 3 ಗ್ರಹಗಳು ಹೇಳಿದ್ನಲ್ಲ, ಈ ಬುಧ, ಗುರು, ಶುಕ್ರ, ಈ 3 ಗ್ರಹಗಳ ಜೊತೆ ಚಂದ್ರ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಮೈಂಡ್. ಅದು ಬಿಟ್ಟು ಇನ್ನುಳಿದ ಗ್ರಹಗಳ ಜೊತೆ ಚಂದ್ರ, ಶನಿ ತುಂಬಾ ದೂರದೃಷ್ಟಿ ಇವ್ರ ಸ್ವಭಾವ ಬಹಳ ನೆಗೆಟಿವ್ ಆಗಿರುತ್ತೆ. ಇವ್ರ ಸ್ವಭಾವನೇ ಒಂಥರ ನೆಗೆಟಿವ್. ಇವರು ಬಹಳ ಬೇಗ ಡಿಪ್ರೆಷನ್ ಒಳಗಾಗ್ತಾರೆ ಅಂತ ಹೇಳ್ಬೋದು. ಇವರು ಒಂಥರ ಯಾವ್ದನ್ನು ಸೆಲೆಬ್ರೇಟ್ ಮಾಡಲ್ಲ, ಬರೀ ಹಳೆಯ ಸಂಪ್ರದಾಯಕ್ಕೆ ಬದ್ಧವಾಗಿರ್ತಾರೆ. ಚಂದ್ರ ಶನಿ ಕಾಂಬಿನೇಷನ್ ಇರೋರು ಅದಕ್ಕೇನೋ ಒಂದು ಯೋಗ ಅಂತ ಹೇಳ್ತಾರೆ, ಶಶಿಮಂದ ಯೋಗ ಅಂತ. ತುಂಬಾ ಕೆಟ್ಟ ಕಾಂಬಿನೇಷನ್ ಇದು. ಹಾಗೆ ಚಂದ್ರ ಕೇತು ಕಾಂಬಿನೇಷನ್ ಸಹ ಬಹಳ ಕೆಟ್ಟದಾಗಿರುತ್ತೆ. ಅಂದ್ರೆ ಮಾನಸಿಕ ಸ್ಥಿತಿ ಚಂದ್ರ ಕೇತು ಕಾಂಬಿನೇಷನ್ ಇರೋರಿಗೆ ಆಗಾಗ ಕೆಡ್ತಾ ಇರುತ್ತೆ. ಸಮಾಧಾನ ಅನ್ನೋದು ಇವರಲ್ಲಿ ಅಷ್ಟು ಕಡಿಮೆ, ಜಾಸ್ತಿ ಇರಲ್ಲ. ಕೀಳರಿಮೆ ಮನೋಭಾವನೆ ಜಾಸ್ತಿ ಇರುತ್ತೆ.
ಮತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೀವಲ್ಲ ಅದು ಬೇಗ ಅವ್ರ ಬಗ್ಗೆ ಅವ್ರ ಕೀಳಮೆ ಬೆಳೆಸ್ಕೊತಾರೆ. ಹಾಗೆ ಚಂದ್ರ ರಾಹು ಇವರು ಭಯ ಜಾಸ್ತಿ, ಇವ್ರಿಗೆ ಫೋಬಿಯಾ, ಅದೇ ಹೆದರಿಕೆ ಜಾಸ್ತಿ. ಇವ್ರು ಎಲ್ಲಾ ವಿಷಯನ ಮನಸ್ಸಿಗೆ ತಗೋತಾರೆ, ಹೆದರ್ಕೋತಾ ಇರ್ತಾರೆ. ಚಂದ್ರ ರಾಹು ಅಂದ್ರೆ ಅವ್ರಿಗೆ ಹೆದರಿಕೆ ಜಾಸ್ತಿ, ಇವ್ರಿಗೆ ಕನಸುಗಳು ಜಾಸ್ತಿ ಬೀಳುತ್ತೆ, ಒಂಥರ ಭಯದಲ್ಲೇ ಇರ್ತಾರೆ. ಅವ್ರಿಗೆ ಏನಾಗ್ಬಿಡುತ್ತೋ, ಅದನ್ನ ಹಂಗ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಹಿಂಗ್ ಮಾಡಿದ್ರೆ ಏನಾಗ್ಬಿಡುತ್ತೋ, ಅವ್ರ ಏನ್ ಅನ್ಕೊಂತಾರೆ, ಇವ್ರ ಏನ್ ಅನ್ಕೊಂತಾರೆ, ಈ ತರನೇ ಅವ್ರಿಗೆ ಎಲ್ಲ ಒಂಥರ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕುಜನ್ ಜೊತೆ ಏನಾದ್ರು ಚಂದ್ರ ಇದ್ರೆ ಕೋಪ ಜಾಸ್ತಿ, ಇವ್ರಿಗೆ ತಾಳ್ಮೆ ಕಡಿಮೆ. ಕುಜ ಮತ್ತೆ ಚಂದ್ರ ಇರೋರನ್ನ ಅವ್ರು ಬೇಗ, ಅವ್ರು ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನ ಬೇಗ ತಗೊಂಡ್ಬಿಡ್ತಾರೆ, ತಗೊಂಡು ರಿಯಾಕ್ಷನ್ ಕೊಟ್ಬಿಡ್ತಾರ ಅವ್ರು. ಅಷ್ಟು ಬೇಗ ಕೋಪ ಬರುತ್ತೆ, ಹಾಗೆ ಅಷ್ಟು ಬೇಗ ಸಣ್ಣಗ ಆಗ್ತಾರ ಅವರು. ತುಂಬಾ ವೈಲೆಂಟ್ ಅವರು, ಬೇರೆಯವ್ರಿಗೆ ಹೊಡೆಯೋದು, ಮಾನಸಿಕವಾಗಿ ಬೇರೆಯವ್ರನ್ನ ಜರ್ಜರುತ್ತನ್ನಾಗಿ ಮಾಡೋದು, ಇವೆಲ್ಲ ಇವರಲ್ಲಿ ಚೆನ್ನಾಗಿರುತ್ತೆ. ಏನಾದ್ರು 4ರಲ್ಲಿ ಕುಜ ನೀಚ ಆಗಿ 4, 5, 6ರಲ್ಲಿ ಅಶುಭ ಗ್ರಹಗಳಿದ್ದಾಗ ಏನಾದ್ರು ಮೆಂಟಲಿ ಡಿಪ್ರೆಷನ್ಗೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಅಷ್ಟೇ 4th ಹೌಸ್ ಆಯ್ತಲ್ಲ, ಇನ್ನು 5th ಹೌಸ್ ಅದ್ರ ಬಗ್ಗೆ ಒಂದು ಪೂರ್ವ ಪುಣ್ಯ ಸ್ಥಾನ ಅದು. ನೆಕ್ಸ್ಟ್ 11th ಹೌಸ್ ಬಗ್ಗೆ ಹೇಳೋಣ. 11th ಹೌಸ್ ಅನ್ನೋದು ಒಂಥರ ಮಿತ್ರ ಸ್ಥಾನ. ನಮ್ ಸ್ವಭಾವ, ನಮ್ಮ ಯೋಚನಾ ಲಹರಿ, ನಮ್ ಕನಸುಗಳು, ನಮ್ಮ ಸೋಷಿಯಲ್ ಬಿಹೇವಿಯರ್ ಹೇಳುತ್ತೆ 11th ಹೌಸ್. ಹಾಗೆ ಇದು ಇಂಟರ್ವರ್ಡ್, ಎಕ್ಸ್ಟ್ರವರ್ಡ್. ನಮ್ಮಲ್ಲಿ ಕೆಲವರು ಇರ್ತಾರೆ ಯಾರ ಜೊತೆನೂ ಬೆರೆಯಲ್ಲ, ಅವ್ರಿಗೆ ಕಡಿಮೆ ಸ್ನೇಹಿತರು, ಹಾಗೆ ಒಂಟಿಯಾಗಿರೋಕ್ ಇಷ್ಟಪಡ್ತಾರೆ. ಆದ್ರೆ ಇನ್ ಕೆಲವರು ಸಮಾಜದಲ್ಲಿ ತುಂಬಾ ಎಲ್ಲಾರ ಜೊತೆ ಬೆರೀತಾರೆ. ಅದನ್ನ ಸಹ ನಾವು ಸಮಾಜದಲ್ಲಿ ಹೇಗ್ ಬೆರೀತಾರೆ ಜನ ಅನ್ನೋದು ಸಹ 11th ಹೌಸ್ ಇಂದ 11th ಹೌಸ್ ಮೊನ್ನೆ ಕೈ ಕೊಟ್ಟಲ್ಲ ದೋಸೆ, ಆ ಹಿಟ್ಟಿಗೊಂಚೂರು ರಿಪೇರಿ ಮಾಡ್ಬಿಟ್ಟು ಈಗ ದೋಸೆ ಮಾಡಿದ್ ನಾನು. ಅಕ್ಕಿ ಹಿಟ್ಟು ಹಾಕಿ ನನಗೂ 1-2 ದೋಸೆ ಹಾಕ್ಕೊಡಿ. ಓಪನ್ ಮಾಡ್ಕೊಳ್ಳಿ ಒನ್ಮಲ್ ಅವ್ರು. ಹಾಗೆ ಇವರು 11th ಹೌಸ್ ಅಲ್ಲಿ ಅಶುಭ ಗ್ರಹಗಳೇನಾದ್ರೂ ಇದ್ರೆ ಅವರು ತುಂಬಾ ಒಂಥರ ಜೀವನದಲ್ಲಿ ಅವ್ರಿಗೆ ಸಂತೋಷ ಇರಲ್ಲ, ಒಂಥರ ಫ್ರೆಂಡ್ಸ್ ಅಷ್ಟೇ ಅಷ್ಟೊಂದು ಚೆನ್ನಾಗಿ ಒಳ್ಳೆಯವರಾಗಿರಲ್ಲ ಅಂತ ಹೇಳ್ಬೋದು. ಇನ್ನು ಜ್ಯೋತಿಷ್ಯದಲ್ಲಿ ಜನರಲ್ ಆಗಿ ಏನಂದ್ರೆ ಪರಿಹಾರಗಳು ಅಂತ ಅಂದಾಗ ಇಷ್ಟು ಜ್ಯೋತಿಷ್ಯದ ವಿಷಯಗಳು. ಪರಿಹಾರ ಅಂತ ಬಂದಾಗ ನಾವು ಗ್ರಹಗಳಿಗೆ ಸಂಬಂಧಪಟ್ಟಂತೆ ಯಂತ್ರ, ಮಂತ್ರ, ತಂತ್ರಗಳನ್ನ ಯೂಸ್ ಮಾಡ್ಬೋದು. ಆದ್ರೆ ಡಾಕ್ಟರ್ ಬಳಿ ಹೋದ್ರೆ ಅವರು ಹಿಪ್ನಾಟಿಸಮ್ ಮೂಲಕ ಅಥವಾ ಕೌನ್ಸಿಲಿಂಗ್ ಮೂಲಕ ಪರಿಹಾರ ನೀಡ್ತಾರೆ. ಇಷ್ಟು ಅಸ್ಟ್ರೋ ಸೈಕಾಲಜಿ ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗೆ ಬಂದಿರುವಂತಹ ಗ್ರಹ ರವಿ ಗ್ರಹದಿಂದ, ಅಂದ್ರೆ ಹಾರ್ಟ್ ಅಟ್ಯಾಕ್. ಈಗ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಅಂತ ಇರ್ತಾರಲ್ವಾ, ನಮ್ ಜಾತಕದಲ್ಲಿ ರವಿ ಏನಾದ್ರು ಬಲಹೀನ ಆಗಿದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಅವರಲ್ಲಿ ಒಂದು ರವಿಯ ಒಂದು ಬಲಹೀನೆಯಿಂದ ಹಾರ್ಟಿನ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು ಬರ್ಬೋದು. ಲಗ್ನದಿಂದ 4ನೇ ಮನೆ 5ನೇ ಮನೆ ಅನ್ನೋದು ಹೃದಯನ ತೋರಿಸುತ್ತೆ. ಇದಕ್ಕೆ ಸೂರ್ಯ, ಚಂದ್ರ, ಕುಜ, ಬುಧ ಇಷ್ಟು ಗ್ರಹಗಳು ಕಾರಕರಾಗ್ತಾರೆ, ಹೃದಯಕ್ಕೆ ಕಾರಕರಾಗ್ತಾರೆ, ಹೃದಯಕ್ಕೆ ಕಾರಕ. ಇವ್ರ ಮೇಲೆ ಏನಾದ್ರು ಸೂರ್ಯ, ಚಂದ್ರ, ಕುಜ, ಬುಧ ಇಷ್ಟು ಗ್ರಹಗಳಂದ್ರೆ ಇವ್ರ ಮೇಲೆ ಅಶುಭ ಗ್ರಹಗಳು ಆದ ಶನಿ, ರಾಹು, ಕೇತು ಇವ್ರ ಪ್ರಭಾವದಿಂದ ಇದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಇದಕ್ಕಿದ್ದಂತೆ ಹೃದಯಾಘಾತ ಆಗೋದು, ಇದಕ್ಕಿದ್ದಂತೆ ನಡೆಯುವಂತಹ ಘಟನೆಗಳಿವೆಲ್ಲ. ಇದಕ್ಕೆ ರಾಹು, ಕೇತು ಅವರು ಮುಖ್ಯವಾಗಿ ಕಾರಣ. 6ನೇ ಅಧಿಪತಿ ಜೊತೆ ಕೇತು ಏನಾದ್ರು ಇದ್ರೆ, ಗುರು, ಸೂರ್ಯ, ಬುಧ 6ನೇ ಅಧಿಪತಿ ಜೊತೆ ಇದ್ದಾಗ, ಅಥವಾ ಶುಕ್ರ ಇದ್ದಾಗ, 8ನೇ ಮನೆಯಲ್ಲಿ ಏನಾದ್ರು ಇದ್ರೆ, ಕೇತು 4ನೇ ಮನೆಯಲ್ಲಿ ಇದ್ರೆ ಹೃದಯದ ಕಾಯಿಲೆ ಬರುತ್ತೆ. 4ನೇ ಮನೆ, 5ನೇ ಮನೆ, 6ನೇ ಮನೆ ಇಷ್ಟು ಮನೆಗಳು ಕೆಟ್ಟಾಗ, ಅಥವಾ ರವಿ ಗ್ರಹ ಮುಖ್ಯವಾಗಿ ಕಾರಣ ಆಗ್ತಾನೆ ಯಾವುದಕ್ಕೆ, ಹಾರ್ಟ್ ಅಟ್ಯಾಕ್. ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರುವಂತ ಹಾರ್ಟ್ ಅಟ್ಯಾಕ್. ಮತ್ತೆ ಇದು ಊಟದಲ್ಲಿ ವ್ಯತ್ಯಾಸ,
ಈ ಹಾರ್ಟ್ ಅಟ್ಯಾಕ್ ಅನ್ನೋದು 4ನೇ ಅಧಿಪತಿ ಲಗ್ನೇಶ, ದಶಮೇಶ, 6ನೇ ಅಧಿಪತಿ ಇವರೆಲ್ಲ ಏನಾದ್ರು ಎಂಟ್ರಲ್ಲಿ ಇದ್ದಾಗ, ಎಂಟ್ರ ಅಧಿಪತಿ ಏನಾದ್ರು ವಕ್ರಿ ಆಗಿದ್ರೆ ಅವನು 3ನೇ ಮನೆ ನೋಡ್ತಾನಲ್ವಾ, ಅದು ಹಿಂದೆ ಹಾಗೆ ವಕ್ರಿ ಅಂದಾಗ 4ನೇ ಮನೆಯನ್ನು ನೋಡ್ತಾನೆ. ಹಾಗಾಗಿ ಹೃದಯಕ್ಕೆ ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಸೂರ್ಯ, ಚಂದ್ರ, ಕುಜ, ಶನಿ, ರಾಹು, ಕೇತುಗಳ ಬಗ್ಗೆ ನಾವು ಈ ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ವಿಶೇಷವಾಗಿ ಗಮನ ಹರಿಸ್ಬೇಕು. ಕೆಲವು ನಕ್ಷತ್ರಗಳು ಇರೋಂತ ದಿವಸದಲ್ಲೂ ಸಹ ಹಾರ್ಟ್ ಅಟ್ಯಾಕ್ ಬರುವಂತ ಸಾಧ್ಯತೆ ಇರುತ್ತೆ. ಮಕ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಭರಣಿ, ಕೃತಿಕ, ಜ್ಯೇಷ್ಠ, ವಿಶಾಖ, ಆರಿದ್ರ ಇವೆಲ್ಲ ನಕ್ಷತ್ರಗಳು ಹೃದ್ರೋಗ ತರುವಂತ ನಕ್ಷತ್ರಗಳು. ಇನ್ನು ರಾಶಿಗಳಲ್ಲಿ ಮೇಷ ರಾಶಿ, ಸೂರ್ಯ ಉಚ್ಚ ಆಗ್ತಾನಲ್ವಾ, ಅಲ್ಲಿ ಸೂರ್ಯ ಉಚ್ಚ ಆದ್ರೂ ಸಮಸ್ಯೆ, ಸೂರ್ಯ ನೀಚ ಆದ್ರೂ ಸಮಸ್ಯೆ. ಮತ್ತೆ ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ಕುಂಭ, ಮೀನ ಈ ಲಗ್ನದ ಜನರಿಗೆ ಅತಿ ಹೆಚ್ಚಿನ ಹೃದಯಾಘಾತ ಆಗುತ್ತೆ ಅಂತ ಇತ್ತೀಚಿನ ವರದಿಗಳಲ್ಲಿ ನಾವು ನೋಡ್ಬೋದು. ಮತ್ತೆ ಏಕಾದಶಿ ದಿನ ಹೃದಯಾಘಾತ ಆಗುತ್ತೆ, ದ್ವಾದಶಿ ದಿನ ಆಗುತ್ತೆ, ಚತುರ್ದಶಿ ದಿನ, ಅಲ್ಲಿಂದ ಶುರುವಾಗಿ ಹುಣ್ಣಿಮೆ, ಅಮಾವಾಸ್ಯೆ ಇಂಥ ತಿಥಿಗಳಲ್ಲೂ ಸಹ ಹಾರ್ಟ್ ಪ್ರಾಬ್ಲಮ್ ಸಡನ್ ಆಗಿ ಆಗುವಂತಹ ಒಂದು ಘಟನೆಗಳಿವೆಲ್ಲ. ಮತ್ತೆ ಒಂದು ತಾರೀಕುಗಳಲ್ಲಿ ನ್ಯೂಮರಾಲಜಿ ಪ್ರಕಾರ 1ನೇ ತಾರೀಕು, 10ನೇ ತಾರೀಕು, 19, 24, 13, 22, 4, 6, 14, 24 ಇಂಥ ದಿನಗಳಲ್ಲೂ ಸಹ ಹೃದ್ರೋಗ ಆಗುವಂತ ಚಾನ್ಸ್ ಇರುತ್ತೆ. ಇನ್ನು ಯೋಗ ಅಂದಾಗ, ಯೋಗ ಅಂದ್ರೆ 2 ಗ್ರಹಗಳ ಕಾಂಬಿನೇಷನ್, ಶನಿ ಮತ್ತೆ ರವಿ ಒಟ್ಟಾಗಿದ್ದಾಗೂ ಸಹ ಆತರ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಅಶುಭ ಚಂದ್ರ ಶತ್ರು ಮನೆಯಲ್ಲಿ ಏನಾದ್ರು ಸ್ಥಿತ ಆಗಿದ್ರೆ, ಅಥವಾ 2 ಪಾಪ ಗ್ರಹಗಳು 4ನೇ ಮನೇಲಿದ್ರೆ ಹೃದ್ರೋಗ ಕಾಣಿಸ್ಕೋಬಹುದು, ಹೃದಯಕ್ಕೆ ತೊಂದ್ರೆ. ಲಗ್ನೇಶ ದುರ್ಬಲ ಆಗಿದ್ರೆ 4ರಲ್ಲಿದ್ರೆ, ರಾಹು ಅವನ ಜೊತೆ ಇದ್ದಾಗ, ಅಥವಾ ಲಗ್ನೇಶ ದುರ್ಬಲ ಆಗಿ 6, 8, 12ರಲ್ಲಿದ್ರೆ, ಆಮೇಲೆ ರವಿ, ಕುಜ, ಚಂದ್ರ ಇವ್ 3 ಗ್ರಹಗಳು ರಕ್ತದ ಒತ್ತಡ ತರುವಂತ ಗ್ರಹಗಳು. ಹಾಗಾಗಿ ಈ ಗ್ರಹಗಳು ಸಹ ಕೆಟ್ಟಿದ್ದಾಗ ಹಾರ್ಟ್ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಕೆಲವು ವೈದ್ಯಕೀಯ ಕಾರಣಗಳು ಏನ್ ಹೇಳುತ್ತೆ ಅಂದ್ರೆ, ಆಹಾರ ಸೇವನೆ ಸಮಯಕ್ಕೆ ಸರಿಯಾಗಿ ಮಾಡದೇ ಇರೋದು, ವ್ಯಾಯಾಮ ಮಾಡದೇ ಇರೋದು, ಆಹಾರದಲ್ಲಿ ಹೆಚ್ಚು ಕೊಬ್ಬು ಇರುವಂತ ಪದಾರ್ಥ ತಗೊಳ್ಳೋದು, ಊಟ ಮಾಡಿದ ತಕ್ಷಣ ನಿದ್ರೆ ಮಾಡೋದು, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋರ್ಗೆ, ಇವ್ರಿಗೆ ನಿದ್ರಾಹೀನತೆ, ನಿದ್ರೆ ಇಲ್ಲದೆ ಇರೋರ್ಗೆ, ನೈಟ್ ಎಲ್ಲ ನಿದ್ರೆ ಮಾಡಲ್ಲ ನೋಡಿ ಅಂತವ್ರಿಗೂ ಸಹ ಹಾರ್ಟ್ ಪ್ರಾಬ್ಲಮ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ರವಿ ಅಂದ್ರೆ ದೈಹಿಕ ಆರೋಗ್ಯ, ಹೃದಯ, ತಲೆನೋವು, ಯಕೃತ್ತು ಸಮಸ್ಯೆ, ಕಣ್ಣಿನ ಆರೋಗ್ಯ, ಕಣ್ಣಿಗೂ ರವಿ ಕಾರಕ ಅಲ್ವಾ, ಈ ತರ ಅಪಸ್ಮರ, ಬೆನ್ನು, ಮೂಳೆ ಸಮಸ್ಯೆ ಇದೆಲ್ಲ. ಚಂದ್ರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಮತ್ತೆ ಇದು ಕುಜ ಅಪಘಾತಗಳು, ಸುಟ್ಟು ಗಾಯಗಳು, ಮತ್ತೆ ಗರ್ಭಾಶಯದ ಸೋಂಕು, ತುರ್ಕೆ, ಚರ್ಮ ರೋಗಕ್ಕೆ ಬುಧ ಕಾರಣ ಆಗ್ತಾನೆ. ಶ್ವಾಸಕೋಶದ ಸಮಸ್ಯೆಗೆ ಬುಧ ಕಾರಣ ಆಗ್ತಾನೆ, ಉಸಿರಾಟದ ವ್ಯವಸ್ಥೆಗೆ. ಮತ್ತೆ ಗುರು ಸಹ ಅಜೀರ್ಣ, ಇದು ಸಿಹಿ ತಿಂಡಿ ತಿನ್ಬಿಟ್ಟು ಜಾಸ್ತಿ ಥೈರಾಯ್ಡ್ ಇಂಥದೆಲ್ಲ ಬರುತ್ತಲ್ಲ, ಅದಕ್ಕೆ ಗುರು ಕಾರಣ ಆಗ್ತಾನೆ. ಶುಕ್ರ ಬಂದು ಗರ್ಭಕೋಶದ ತೊಂದರೆಗೆ ಕಾರಣ ಆಗ್ತಾನೆ. ಶನಿ ಗ್ರಹ ಬಂದು ಪಾರ್ಶ್ವವಾಯು ಇಂಥ ಒಂದು ಕಾಯಿಲೆಗೆ, ಅತಿ ದೀರ್ಘವಾಗಿ ಬರುವಂತ ಕಾಯಿಲೆಗೆ ಶನಿ ಗ್ರಹ ಕಾರಣ ಆಗ್ತಾನೆ. ಮತ್ತೆ ರಾಹು ಕೇತುಗಳು ಇವರು ಬಂದು ವೈರಲ್ ಕಾಯಿಲೆಗಳು, ಕೀಟಗಳಿಂದ ಕಡಿತ, ವಿಷಪ್ರಾಶನ ಆಗೋದು, ಪ್ಯಾನಿಕ್ ಅಟ್ಯಾಕ್, ಸಾಂಕ್ರಾಮಿಕ ರೋಗಗಳು ಈ ತರ ಗ್ರಹಗಳಿಂದ. ಹಾಗೆ ಗ್ರಹಗಳ ಚಲನೆ ಗೋಚಾರದಲ್ಲಿ ನಮ್ಮ ಜಾತಕದಲ್ಲಿ ಚಲನೆಯಿಂದ ಸಹ ಯಾವ ಗ್ರಹದ ಮೇಲೆ ಚಲನೆ ಮಾಡುತ್ತೆ, ರವಿ ಮೇಲೆ ರಾಹು ಬಂದಾಗ, ಕೇತು ಬಂದಾಗ, ಶನಿ ಗ್ರಹ ಬಂದಾಗ ಆರೋಗ್ಯದ ಸಮಸ್ಯೆಗಳನ್ನ ನಾವು ಕಾಣ್ಬಹುದು. ಈ ಆರೋಗ್ಯದ 8ನೇ ಮನೆ ಅದು ತುಂಬಾ ಕೆಟ್ಟ ಒಂದು ಇದು. 8ನೇ ಮನೆ ಅಂದ್ರೆ ಸಂತಾನೋತ್ಪತ್ತಿ, ಗುಪ್ತ ರೋಗಗಳು ಇದೆಲ್ಲ 8ನೇ ಮನೆಯಿಂದ. ಶಸ್ತ್ರಚಿಕಿತ್ಸೆ, ಅಲ್ಲೇನಾದ್ರೂ ರವಿ ಇದ್ರೆ ಒಂಥರ ದೃಷ್ಟಿ ದೋಷ ಬರುತ್ತೆ, ಮೂತ್ರನಾಳದ ಸೋಂಕುಗಳು ಬರುತ್ತೆ, ಉಷ್ಣ ಹೆಚ್ಚಾಗಿ ಮೂಲವ್ಯಾಧಿ ಸಹ ಬರ್ಬೋದು. ಚಂದ್ರ ಕಾಲಪುರುಷನ ಬಚಕ್ರದಲ್ಲಿ
ಆ 8ನೇ ಮನೆಯಲ್ಲೇ ನೀಚ ಆಗ್ತಾನೆ. ಹಾಗಾಗಿ ಮನೋರೋಗ, ಮಾನಸಿಕ ಒತ್ತಡ, ಮತ್ತೆ ಅತಿಸಾರ, ಬೇರಿಗೆ ಕಾರಣ. ಕುಜ ಬಂದು ರಕ್ತದಲ್ಲಿ ಗಡ್ಡೆಗಳು, ರಕ್ತದ ದೋಷ, ಶಸ್ತ್ರಚಿಕಿತ್ಸೆ ಕಾರಣ. ಚಂದ್ರ ಕುಜ ಇಬ್ರು 8ರಲ್ಲಿದ್ರೆ ಅತಿಯಾದ ಲೈಂಗಿಕತೆಯಿಂದ ಸೋಂಕು ರೋಗ ಅದಕ್ಕೆ ಕಾರಣ ಆಗ್ತಾರೆ. ರಾಹುಕೇತುಗಳು ಸಹ ಮಾನಸಿಕ ಅಶಾಂತಿಗೆ ಕಾರಣ ಆಗ್ತಾರೆ. ವೈದ್ಯರಿಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗದೆ ಇರುವಂತ ಒಂದು ಕಾಯಿಲೆ ಅಂದ್ರೆ ರಾಹುಕೇತುಗಳು ಕೊಡ್ತಾರೆ. ಹಾಗೆ ಗುರು ಸಹ ಬೊಜ್ಜು ಅಂದ್ರೆ ದೇಹದಲ್ಲಿ ಮಾಂಸಖಂಡಗಳು ಹೆಚ್ಚು ಬೆಳೆಯೋದಕ್ಕೆ, ಮಾಂಸ ಪರ್ವತ ತರ ಇರ್ತಾರೆ ಕೆಲವರು, ಆ ತರ ಆಗೋದಕ್ಕೆ ಗುರು ಕಾರಣ ಆಗ್ತಾನೆ. ಹಾಗೆ ಪಿತ್ತ, ಉನ್ಮಾದ, ಮಾಂಸಖಂಡಗಳಲ್ಲಿ ನೋವು. ಹೀಗೆ ಶನಿ ಬಂದು ಆಯುಷ್ಯಕ್ಕೆ ಕಾರಕ, ದುಃಖಕ್ಕೆ ಕಾರಕ. ಹೀಗೆ ಒಂದೊಂದು ಭಾವಗಳು ಸಹ ಕಾಲಪುರುಷನ ಬಚಕ್ರದ ಒಂದೊಂದು ಭಾವಗಳು ಸಹ ನಮ್ಮ ದೇಹದ ಒಂದೊಂದು ಭಾಗಗಳನ್ನ ತೋರಿಸುತ್ತೆ. ಈಗ ಮೇಷರಾಶಿ ಅಂತ ಹೇಳಿದಾಗ ತಲೆ ಭಾಗ ತೋರಿಸುತ್ತೆ. ಮೇಷರಾಶಿಯಲ್ಲಿ ರವಿ ಏನಾದ್ರು ಉಚ್ಚ ಆಗಿ ಅಲ್ಲೇ ಇದ್ದಾಗ ತಲೆನೋವು ಬರುತ್ತೆ, ಮತ್ತೆ ತಲೆಯಲ್ಲಿ ಕೂದಲೆಲ್ಲ ಉದುರೋಗುವಂಥದ್ದು, ಈ ತರ ಸಮಸ್ಯೆಗಳಾಗುತ್ತೆ. ಹಾಗೆ ವೃಷಭ ರಾಶಿ ಅಂತ ಹೇಳಿದಾಗ ಅದು ಮುಖ ತೋರಿಸುತ್ತೆ. ಮುಖದಲ್ಲಿ ಏನಾದ್ರೂ ಮಚ್ಚೆಗಳು, ಮುಖದ ಒಂದು ಸೌಂದರ್ಯಕ್ಕೆ ಏನಾದ್ರೂ ತೊಂದರೆ ಆಗಿದೆ ಅಂದ್ರೆ ಶುಕ್ರ ಕೆಟ್ಟಿದ್ದಾನೆ ನಮ್ಮ ಜಾತಕದಲ್ಲಿ ಅಂತೆ, ಸೆಕೆಂಡ್ ಹೌಸ್ ಕೆಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಬುಧ ಬಂದು ತೋಳುಗಳು, ಹಿಂಭಾಗ, ಹಿಂದೆಗಡೆ ಭಾಗಕ್ಕೆ ಕಾರಣ ಆಗ್ತಾನೆ. ಮತ್ತೆ ಇದಕ್ಕೆ ಕುತ್ತಿಗೆಯ ಒಂದ್ ಸ್ವಲ್ಪ ಕೆಳಭಾಗಕ್ಕೆ ಬುಧ ಕಾರಣ ಆಗ್ತಾನೆ. ಬುಧ ಕಾರಣ ಆದ್ರೆ 4ನೇ ಭಾವ ಬಂದು ಶ್ವಾಸಕೋಶಗಳಿಗೆ, ಹಾರ್ಟ್ಗೆ, ಮತ್ತೆ ಹಾರ್ಟ್ ಇಂದ ಸ್ವಲ್ಪ ಕೆಳಭಾಗಕ್ಕೆ 5ನೇ ಭಾವ ಕಾರಣ. 5ನೇ ಭಾವ ಅಲ್ಲಿಂದ ಸ್ವಲ್ಪ ಕೆಳಗಡೆ ಭಾಗ, ಹೊಟ್ಟೆಯ ಭಾಗಕ್ಕೆ ನಾವು ತಿಂದಿದ್ದ ಆಹಾರದಿಂದ ಯಾವ್ದಾದ್ರು ಸಮಸ್ಯೆ ಇದೆಯಾ ಅಂತ ನೋಡ್ಬೇಕು ಅಂದ್ರೆ 6ನೇ ಭಾವ ನೋಡ್ಬೇಕು. 7ನೇ ಭಾವ ಅಂದ್ರೆ ನಮ್ಮ ಒಂದು ಜನನಾಂಗಗಳನ್ನ ನೋಡ್ಬೇಕು. 8ನೇ ಭಾವ ಅಂದಾಗ ಜನನಾಂಗದ ಒಳಭಾಗದಲ್ಲಿರುವಂತಹ ಒಂದು ಅಲ್ಲಿ 8ನೇ ಭಾವ ಕೆಟ್ಟಾಗ ಜನನಾಂಗದ ಒಳಭಾಗದಲ್ಲಿ ಗುಪ್ತ ರೋಗಗಳು, ಈ ತರದ್ದೆಲ್ಲ ಬರೋದಕ್ಕೆ 8ನೇ ಭಾವ. ಹಾಗೆ 9ನೇ ಭಾವ ನಮ್ಮ ಇದೆಲ್ಲ ಹಿಪ್ಸ್ ಅಲ್ಲಿ ಏನಾದ್ರು ಸಮಸ್ಯೆಗಳು. ಹಾಗೆ 10ನೇ ಭಾವ ಅಂದ್ರೆ ನಮ್ಮ ತೊಡೆಗಳು, 10ನೇ ಭಾವ. 11ನೇ ಭಾವ ಅಂದ್ರೆ ನಮ್ಮ ಮೀನಖಂಡಗಳು. 10ನೇ ಭಾವ ಕೆಟ್ಟಿದೆ ಅಂದ್ರೆ ನಾವು ಮಂಡಿ ನೋವು, ಇದೆಲ್ಲ 10ನೇ ಭಾವಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ. 11ನೇ ಭಾವ ಅಂದಾಗ ಮೀನಖಂಡಗಳು. ಮತ್ತೆ 12ನೇ ಭಾವ ಅಂದ್ರೆ ನಮ್ಮ ಪಾದಗಳನ್ನ ತೋರಿಸುತ್ತೆ. ಕಾಲಪುರುಷನ ಬಚಕ್ರದಲ್ಲಿ ಈಗ ಶನಿ ಭಗವಾನ್ರು 12ನೇ ಭಾವದಲ್ಲಿದ್ದಾರೆ. ಯಾವ್ದೇ ಜಾತಕದಲ್ಲಿ ಶನಿ ಭಗವಾನ್ರು ಮೀನರಾಶಿಯಲ್ಲಿದ್ದು ಆ ರಾಶಿಗೆ ಶನಿ ಭಗವಾನ್ರು ಗೋಚಾರದಲ್ಲಿ ಈಗ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಕಾಲ್ ನೋವು ಬಂದಿರುತ್ತೆ ಅಂತ ಹೇಳ್ತಾರೆ. ಬರುವಂತ ಸಾಧ್ಯತೆ ಇರುತ್ತೆ. ಹೀಗೆ ನಾವು ಆರೋಗ್ಯದ ಬಗ್ಗೆ ಇದರಲ್ಲಿ ಜ್ಯೋತಿಷ್ಯದಲ್ಲಿ ನಾವು ಆರೋಗ್ಯದ ಬಗ್ಗೆ ಮತ್ತೆ ಮಾನಸಿಕ ಸ್ಥಿತಿಯ ಬಗ್ಗೆ ಚಂದ್ರನಿಂದ ನೋಡ್ಕೋಬಹುದು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಮೇಘನಾ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ನಾನು ಇಷ್ಟು ಮಾತಾಡಿದ ವಿಷಯದ ಬಗ್ಗೆ ಏನಾದ್ರು ಪ್ರಶ್ನೆ ಏನಾದ್ರು ಇದ್ರೆ ಹೇಳ್ಬೋದು. ನಮಸ್ಕಾರ, ಧನ್ಯವಾದಗಳು. ಹಲೋ, ಯಾಕೆಲ್ಲ ಈ ತರ ಗೀಚ್ ಆಗ್ತಾ ಇದೀರಲ್ಲ? ಯಾರೇ ಏನೋ ಗೀಚ್ ಆಗ್ತಿದಾರ ನೋಡಿ ಅವ್ರು. ಗೀಚ್ ಆಗ್ತಾ ಇದಾರೆ. ನಮಸ್ತೆ ಮೇಡಮ್. ಸಬ್ ಕಾನ್ಶಿಯಸ್ ಮೈಂಡ್ಗೆ 8ನೇ ಭಾವ, ಅನ್ಕಾನ್ಶಿಯಸ್ ಮೈಂಡ್ಗೆ 12ನೇ ಭಾವ ಅಂದ್ರಿ. ಕಾನ್ಶಿಯಸ್ ಮೈಂಡ್ಗೆ ಯಾವ್ದು? ಯಾವ್ದು ಮೇಡಮ್? ನೋಡ್ತೀವಿ. ಗುಪ್ತ ರೋಗಗಳಿಗೆ ನಾವು 8th ಹೌಸ್ ನೋಡ್ತೀವಿ. ಮತ್ತೆ ಸುಪ್ತಾವಸ್ಥೆಯಲ್ಲಿ ಬೆಡ್ ರಿಡನ್ ಈ ತರದಕ್ಕೆಲ್ಲ ನಾವು 12th ಹೌಸ್ ನೋಡ್ತೀವಿ. ಅಲ್ಲ, ನಾನು ಕೇಳಿದ್ದು ಪ್ರಶ್ನೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ 8ನೇ ಭಾವ,
ಅನ್ಕಾನ್ಶಿಯಸ್ ಮೈಂಡ್ಗೆ 12ನೇ ಭಾವ ಅಂದ್ರಿ, ಕಾನ್ಶಿಯಸ್ ಮೈಂಡ್ಗೆ ಯಾವುದು ಭಾವ ಅಂತ ನಾನು ಕೇಳ್ತಾ ಇದ್ದೀನಿ. 4th house. ಎರಡು ಆಗುತ್ತೆ ಸರ್. ಓಕೆ, ಸೊ 4, 6, 2ನಾ? ಓಕೆ, ಥ್ಯಾಂಕ್ ಯು. ಮೈಂಡ್ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು ಅಂದ್ರೆ ಚಂದ್ರ ಯಾವ ಭಾವದಲ್ಲಿ ಇರ್ತಾನೆ ಅದನ್ನ ನಾವು ಆ ಭಾವನ ನಾವು ನೋಡ್ಬೇಕು. 4th house. ಓಕೆ, ಥ್ಯಾಂಕ್ ಯು. ಓಕೆ, ತುಂಬಾ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತಾ? ನಿಧಾನವಾಗಿ ಮಾತಾಡಿದ್ನಾ? ಇಷ್ಟು ದಿನ ನಾನು ಫಾಸ್ಟ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ಇವಾಗ ಚಂದ್ರ ಮತ್ತೆ ಗುರು ಒಟ್ಟಿಗೆ ಇದ್ರೆ ಒಳ್ಳೇದು ಅಂದ್ರಲ್ಲ ಮೇಡಮ್, ನಮಸ್ತೆ. ಎಫೆಕ್ಟ್ ಇದೆಯಾ? ಚಂದ್ರ ಮತ್ತೆ ಗುರು ಒಟ್ಟಿಗೆ ಇದ್ರೆ ಒಳ್ಳೇದು ಅಂದ್ರೆ ಅದು ದೃಷ್ಟಿ ಇದ್ರೆ? ಚಂದ್ರ ದೃಷ್ಟಿ ಇದ್ರೂ ತುಂಬಾ ಒಳ್ಳೇದು ಮೇಡಮ್. ಗುರು ಯಾವ ಭಾವದಲ್ಲಿ ಕುತ್ಕೋತಾನೆ ಆ ಭಾವನ ಅವನು ತುಂಬಾ ಭಾರ ಇರೋಂತ ಗ್ರಹಗಳಲ್ಲೇ ತುಂಬಾ ಹೆವಿ ಇರೋಂತ ಗ್ರಹ ಅಲ್ವಾ ಗುರು? ಹೌದು. ಗುರು ಲಗ್ನದಲ್ಲಿ ಇದ್ದಾಗ ಆ ಜಾತಕನಿಗೆ ಒಂದು ದೈಹಿಕ ಬಾಧೆ ಆಗುತ್ತೆ. ಆದ್ರೆ ಅವನು ಬೀಳುವಂತ ಭಾವಗಳನ್ನ ಅವನು ಆ ಭಾವಗಳಿಗೆ ಶುಭ ಫಲ ನೀಡ್ತಾನೆ. ಹಾಗೆ ಶನಿ ಭಗವಾನ್ ಅವರು ಇರೋ ಭಾವಕ್ಕಿಂತ ಅವರು ದೃಷ್ಟಿಲಿರುವಂತ ಭಾವನ ತಿಳಿಸ್ತಾರೆ ಅಂತ ಇದೆ ಅಲ್ವಾ ಮೇಡಮ್? ಓದಿರ್ತೀರಾ? ಅದು 7ನೇ ಮನೆ ದೃಷ್ಟಿ ಇದೆ. ಶನಿ ಮತ್ತೆ ಗುರು ಒಟ್ಟಿಗಿದೆ, ಚಂದ್ರನ್ ದೃಷ್ಟಿ ಇದೆ. ಅದು ಆರೋಗ್ಯ ಸಮಸ್ಯೆಗೆ ಕಾರಣ ಆಗುತ್ತೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ಚಂದ್ರ, ಕೇತು, ಶನಿ 3 6ನೇ ಮನೇಲಿ ಇದ್ರೆ ಆರೋಗ್ಯ ಸಮಸ್ಯೆ ಇರುತ್ತೆ ಮೇಡಮ್. ಮಾನಸಿಕ ಸ್ಥಿತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಾಗ ಆಗ್ತಾ ಇರುತ್ತಲ್ವಾ ನಿಮ್ಗೆ? ನನ್ ಮಗಳಿಗೆ ಇರೋದು. ನನ್ ಮಗಳಿಗೆ ಇರೋದು. ಅವಳಿಗೆ ಏನಾಗುತ್ತೆ ಗೊತ್ತಿಲ್ಲ, ಇದೆ ಒಟ್ನಲ್ಲಿ. ಯಾವಾಗ ಆಗುತ್ತೆ ಅಂದ್ರೆ ಆ ದಶಾಕಾಲದಲ್ಲಿ ಆ ದಶಾ ಭುಕ್ತಿ ಬಂದಾಗ, ಯಾವುದೇ ದಶಾಯ ಆ ಭುಕ್ತಿ ಬಂದಾಗ ಆ ಸಮಸ್ಯೆಗಳನ್ನ ಎದುರಿಸ್ತಾರೆ. ಥ್ಯಾಂಕ್ ಯು ಮೇಡಮ್. ಭುಕ್ತಿ ಅಂತ ಭುಕ್ತಿಗಳಲ್ಲಿ ಇದು ಪರಿಣಾಮ ಬೀರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಅಲ್ಲ ಮೇಡಮ್, ಮಾತಾಡ್ಲಾ? ಹಲೋ ಒಬ್ಬೊಬ್ರು ಮಾತಾಡಿ ದಯವಿಟ್ಟು. ಮೇಡಮ್, ಅದು ಮಕರ ಲಗ್ನ, ಲಗ್ನದಲ್ಲಿ ಶನಿ, ಸಪ್ತಮ ಕಟಕದಲ್ಲಿ ಚಂದ್ರ. ಯಾವಾಗ್ಲೂ ಮನ್ಸು ಒಂಥರ ಕಿರಿಕಿರಿ ಇರ್ತಾರೆ, ಯಾಕೆ ಮೇಡಮ್? ಶನಿ ದೃಷ್ಟಿ ಚಂದ್ರನ ದೃಷ್ಟಿ ಶನಿ ಮೇಲೆ ಇದ್ದಾಗ ಸಾಮಾನ್ಯವಾಗಿ ಕಿರಿಕಿರಿ ಇದ್ದೇ ಇರುತ್ತಲ್ವಾ? ಯಾವಾಗ್ಲೂ ಅಂತಲ್ಲ, ಏನೋ ಒಂದು ಜಾಸ್ತಿ ಆಗತ್ತೆ ಕಮ್ಮಿ ಆಗತ್ತೆ, ಜಾಸ್ತಿ ಆಗತ್ತೆ ಕಮ್ಮಿ ಆಗತ್ತೆ, ಏನೋ ಒಂದ್ ಡಿಕ್ಷನ್ ತೊಗೊಳಕ್ ಆಗಲ್ಲ. ಆದ್ರೆ ಅದ್ರ ಪರಿಣಾಮ ನಿಮ್ ಮೇಲೆ ಬೀರಲ್ಲ. ಯಾಕೆ ಅಂದ್ರೆ ಅವ್ರ ಸ್ವಂತ ಮನೆಗಳಲ್ಲಿ ಇದಾರಲ್ವಾ, ಹಾಗಾಗಿ ಯಾವ ಸಮಸ್ಯೆ ಉಂಟಾಗಲ್ಲ. ಕೆಲವು ಟೈಮ್ ಡಿಸಿಷನ್ ತೊಗೊಳಕ್ ಕಷ್ಟ ಆಗ್ಬಿಡುತ್ತೆ, ಅದಕ್ಕೆ ಹೇಳಿದೆ. ಹೌದೌದು, ಅದಕ್ಕೇನಿಲ್ಲ. ಗ್ರಹಗಳ ಪರಿಹಾರ, ಗ್ರಹಗಳು ಯಾವ ಭಾವದಲ್ಲಿ ಇರ್ತವೆ ಆ ಭಾವದ ಅಧಿಪತ್ಯ ಒಂದು ಗ್ರಹದ ಒಂದು ಪರಿಹಾರ ಮಾಡ್ಕೋಬೇಕು. ಪರಿಹಾರ ಅಧಿದೇವತೆಯ ಪೂಜೆ ಅಥವಾ ಆ ಗ್ರಹದ ಒಂದು ಧಾನ್ಯಗಳನ್ನ ದಾನ ಮಾಡೋದ್ರಿಂದ, ಒಂದು ರತ್ನಗಳನ್ನ ದಾನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪರಿಣಾಮ ಬೀರುತ್ತೆ. ಅದ್ರ ಕಾಸ್ಟ್ಲಿ ಆಗುತ್ತಲ್ವಾ, ಹಾಗಾಗಿ ನಾವು ಧಾನ್ಯಗಳು, ನಾರು, ಬೇರೆ ಈ ತರದ್ದೆಲ್ಲ ನಾವು ಪರಿಹಾರಕ್ಕೆ ಯೂಸ್ ಮಾಡ್ಕೋಬಹುದು. ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ವೃಷಭ ಲಗ್ನ ಆಗಿ ಧನಸ್ಸಲ್ಲಿ 8ನೇ ಮನೆಯಲ್ಲಿ ಗುರು ಮತ್ತೆ ಚಂದ್ರ. ವೃಷಭ ಲಗ್ನ ಧನಸ್ಸಲ್ಲಿ 8ನೇ ಮನೆಯಲ್ಲಿ ಗುರು ಮತ್ತೆ ಚಂದ್ರ ಒಟ್ಟಿಗೆ ಇದೆ. ಗುರು ಜೊತೆ ಗುರು ಸ್ವಂತ ಮನೇಲಿ ಇದ್ದಾನೆ, ಅವನ ಜೊತೆ ಚಂದ್ರ ಇದ್ದಾನೆ ಅಂದ್ರೆ ನಿಮ್ಗೆ ಸೀಕ್ರೆಟ್ ಆಗಿ ಇರುತ್ತೆ, ನಿಮ್ಗೆ ಒಳಗಡೆನೆ ಆರೋಗ್ಯ ಸಮಸ್ಯೆ. ಆದ್ರೆ ಅದು ಆ ಭಾವ ಇದ್ರಲ್ಲಿ ಆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸ್ವಲ್ಪ ಫ್ಯಾಟ್ ಹೆಚ್ಚಾಗೋದು, ಈ ತರ. ಚಂದ್ರ ಮತ್ತೆ ಬುಧ ಇದ್ದಾಗ ಅಂತ ಆರೋಗ್ಯ ಸಮಸ್ಯೆ ಏನಿರಲ್ಲ. ಚಂದ್ರ ಮತ್ತೆ ಗುರು
ಓಕೆ. ಸಣ್ಣ ಪುಟ್ಟದಿದ್ದೇ ಒಂದು ಕೋಲ್ಡ್ ಒಟ್ನಲ್ಲಿ ಏನೋ ಒಂದು ಇರುತ್ತೆ ಅನ್ನೋತರ, ದೊಡ್ಡದಲ್ಲ ಸಣ್ಣ ಪುಟ್ಟದಿದ್ದೇ ಇರುತ್ತೆ ಅನ್ನೋ ತರ. ದೋಷಗಳ ಅಶುಭ ಗ್ರಹಗಳ ದೃಷ್ಟಿ ಆ ಗ್ರಹ ಭಾವದ ಮೇಲೆ ಬಿದ್ದಾಗ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಹಾ. ಇನ್ಯಾವಾಗ್ಲೂ ಆ ತರ ಕಾಣಿಸ್ಕೊಳ್ಳೋಕೆ ಸಾಧ್ಯ ಇರಲ್ಲ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ಮತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಯಾಕೆ ಅಂದ್ರೆ ನನ್ನ ಜಾತಕದಲ್ಲಿ ಶನಿ ಚಂದ್ರನ ಮನೆಗಿದೆ, ಕುಂಭರಾಶಿಲಿದೆ. ಸೊ ಶನಿ ಜೊತೆ ಸ್ಟಾರ್ಟ್ ಆಗಿ ಒಂದ್ 3 ವರ್ಷಕ್ಕೆ ಡಿಪ್ರೆಷನ್ ತರ ಆಯ್ತು. ಅದಕ್ಕೆ ಇನ್ನೂ ಟ್ಯಾಬ್ಲೆಟ್ ತಗೋತಾನೆ ಇದೀನಿ, ತಗೋಬೇಕು ಅಂತ ಹೇಳಿದಾರೆ ಹಾಫ್. ಆಮೇಲೆ ನಮ್ಮ ಅಣ್ಣನ ಮಗನ ಜಾತಕದಲ್ಲಿ 8ನೇ ಮನೆ ಚಂದ್ರ ಇದೆ ಮೇಡಮ್. ಸಿಂಹ ಲಗ್ನ ಇದೆ, 8ನೇ ಮನೆ ಚಂದ್ರ ಇದೆ, 2ನೇ ಮನೆಗೆ ಶುಕ್ರ ನೀಚ ಆಗಿದ್ದಾನೆ. ಶುಕ್ರ ದಶೆ ನಡೀತಾ ಇದೆ. ಅವನಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ. ಅದು ಒಂದು ಕಾರಣ ಆಗಿರ್ಬೋದಾ? ಅವ್ನು ಹೋಗೋದೇ ಇಲ್ವಾ ಶುಕ್ರ ದಶೆ ಮುಗಿಯೋವರೆಗೂ ಅಂತ. ಸಿಂಹ ಲಗ್ನ ಅಂತೀರಾ? ಸಿಂಹ ಲಗ್ನ ಅಂದಾಗ ಎಲ್ಲಿದ್ದಾನೆ ಶುಕ್ರ? ಸೆಕೆಂಡ್ ಹೌಸ್ ಅಲ್ಲಿ ನೀಚ ಆಗಿದ್ದಾನೆ. ಅಂದ್ರೆ ಹಣಕಾಸಿನ ಸಮಸ್ಯೆ ಇದ್ದೇ ಇರ್ತಲ್ವಾ ನೀಚ ಶುಕ್ರ. ಅದಕ್ಕೆ ಕೇಳಿದೆ ಮೇಡಮ್, ಅದು ಮುಗಿಯೋವರೆಗೂ ಅವ್ನು ಹೋಗಲ್ವಾ ಕೆಲ್ಸಕ್ಕೆ? ಹೇಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಅವನಿಗೆ. 33 ವರ್ಷ ನಡೀತಾ ಇದೆ. ಅದು ಹಂಗಂತಲ್ಲ, ಉದ್ಯೋಗ ಭಾವ ಕೆಟ್ಟಿರುತ್ತೆ, ಅದನ್ನ ನೋಡ್ಕೋಬೇಕು. ಮತ್ತೆ ಜಾತಕನ ನೀಟಾಗಿ ಪರಿಶೀಲನೆ ಮಾಡಿ ಹೇಳ್ಬೇಕು. 10ನೇ ಮನೆ ಅಧಿಪತಿನೂ ಶುಕ್ರನೇ, ವೃಷಭ ರಾಶಿ. 3ನೇ ಮನೆ ಹೇಗಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಮೇಡಮ್. ಅದೇ 10th ಹೌಸ್ ಅಂದ್ರೆ ಯಾವ್ದು? ವೃಷಭ ರಾಶಿ ಬರುತ್ತಲ್ವಾ 10th ಹೌಸ್ ಸಿಂಹ ಲಗ್ನಕ್ಕೆ. ಆ ಅಧಿಪತಿಗೆ ನೀಚ ಆಗಿದ್ದಾನೆ ಅಂದಾಗ ಎಷ್ಟು ಸಂಪಾದನೆ ಮಾಡಿದ್ರು ಉದ್ಯೋಗಕಾರಕ ಗ್ರಹ ಶನಿ ಭಗವಾನರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಯಾವ ಬಂದಿದ್ದಾರೆ ಅಂತ ನೋಡ್ಬೇಕಲ್ವಾ? 6ನೇ ಮನೆಗೆ ವಕ್ರಿ ಆಗಿದ್ದಾರೆ ಮೇಡಮ್ ಮಕರ ರಾಶಿಲಿ. ಅವ್ರನ್ನ ಯಾರು ನೋಡ್ತಾರೆ? ಅದೆಲ್ಲ ನೋಡ್ಬೇಕಾಗುತ್ತೆ. ತುಂಬಾ ಜಾತಕ ಪರಿಶೀಲನೆ ಮಾಡಿ ಹೇಳ್ಬೇಕಾಗುತ್ತೆ ಮೇಡಮ್. ಸುಮ್ಮನೆ ಇದ್ರಲ್ಲಿ ಗ್ರೂಪ್ ಗಳಲ್ಲೆಲ್ಲ ಈ ರೀತಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ನಾನೇನಕ್ಕೆ ಕೇಳಿದೆ ಅಂದ್ರೆ 8ನೇ ಮನೆ ಚಂದ್ರ ಇರೋದ್ರಿಂದ ಮನಸ್ಕಾರಕ ಇಷ್ಟತಕ ಸೈಕಾಲಜಿ ಬಗ್ಗೆ ಹೇಳಿದ್ರಲ್ಲ, ಸ್ವಲ್ಪ ಆತರ ಪ್ರಾಬ್ಲಮ್ ಆಗಿ ಕೆಲ್ಸಕ್ಕೆ ಹೋಗ್ತಿಲ್ವೇನೋ ಅಂತ ಅನ್ನಿಸ್ತು, ಹಾಗಾಗಿ ಕೇಳಿದೆ. ಲಗ್ನದಿಂದ ಅಷ್ಟಮದಲ್ಲಿ ಚಂದ್ರ ವೀಕ್ ಅಂತಾನೆ ಅರ್ಥ. ಈಗ ನನ್ನ ಜಾತಕದಲ್ಲೇ ತಗೊಳ್ಳಿ, ಚಂದ್ರ ವ್ಯಯಾಧಿಪತಿ, ಸಿಂಹ ಲಗ್ನ ವ್ಯಯಾಧಿಪತಿ ಆಗಿದ್ದಾನೆ. ವ್ಯಯಾಧಿಪತಿ ಆಗಿ ಅವನು 10th ಹೌಸ್ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ ಅಂತ ಎಲ್ಲಾರು ಅನ್ಕೋಬಹುದು. ಆದ್ರೆ ನನ್ಗೆ ಕೆಲ್ಸನೇ ಇಲ್ಲ, ಸುಮ್ನೆ ಕುತ್ಕೊಂಡ್ ತಿನ್ನೋ ಯೋಗ, ಯಾವ ಕೆಲ್ಸನೂ ಮಾಡಂಗಿಲ್ಲ. ಯಾವ್ದೇ ಉದ್ಯೋಗ ಮಾಡ್ಬೇಕು ಅಂತ ತುಂಬಾ ಆಸೆ ನನಗೆ. ಕೆಲ್ಸಕ್ಕೆ ಹೋಗ್ಬೇಕು, ಉದ್ಯೋಗ ಮಾಡ್ಬೇಕು ಅಂತ ತುಂಬಾ ಆಸೆ. ಯಾವ್ದು ಮಾಡಲ್ಲ ನಾನು, ಯಾವ್ದು ಮಾಡಕ್ ಆಗೋದೇ ಇಲ್ಲ ನನ್ನ ಕೈಲಿ. ಹಾಗೆ ಆ ರೀತಿ. ಅರ್ಥ ಆಯ್ತು ಮೇಡಮ್. ಧನ್ಯವಾದಗಳು ಮೇಡಮ್. ಮೇಡಮ್ ನಮಸ್ಕಾರ, ನಾನು ನಾಗರಾಜ್ ಅಂತ. ತಾವು ಹೇಳಿದ್ದೆಲ್ಲ ನಾಗರಾಜ್ ಇಲ್ಲಿ ಇವರು ನಮ್ಮ ವೀರಭದ್ರ ಸ್ವಾಮಿ ಗುರುಗಳ ಹತ್ರ ಬರ್ತಾರಲ್ಲ ಅವರು ಫಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ವನ್ಮಲ್ ಅವ್ರು. ಒಬ್ರು ಮಾತಾಡಿ. ಹಲೋ ಮಾತಾಡೋಣ ಮೇಡಮ್. ಮಾತಾಡಿ ಸರ್. ಹೇಳಿ ಸರ್, ನಾವೇ ಮಾತಾಡಬಹುದಾ ಮೇಡಮ್? ಮಾತಾಡಿ ಹೇಳಿ, ಏನ್ ವಿಷಯ? ಮೇಡಮ್, ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 7ನೇ ಮನೆಯಲ್ಲಿ ಚಂದ್ರ ಮೇಡಮ್. ಹಲೋ ಮೇಡಮ್, 7ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಮೇಡಮ್. ಯಾವ ಮನೆ ಅದು? ಯಾವ ಯಾರ ಮನೆ? ಅದೆಲ್ಲ ಮುಖ್ಯ ಆಗುತ್ತೆ ಸರ್. ಇದು ಜಾತಕ ಮೇಷ ರಾಶಿ ಮೇಡಮ್. ಮೇಷ ಲಗ್ನ, ಸಪ್ತಮದಲ್ಲಿ ತುಲಾ ರಾಶಿಯಲ್ಲಿ ಚಂದ್ರ ಏಕಾಂಗಿಯಾಗಿದ್ದಾನೆ ಮೇಡಮ್. ಚಂದ್ರನ್ಗೆ ತುಲಾ ರಾಶಿ ಅನ್ನೋದು ನೀಚ ಸ್ಥಾನ ಆಗುತ್ತೆ ಸರ್. ನೀಚ ಅಂದ್ರೆ ಶತ್ರು ಸ್ಥಾನ ಆಗುತ್ತೆ. 7ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ ಚಂದ್ರ 7ನೇ ಮನೆಯಲ್ಲಿ ಇದ್ದಾಗ ಅದು ಒಳ್ಳೆ ಯೋಗ ಅಲ್ಲ ಅಂತ ಹೇಳ್ಬೋದು. ಅದೇ ಮೇಡಮ್,
ಮನಸ್ಸಿನ ಬಗ್ಗೆನೆ ಸ್ವಲ್ಪ ತೊಂದರೆ ಇತ್ತು, ಅದಕ್ಕೆ ಏನಾದ್ರೂ ಪರಿಹಾರ ಹೇಳ್ಬೋದಾ ಮೇಡಮ್? ಪರಿಹಾರ ಅಂದ್ರೆ ನೀವು ಚಂದ್ರನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಂಡ್ರು ಓಂ ನಮ ಶಿವಾಯ ಅಂತ ಒಂದ್ ಪುಸ್ತಕ ತಗೊಂಡು ಡೈಲಿ ಬರಿತಾ ಹೋಗ್ರಿ. ಹಾ ಮೇಡಮ್. ಒಂದೊಂದ್ ಪೇಜ್. ಹಾ ಮೇಡಮ್. ಹಾ ಮೇಡಮ್. ಸರಿಯಾಗಿ ಇದಾಗುತ್ತೆ. ಆಯ್ತು ಮೇಡಮ್, ಆಯ್ತು. ಓಕೆ ಸರ್. ನಮಸ್ತೆ ಮೇಡಮ್. ಆಯ್ತು ಮೇಡಮ್, ಧನ್ಯವಾದಗಳು. ಮೈಕ್ ಓಪನ್ ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್, ಅಷ್ಟಮದಲ್ಲಿ ಕೇತು ಇದ್ರೆ ಏನ್ ಪ್ರಾಬ್ಲಮ್? ಅಷ್ಟಮದಲ್ಲಿ ಕೇತು ಇದ್ರೆ ಚಂದ್ರ ನೀಚ ಆಗುವಂತ ಸ್ಥಾನದಲ್ಲಿ ಕೇತು ಇದ್ದಾಗ ಮಾನಸಿಕ ಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಡಿಪ್ರೆಷನ್ ಒಳಗಾಗ್ತಾರೆ ಅಂತ ಹೇಳ್ಬೋದು. ಹಾ ಹಾ ಹಾ, ನೀವ್ ಈಗಾಗಲೇ ಹೇಳಿದ್ರಿ ಮನಸ್ಸು ಅದಕ್ಕೆ. ಚಂದ್ರ 12ನೇ ಮನೇಲಿ ಇದ್ದಾರೆ ಮೇಡಮ್. ಅದಕ್ಕೆ ಚಂದ್ರ 12ನೇ ಮನೇಲಿ ಇದ್ರೆ ಆಲೋಚನೆಗಳು ಜಾಸ್ತಿ ಇರುತ್ತೆ, ನಿದ್ರಾಹೀನತೆ ಆಗುತ್ತೆ ಅಂತ. ಹಾ ಹಾ, ಓಕೆ. ಅದಕ್ಕೆ ಪರಿಹಾರ ಚಂದ್ರನ ಸಂಪಾದ ಮಟ್ಟ ಪರಿಹಾರ ಮಾಡ್ಕೋಬೇಕಾ ಮೇಡಮ್? ಚಂದ್ರ ಯಾವ ಮನೆಯಲ್ಲಿ ಇದ್ದಾನೆ ಆ ಮನೆ ಅಧಿಪತಿಗೆ ಒಂದು ಪರಿಹಾರ ಮಾಡ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ಸ್. ಮೇಡಮ್ ನಮಸ್ಕಾರ. ಒಂದು ಜಾತಕದಲ್ಲಿ ಹೆಚ್ಚು ವಕ್ರೀ ಗ್ರಹಗಳಿದ್ರೆ ಏನು ಇದು ಸಂಕೇತ? ವಕ್ರೀ ಗ್ರಹಗಳಿದ್ರೆ ಪೂರ್ವ ಜನ್ಮದ ಹಿಂದಿನ ಜನ್ಮದ ಕರ್ಮಗಳನ್ನ ತುಂಬಾ ಇಟ್ಕೊಂಡ್ ಬಂದಿದ್ದೀರಾ ಅಂತ ಸಂಕೇತ. ಶನಿ ವಕ್ರಿ ಇದ್ರೆ ಹಿಂದಿನ ಜನ್ಮದ ಕೆಲಸ ಕಾರ್ಯಗಳು, ಅದೇ ಕೆಲ್ಸನ ಮಾಡ್ತೀರಾ ಈ ಜನ್ಮದಲ್ಲಿ ಮಾಡ್ಬೇಕಾಗ್ ಬರುತ್ತೆ. ಆ ರೀತಿ ವಕ್ರಿ ಗ್ರಹಗಳು ಹೆಚ್ಚಾಗಿದ್ರೆ ಅದೊಂಥರ ಒಂದು ರಾಜಯೋಗ ಅಂತ ಸಹ ಹೇಳ್ಬೋದು. ಯಾವ್ದೋ ಒಂದು ಕಡೆ ರಾಜಯೋಗ ಅಂತ ಸಹ ಹೇಳಿದಾರೆ ಅದನ್ನ. ಹಲೋ ಮೇಡಮ್. ಹಲೋ ಮೇಡಮ್, ಪಾಟೀಲ್ ಮೇಡಮ್. ಈಗ ಮೇಡಮ್ ಲಗ್ನದ 2ನೇ ಭಾವದಲ್ಲಿ ಬುಧ, ರಾಹು, ಸೂರ್ಯ, ಚಂದ್ರ ಏನಾದ್ರು ಮೇಡಮ್? ತುಂಬಾ ಅತಿಯಾಗಿ ಮಾತಾಡ್ತೀರಾ ಅಂತ ಅರ್ಥ. ಸೆಕೆಂಡ್ ಹೌಸ್ ಅಲ್ಲಿ ಅತಿ ಹೆಚ್ಚು ಗ್ರಹಗಳಿದ್ರೆ ತುಂಬಾ ಮಾತಾಡಿ ನಿಮ್ಗೆ ಆಯಾಸ ಆಗುತ್ತೆ. ಮಾತಿಂದಾನೇ ನೀವು ಏನಾದ್ರು ಒಂದು ಸಮಸ್ಯೆಗಳು ಎದುರಿಸ್ತೀರಾ ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ಮೈಕ್ ಆನ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನನ್ನ ಹೆಸರು ಮಾರುತಿ ಅಂತ ಹೇಳ್ಬಿಟ್ಟು, ನೀವ್ ಹೇಳ್ದಂಗೆ ಧನಸ್ಸಿನ ಲಗ್ನ ಬಂದು ಕರ್ಕಾಟಕ ಲಗ್ನ. ಬಟ್ 6ನೇ ಮನೆ ಅಂದ್ರೆ ಧನಸ್ಸಿನಲ್ಲಿ ಶನಿ ರೆಟ್ರೋಗ್ರೇಡ್ ಇದೆ ರೀ. ತುಂಬಾ ಕಷ್ಟ ಮೇಡಮ್ ನೀವ್ ಹೇಳ್ದಂಗೆ. ಲೈಫ್ ತುಂಬಾ ಕಷ್ಟ, ಸ್ಟ್ರಗಲ್ ಪಡ್ಬೇಕಾಗುತ್ತೆ. ನಾನು ಅದು ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಶನಿ ಅನುಭವಿಸ್ತಾ ಇದೀವಿ ಅಂದ್ರೆ ಆ ಶನಿ ಯಾವ ರಾಶಿನಲ್ಲಿ ಇದಾರೆ ಆ ರಾಶಿ ಅಧಿಪತಿಗೆ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಸರಿಯಾಗುತ್ತೆ. ತಿರ್ಗಾ ಮತ್ತೆ ಲಗ್ನದಲ್ಲಿ ಕೇತು, ಗುರು, ಶುಕ್ರ ಮತ್ತೆ ಚಂದ್ರ ಇಷ್ಟುನು ಲಗ್ನದಲ್ಲೇನೆ ಇದ್ದಾನೆ. ಅದು ಕರ್ಕಾಟಕ ಲಗ್ನ. ತುಂಬಾ ಕಷ್ಟ ಸ್ಟ್ರಗಲ್. ನೀವು ಒಬ್ರು ಚೆನ್ನಾಗಿರೋ ಅಸ್ಟ್ರಾಲಜರ್ಸ್ ನ ಕನ್ಸಲ್ಟಿಂಗ್ ಮಾಡಿ ಅವ್ರ ಹತ್ರ ಸ್ವಲ್ಪ ಜಾತಕ ತೋರಿಸಿ ಪರಿಹಾರಗಳನ್ನ ಪಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ರಾಶಿನಲ್ಲೂ ಜಾಸ್ತಿ ಗ್ರಹಗಳು, ಲಗ್ನದಲ್ಲೂ ಜಾಸ್ತಿ ಗ್ರಹಗಳು, ದ್ವಿತೀಯ ಭಾವದಲ್ಲೂ ಜಾಸ್ತಿ ಗ್ರಹಗಳಿದ್ದಾಗ ಆತರ ಸಮಸ್ಯೆಗಳ. ಓಕೆ ಮೇಡಮ್, ಧನ್ಯವಾದಗಳು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ಮೇಡಮ್, ನಂದು ಮಕರ ಲಗ್ನ, ವೃಶ್ಚಿಕ ರಾಶಿ. ಈ ಜನರಲ್ D1 ಚಾರ್ಟ್ ನಲ್ಲಿ ನೋಡಿದ್ರೆ ವೃಶ್ಚಿಕದಲ್ಲಿ ಚಂದ್ರ ಮತ್ತು ರಾಹು ಇದೆ. ಹೇಳಿದಂಗೆ ಸ್ವಲ್ಪ ಫೋಬಿಯಾ ಅಂಡ್ ಭಯ ಎಲ್ಲ ಇದೆ. ಬಟ್ KP ಸಿಸ್ಟಮ್ ಅಲ್ಲಿ ನೋಡಿದ್ರೆ ಅದು ತುಲಾ 10ನೇ ಭಾವ ತೋರಿಸುತ್ತೆ ಮೇಡಮ್. ಯಾವ್ಯಾವ್ದೋ ಬಂದಿರುತ್ತೆ ಸರ್. ಇವಾಗ ನಮ್ಗೆ ಫಲಸಾರ ಒಂದೇ ಸರ್ ಕರ್ವಾದ ರಿಸಲ್ಟ್ ಕೊಡೋದು. ಅವ್ರದ್ದೇ ಮೇನ್ ಅಂತೀರಾ? ಓಕೆ ಮೇಡಮ್, ಆಮೇಲೆ ನೀವು ಹೇಳಿದ್ರಲ್ಲ ವಕ್ರಿ ಗ್ರಹ ಇದ್ರೆ ಅವ್ರದ್ದು ಪೆಂಡಿಂಗ್ ಕರ್ಮ ಇರುತ್ತೆ ಅಂತ. ನಂದು ಸಿಂಹದಲ್ಲಿ ಶುಕ್ರ ವಕ್ರಿ ಇದೆ. ಆ ತರ ಸಿಂಪ್ಟಮ್ ಏನ್ ಮೇಡಮ್?
ಅಲ್ಲ ನೋಡಿ, ನೀವು ಎಲ್ರುನು ಪ್ರಶ್ನೆ ಕೇಳ್ತಿದ್ದೀರಲ್ಲ, ಒಂದ್ ನಿಮಿಷ. ಏನ್ ಇವಾಗ ವನ್ಮಾಲ ಅವ್ರು ಮಾತಾಡಿದ್ರು ಆ ಸಬ್ಜೆಕ್ಟ್ ಬಗ್ಗೆ ರಿಲೇಟೆಡ್ ನೀವು ಪ್ರಶ್ನೆಗಳು ಕೇಳಿ. ಸೈಕಾಲಜಿ ಮತ್ತೆ ಅಸ್ಟ್ರಾಲಜಿ, ಸೈಕಾಲಜಿ ಆ ರಿಲೇಟೆಡ್ ಕೇಳ್ಕೊಂಡೋಗಿ, ಡೈವರ್ಟ್ ಸರಿ ಮಾಡ್ಬೇಡಿ. ಓಕೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ನಂದು ಮಿಥುನ ಲಗ್ನ, ಮಕರ ರಾಶಿನಲ್ಲಿ ಚಂದ್ರ ಮತ್ತು ಶನಿ ಇದ್ದಾರೆ, 8ನೇ ಮನೆ ಆಗುತ್ತೆ. ಏನು ಅದು ಇದು? ಅಷ್ಟಮದಲ್ಲಿ. ಅಷ್ಟಮದಲ್ಲಿ ಚಂದ್ರ ಮತ್ತೆ ಶನಿ. ಅಷ್ಟ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಅಲ್ವಾ? ನಿಜನಾ ಸುಳ್ಳ? ಇಲ್ಲ, ಅದು ಕಷ್ಟ ಶನಿ ಇದೆ. ಚಂದ್ರ ಕಾಂಬಿನೇಷನ್ ಒಂದು ವಿಷ ಯೋಗ ಅಂತ ಹೇಳ್ತಾರ ಅದನ್ನ. ಹೌದಾ? ಶನಿ ಭಗವಾನ್ರ ಜೊತೆ ಚಂದ್ರ ಇದ್ದಾಗ, ಶನಿ ಭಗವಾನ್ರು ಸ್ಲೋ ಮೂವಿಂಗ್ ಪ್ಲಾನೆಟ್ ಅಲ್ವಾ, ಚಂದ್ರ ಫಾಸ್ಟ್ ಮೂವಿಂಗ್ ಪ್ಲಾನೆಟ್. ಅದು ಅಲ್ಲದೆ ಅವರಿಬ್ರು ಕಾಂಬಿನೇಷನ್ ಅಷ್ಟಮದಲ್ಲಿದ್ದಾಗ ನೀವು ರಹಸ್ಯವಾಗಿರ್ತೀರಾ. ಎಲ್ಲಾ ವಿಷಯಗಳಲ್ಲೂ ನೀವೇನ್ ಕೆಲಸ ಮಾಡ್ತೀರಾ ಅದನ್ನ ನೀವು ತೋರ್ಸ್ಕೊಳಲ್ಲ, ರಹಸ್ಯವಾಗಿ ದುಃಖ ಅನುಭವಿಸ್ತೀರಾ ಅಂತ ಅದು ಹೇಳ್ಬೋದು. ಅದು ಹೇಳುವಂಥದ್ದು ಯಾಕಂದ್ರೆ ಶನಿ ಭಗವಾನ್ರು ಅವ್ರದೇ ಸ್ವಂತ ಮನೆಯಲ್ಲಿ ಇದ್ದಾಗ ನೀವು ಅದನ್ನ ತೋರ್ಸ್ಕೊಳಲ್ಲ. ಅದು ಅಲ್ಲದೆ ಚಂದ್ರ ಅವನ ಸ್ವಂತ ಮನೆನ ನೋಡ್ತಾನಲ್ವಾ ಮಕರದಿಂದ, ಹಂಗಾಗಿ ಅದು ಅತಿ ಹೆಚ್ಚಿನ ಪರಿಣಾಮ ಬೀರಲ್ಲ ನಿಮ್ ಮೇಲೆ. ಇರುತ್ತೆ, ಆದ್ರೆ ಹೊಟ್ಟೋಗುತ್ತೆ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ವನ್ಮಲ ಅವ್ರೆ, ನಮಸ್ಕಾರ ಮ್ಯಾಮ್. ಒಂದ್ ವಿಷಯ, ಸ್ವಂತ ಚಾರ್ಟ್ ಪ್ರೆಡಿಕ್ಷನ್ಸ್ ಇಲ್ಲಿ ಮಾಡ್ಬೇಕಾ? ಅದು ನೀವು ಬೆಳಗ್ಗೆ ತಂಗ್ ಮಾಡಿದ್ರು ಮುಗಿಯಲ್ಲ. ಅದನ್ನ ನಿಮಗ್ ಪರ್ಸನಲ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ನೀವ್ ಏನ್ ಪಾಠ ಮಾಡಿದೀರಾ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಎಲ್ಲ ಸ್ವಂತದ್ ಕೇಳ್ತಿದಾರಲ್ಲ. ಏನೋ ಅವ್ರು ಕೇಳ್ತಾ ಇದಾರೆ, ನಾನು ಹೇಳ್ತಾ ಅಲ್ಲ, ಇದ್ದೀನಿ ಅದು ಅಷ್ಟೇ. ಅದಕ್ಕಲ್ಲ ಮೇಡಮ್, ನೀವು ರಿಸ್ಕ್ ತಗೊಂಡು ಇಷ್ಟು ಮಾಡ್ತಿರೋದು ಸ್ವಂತದಕ್ಕೆ ನಿಮಗ್ ಪರ್ಸನಲ್ ಆಗಿ ಮೀಟ್ ಆಗ್ಲಿ. ಗುರುಕುಲದಲ್ಲಿ ನೆಕ್ಸ್ಟ್ ನಾಳೆ ಭಾನುವಾರ ಒಂದು ಜಾತಕ ವಿಮರ್ಶೆ ಅಂತ ಮಾಡ್ತಾ ಇದ್ದೀನಿ. ಎಲ್ಲ ಗುರುಕುಲಕ್ಕೆ ಬಂದ್ಬಿಡಿ ಎಲ್ಲಾರು. ಮಧ್ಯಾಹ್ನ 1:30 3 ಗಂಟೆ ತನಕ ಇರುತ್ತದು. ನಿಮ್ಗೆ ಯಾರಿಗೆ ಪ್ರಶ್ನೆಗಳಿದೆಯೋ ಅದಕ್ಕೆ ಬಂದ್ಬಿಡಿ. ಅಲ್ಲಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತೀನಿ. ನಿಮ್ದೇ ಜಾತಕಗಳನ್ನ ಹಾಕೊಂಡು ವಿಮರ್ಶೆ ಮಾಡ್ತೀನಿ. ರಾಮಾನುಜ ಗುರುಕುಲ ಅಲ್ಲಿ. ನಮಸ್ಕಾರ ಮ್ಯಾಮ್. ಓಕೆ ಮೇಡಮ್, ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ಇದು ಆಟಿಸಮ್ ಅದು ಕೂಡ ಇದಕ್ಕೆ ರಿಲೇಟೆಡ್ ಆಗುತ್ತಲ್ಲ, ಸೈಕಾಲಜಿ. ಮಕ್ಳಲ್ಲಿ ಆಟಿಸಮ್ ಇರತ್ತಲ್ಲ, ಅದು ರಾಹು ಮತ್ತೆ ಚಂದ್ರ ಆ ಕಂಜಕ್ಷನ್ ಹತ್ರ ಇದ್ದಾಗ ಆಗೋದಲ್ವಾ ಮ್ಯಾಮ್? ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕಾಗತ್ತಾ ಮ್ಯಾಮ್? ಬರೀ ಅದಷ್ಟೇ ಅಲ್ಲ ಮೇಡಮ್, ಆಟಿಸಮ್ಗೆ ಬೇರೆ ಬೇರೆ ಕಾರಣ ಇದೆ. ಇವಾಗ ಲಗ್ನ ಸಂಧಿಗಳಲ್ಲಿ ಜನನ ಆಗುತ್ತಲ್ವಾ ಮೇಡಮ್, ಲಗ್ನ ಸಂಧಿಗಳಲ್ಲಿ ಏನಾದ್ರೂ ಜನನ ಆದಾಗ ಮಕ್ಕಳಿಗೆ ತುಂಬಾ ಆ ಜನನ ಆಗಿರುವಂತ ಮಗುಗೆ ಅದು ಪ್ರಾಣ ಭೀತಿ ಸಹ ಬರುವಂತ ಚಾನ್ಸಸ್ ಇದೆ ಮೇಡಮ್. ಈಗ ಮೀನ ಮೇಷ ಲಗ್ನದ ಸಂಧಿ, ಆಮೇಲೆ ಕಟಕ ಸಿಂಹ ಲಗ್ನದ ಸಂಧಿ, ವೃಶ್ಚಿಕ ಮತ್ತೆ ಧನಸ್ಸು ಲಗ್ನ ಸಂಧಿಗಳಲ್ಲಿ ಏನಾದ್ರೂ ಜನನ ಆದಾಗ ಈ ರೀತಿಯಾದ ತೊಂದರೆಗಳು, ಈಗ ನಕ್ಷತ್ರ ಸಂಧಿಗಳಲ್ಲಿ, ರಾಶಿ ಸಂಧಿಗಳಲ್ಲಿ ಜನನ ಆಗುವಂತಹ ಒಂದು ಮಗುಗೆ ಈ ತರ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಮೇಡಮ್. ಈ ಆಟಿಸಮ್ ಅಂದ್ರಲ್ಲ, ಆ ಸಂಧಿ ಅಂದಾಗ ಏನ್ ಹೇಳ್ತೀವಿ, ಚಂದ್ರ ಅಲ್ಲಿ ಇರ್ತಾನೆ ಅಲ್ವಾ ಮೇಡಮ್, ಆಗ ಬುದ್ಧಿಮಾಂದ್ಯತೆ ಬರುವಂತ ಸಾಧ್ಯತೆ ಇರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್, ತಾಯಿಗೆ ಪಂಚಮದಲ್ಲಿ ರಾಹು ಚಂದ್ರ ಇದ್ರೆ ಮಗುವಿಗೆ ಏನಾದ್ರು ಹುಟ್ಟುವಾಗ ತೊಂದರೆನಾ? ರಾಹು ಚಂದ್ರ ಹೌದು, 5ನೇ ಮನೆಯಲ್ಲಿದ್ರೆ ಮಗುಗೇನಂತ ಸಮಸ್ಯೆ ಆಗಲ್ಲ ಸರ್. ತಾಯಿಗೆ ಹೆದರಿಕೆ ಇರುತ್ತೆ, ಗರ್ಭಿಣಿಯಲ್ಲಿ ಮಗುಗೇನಂತ ಸಮಸ್ಯೆ ಆಗಲ್ಲ ರಾಹು ಚಂದ್ರ ಇದ್ರೆ. ಆದ್ರೆ ಅವನ್ ಯಾವ ಭಾವದಲ್ಲಿ ಇದ್ದಾನೆ ಅನ್ನೋದು ಸಹ ಮುಖ್ಯ ಆಗುತ್ತೆ ಅಲ್ವಾ ಸರ್? 5ನೇ ಭಾವ. ಪಂಚಮ ಅನ್ನೋದು ಲಗ್ನದಿಂದ ಯಾರ ಮನೆ? ಲಗ್ನದಿಂದ ಕುಜನ ವೃಶ್ಚಿಕ ರಾಶಿ ಇಟ್ಕೊಳ್ಳಿ. ಅಲ್ಲಿದ್ದಾಗ ಚಂದ್ರ ಅಲ್ಲಿ ನೀಚ ಅಲ್ವಾ, ನೀಚ ಚಂದ್ರನ ಜೊತೆ ರಾಹು ಇದ್ದಾಗ ಅದು ಗರ್ಭಿಣಿಗೆ ಒಂದು ಗರ್ಭಪಾತ ಆಗುವಂತ ಸಮಸ್ಯೆ ಕಾಣಿಸ್ಕೊಳುತ್ತೆ ಅಂತ. ಇದೆಲ್ಲ ಅನ್ನೋದ್ರ ಮಧ್ಯೆ ಒಂದು ದೈವಿಕತೆ ಇದ್ದಾಗ, ವ್ಯಕ್ತಿಗೆ ದೇವರ ಮೇಲೆ ಒಂದು ನಂಬಿಕೆ ಇದ್ದಾಗ, ದೈವ ಬಲ ಇದ್ದಾಗ ಈ ತರದ ಸಮಸ್ಯೆಗಳೆಲ್ಲ ಕನಸಲ್ಲಿ ಬಂದು ಹೋಗುವಂತ ಚಾನ್ಸಸ್ ಇರುತ್ತೆ.
ನಾವ್ ಅದಕ್ಕೆ ಯಾವಾಗ್ಲೂ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು, ದೈವ ಬಲ ಹೆಚ್ಚಿಸ್ಕೋಬೇಕು ಅನ್ನೋದು. ಸರಿ, ಥ್ಯಾಂಕ್ ಯು. ಓಕೆ ಮೇಡಮ್, ಗುರುಕುಲದ ಅಡ್ರೆಸ್ ಚಂದ್ರ ಮತ್ತೆ ಶನಿ ಪರಿವರ್ತನೆ ಆದಾಗ ಅವ್ರವ್ರ ಮನೆನೇ ಅವ್ರವ್ರು ನೋಡ್ತಾರೆ, ಆಗಾನು ಇದು ಎಫೆಕ್ಟ್ ಆಗತ್ತಾ? ಇಲ್ಲ ಇಲ್ಲ, ಆ ತರದ್ದೇನು ಎಫೆಕ್ಟ್ ಇಲ್ಲ. ನಿಮ್ಗೆ ಗೋಚರ ಕಣ್ಣು ಕಾಣಿಸ್ಕೊಂಡಿರ್ಬೇಕಲ್ವಾ ನಿಮ್ಗೆ, ಅದ್ರ ಎಫೆಕ್ಟ್ ನಿಮ್ಗೆ ಗೊತ್ತಿದ್ರೆ ಹೇಳ್ಬೇಕು, ನೀವೇ ಹೇಳ್ಬೇಕು ನನಗೆ ಎಫೆಕ್ಟ್ ಆಗಿದ್ಯಾ ಅಂತ ಅಲ್ವಾ. ಮನೆಯಿಂದ ನೀವಿದ್ದು ನಿಮ್ಮನೇಲಿ ನಾನ್ ಇರ್ತೀನಿ ಅಂದಾಗ ನಮ್ಮನೆ ಚೆನ್ನಾಗ್ ನೋಡ್ಕೋಬೇಕು ನೀವು ಅಲ್ವಾ, ನಿಮ್ಮನೇಲಿ ನಾನ್ ಚೆನ್ನಾಗ್ ನೋಡ್ಕೊಬೇಕು. ಇಲ್ಲ ಹೌದು ಹೌದು, ಯಾಕಂದ್ರೆ ಅವ್ರವ್ರ ಮನೆನೇ ಅವ್ರವ್ರು ನೋಡ್ತಾ ಇರೋದ್ರಿಂದ, ದೃಷ್ಟಿ ಇರೋದ್ರಿಂದ, ಅಂದ್ರೆ ಅವ್ರಿಬ್ರಲ್ಲಿ ಯಾರ್ದಾರು ದಶೆ ಬಂದಾಗ ಏನಾದ್ರು ಅಲ್ಲ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ, ಜಾಸ್ತಿ ಮಟ್ಟಿಗೆ ಏನಾಗಲ್ಲ ಬಿಡಿ. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ಜ್ಯೋತಿಷ್ಯ ಸಂಸ್ಕಾರದಲ್ಲಿ ಈ ಸೋರಿಯಾಸಿಸ್ ಎಂಬತಕ್ಕಂತ ಒಂದು ಕಾಯಿಲೆ ಇವಾಗ ಹಬ್ಬಿಕೊಂಡಿದೆ. ಅದಕ್ಕೆ ಯಾವುದೇ ವಿಧವಾದಂತಹ ಒಂದು ಚಿಕಿತ್ಸೆ ಸರಿಯಾಗಿಲ್ಲ ಅಂತ ಇದ್ದಾರೆ. ಅದಕ್ಕೆ ಯಾವ ಗ್ರಹಗಳ ಒಂದು ಕಾರಕತ್ವದಿಂದ ಅದಕ್ಕೆ ಪರಿಹಾರ ಸಿಗಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ವಿಷಯ ತಿಳ್ಬೇಕಾಗುತ್ತೆ. ಬುಧ ಗ್ರಹ ಮತ್ತೆ ರಾಹು ಗ್ರಹದ ಒಂದು ಕಾಂಬಿನೇಷನ್ ಇಂದ ಬರುವಂತ ಕಾಯಿಲೆ ಸರ್ ಅದು. ಈ ಸೋರಿಯಾಸಿಸ್ ನಾವು ಹುಟ್ಟದ ಮಣ್ಣಿನ ಒಂದು ಪರಿಹಾರ ಮಾಡ್ಬೋದು. ಹುಟ್ಟದ ಮಣ್ಣನ್ನ ಬಾಡಿಗೆ ಹಚ್ಕೊಳ್ಳೋದ್ರಿಂದ ಸೋರಿಯಾಸಿಸ್ ಇರುವಂತ ಪರಿಹಾರ ಸಿಗುತ್ತೆ. ಅದು ತಲೆಗೆಲ್ಲ ಹಬ್ಕೊಂಡ್ಬಿಡುತ್ತೆ, ಕೆಲವರಿಗೆ ಮೈಯೆಲ್ಲ ತುಂಬಾ ಇದಾಗ್ಬಿಡುತ್ತೆ. ಅದಕ್ಕೆ ಯಾವ್ದೇ ಔಷಧಿ ಪರ್ಮನೆಂಟ್ ಆಗಿ ತುಂಬಾ ಔಷಧಿ ಹುಟ್ಟದ ಮಣ್ಣು ಮತ್ತೆ ನಾಗದೇವತೆಯ ಆರಾಧನೆ ಮಾಡೋದ್ರಿಂದ ಅದರ ಪರಿಹಾರ ಪರಿಹಾರ ಆಗುತ್ತೆ. ಅದು ಯಾವ ಭಾವದಲ್ಲಿ ಅಧಿಪತಿ ಯಾರು ಅಂತ ನೋಡ್ಕೊಂಡು ಆ ಭಾವದ ಅಧಿಪತಿಗೆ ನೀವು ಪರಿಹಾರ ಮಾಡ್ಬೇಕು. ಆ ಭಾವದ ಅಧಿಪತಿ ಮೇಲೆ ಮೇಡಮ್, ಗುರುಕುಲದ ಅಡ್ರೆಸ್ ಮೇಡಮ್, ಎಲ್ಲಿ ಗುರುಕುಲ ಇರೋದು? ರಾಮಾನುಜ ಗುರುಕುಲ ಅಂತ, ಅದು ಅಡ್ರೆಸ್ ನಾನು ಹಾಕ್ತೀನಿ ಬಿಡಿ. ನಂಬರ್ 35 3ನೇ ಕ್ರಾಸು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ, ದ್ವಾರಕಾ ನಗರ, ಬೆಂಗಳೂರು. ಬೆಂಗಳೂರಿನ ಮಲ್ಲೇಶ್ವರ ದ್ವಾರಕಾ ನಗರ ಇಲ್ಲ ಸರ್, ಈ ಚಾಮರಾಜಪೇಟೆ ಕಾಲೇಜ್ ಹಿಂಭಾಗ. ಪಿನ್ ಕೋಡ್ ನಂಬರ್ ಬನಶಂಕರಿ ಪಿನ್ ಕೋಡೆ ಬರುತ್ತೆ ಸರ್, ಹೊಸಕೆರೆಹಳ್ಳಿ ಹತ್ರ. ಚಂದ್ರನ ನೀಚತ್ವ ಪರಿಹಾರ ಏನಿರುತ್ತೆ? ಜಾತಕದಲ್ಲಿ ಎಲ್ಲೂ ಅದು ನೀಚತ್ವ ಭಂಗ ಆಗಲ್ಲ ಅಲ್ಲ? ನೀಚತ್ವ ಭಂಗ ಆಗ್ಬೇಕು ಅಂದ್ರೆ ಚಂದ್ರನ್ಗೆ ಗುರುವಿನ ಒಂದು ದೃಷ್ಟಿ ಬಿದ್ದಾಗ ಒಂದ್ ಸ್ವಲ್ಪ, ಅಥವಾ ರಾಶಿ ಅಧಿಪತಿ ಏನಾದ್ರು ರಾಶಿನ ನೋಡಿದಾಗ ನೀಚತ್ವ ಭಂಗ ಆಗುತ್ತೆ. ಆದ್ರೆ ನೀಚ ಚಂದ್ರನ್ಗೆ ಪರಿಹಾರ ಅಂದ್ರೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು. ತಾಯಿ ಸಮಾನರಾದವ್ರನ್ನ, ದೊಡ್ಡಮ್ಮ ಚಿಕ್ಕಮ್ಮ ಇವನ್ನೆಲ್ಲ ಚೆನ್ನಾಗಿ ನೋಡ್ಕೊಬೇಕು. ಅವ್ರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು. ಹಾಗೆ ಅಕ್ಕಿ ದಾನ ಮಾಡೋದ್ರಿಂದ ನೀಚತ್ವ ಭಂಗ ಆಗುತ್ತೆ. ಓಂ ನಮಃ ಶಿವಾಯ ಚಾಂಟಿಂಗ್ ಮಾಡೋದ್ರಿಂದಲೂ ಸಹ ನೀಚತ್ವ, ಚಂದ್ರನ ಒಂದು ಮಾನಸಿಕ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿರೋದನ್ನ ಒಂದು ಸ್ಥಿಮಿತದಲ್ಲಿ ಇರೋದಕ್ಕೆ ಚಾನ್ಸಸ್ ಇದೆ ಅಂತ ಅರ್ಥ. ನೀಚತ್ವ ಇದ್ದೇ ಅಂದಾಗ ಜಾತಕನ ನಾವು ಬದಲಾಯಿಸಕ್ ಆಗಲ್ಲ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ ಅಂತ ಹೇಳ್ತೀವಲ್ವಾ. ಹಿಂದಿನ ಜನ್ಮದ ಕರ್ಮನ ನಾವು ಬದಲಾಯಿಸಕ್ ಆಗಲ್ಲ. ದೈವಿಕತೆ ಅನ್ನೋದು ಒಂದಿದ್ರೆ ನಿಮ್ಮಲ್ಲಿ ಆ ಕರ್ಮನ ಬದಲಾಯಿಸುವಂತ ಚಾನ್ಸಸ್ ಇರುತ್ತೆ. ನಮ್ಮಲ್ಲಿ ಒಳ್ಳೆತನ, ಹಿತವಾದ ಆಹಾರ ಸೇವನೆ, ದೈವ ಭಕ್ತಿ ಇದು ತುಂಬಾ ಮುಖ್ಯ. ಮೇಡಮ್ ಕ್ಲೋಸ್ ಮಾಡೋಣ? ಮಾಡೋಣ. ಇಷ್ಟೊತ್ತು ದೀರ್ಘವಾಗಿ ನೀವು ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರಿ. ಸೈಕಾಲಜಿ ಮತ್ತೆ ಜ್ಯೋತಿಷ್ಯದ ಎರಡನ್ನು ಕ್ಲಬ್ ಮಾಡಿ. ಇಲ್ಲಿ ಒಂದು ವಿಷಯ ನಾನು ಜನರಲ್ ಆಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ. ಒಂದೇದು ಏನಂದ್ರೆ, ಒಂದು ಪ್ರಶ್ನೆ ನೀವು ಕೇಳ್ತಾ ಇದ್ರಿ. ಕೆಲವ್ರಿಗೆ ಜಾಸ್ತಿ ಮಾನಸಿಕವಾಗಿ ನಾನು
ತುಂಬಾ ಡಿಸಿಷನ್ ತಗೊಳಕ್ ಬರಲ್ಲ, ಗೊಂದಲ ಹಾಗೆ ಹೀಗೆ ಅಂತ. ಆ ಪ್ರಶ್ನೆಗೆ ಒಂದು ಕಾಲಪುರುಷ ಚಕ್ರನ ನೀವು ಸ್ವಲ್ಪ ಎಲ್ರು ಗಮನ ಕೊಡ್ಬೇಕಾಗಿ ಬರುತ್ತೆ. ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ಈ ಸೈಕಲಾಜಿಕಲ್ ಡಿಸಾರ್ಡರ್ ಅಥವಾ ಮಾನಸಿಕ ಉದ್ವೇಗಗಳು, ಖಿನ್ನತೆ, ಇದಕ್ಕೆ ಕಾರಣ ಆಗುವಂತಹ ಭಾವಗಳನ್ನ ಮೊದಲು ನೀವು ಫೈಂಡ್ ಔಟ್ ಮಾಡ್ಬೇಕು. ನಂತರ ಗ್ರಹಗಳನ್ನ ಮಾಡಿ ಅದರ ನೆಕ್ಸ್ಟ್ ನಕ್ಷತ್ರಗಳು, ಇನ್ ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ ಅಂದ್ರೆ ನಕ್ಷತ್ರಗಳನ್ನು ತಗೋಬಹುದು. ಮತ್ತೆ ನಕ್ಷತ್ರದ ಅಧಿಪತಿಗಳು, ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ ಅಂದ್ರೆ ನಕ್ಷತ್ರದ ಪಾದ ಅಧಿಪತಿಗಳನ್ನು ತಗೋಬಹುದು. ಆದ್ರೆ ಜನರಲ್ ಆಗಿ ನಾನು ಹೇಳಿದ್ರೆ ಸುಲಭವಾಗಿ ನೀವು ತಗೊಳ್ಬೇಕಾದಾಗ ನೋಡಿ, ಕಾಲಪುರುಷ ಚಕ್ರದಲ್ಲಿ 10 ಮತ್ತೆ 11ನೇ ಭಾವ ಶನಿ ಭಾವ ಆಗಿರುತ್ತೆ. ಇದೆರಡರ ತತ್ವ ನೀವು ನೋಡ್ಕೊಳ್ಳಿ, ಪೃಥ್ವಿ ಮತ್ತೆ ವಾಯು ತತ್ವ ಆಗಿರುತ್ತೆ, ಎರಡಕ್ಕೂ ಕೂಡ ಶನಿ ಅಧಿಪತಿ. ಇನ್ನು ಮಾನಸಿಕ ಒಂದು ಉದ್ವೇಗ, ಮಾನಸಿಕ ಕಾಯಿಲೆಗಳಿಗೆ ಕಾರಣ ಆಗಿರೋನು ಚಂದ್ರ ಗ್ರಹ ಇದ್ದಾಗ ಇವರಿಬ್ಬರ ನೋಡಿ, ಕುಂಭ ರಾಶಿಯವರು, ಗ್ರಹಗಳು ಎಲ್ಲೇ ಕುತ್ಕೊಳ್ಳಿ ಅದು ಮುಖ್ಯ ಅಲ್ಲ ನಮ್ಗೆ. ಯಾರಾದ್ರೂ ಕುಂಭ ರಾಶಿಯಲ್ಲಿ ಹುಟ್ಟಿದಾಗ ಏನಾಗುತ್ತೆ, ಅವರಿಗೆ ಹೆಚ್ಚಿಗೆ ಮಾನಸಿಕ ಖಿನ್ನತೆಗಳು ಮತ್ತೆ ಸೈಕಲಾಜಿಕಲ್ ಡಿಸಾರ್ಡರ್ ಅನ್ನೋದು ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಕಾಲಪುರುಷ ಚಕ್ರದಲ್ಲಿ ಕುಂಭ ರಾಶಿಗೆ 6ನೇ ಮನೆಯಲ್ಲಿ ಚಂದ್ರನ ಮನೆ ಇರುತ್ತೆ. ಮತ್ತೆ ಚಂದ್ರನ ಮನೆಗೆ ಕಟಕ ರಾಶಿಗೆ ಅಷ್ಟಮದಲ್ಲಿ ಕುಂಭ ರಾಶಿ ಇರುತ್ತೆ. ಶನಿ ಮತ್ತೆ ಚಂದ್ರ ಷಷ್ಠ ಅಷ್ಟದಲ್ಲಿದ್ದಾಗ ಸಾಮಾನ್ಯವಾಗಿ ಖಿನ್ನತೆಗಳು ಮಾನಸಿಕ, ಅಲ್ಲಿಗೆ ಪರ್ಮನೆಂಟ್ ಆಗಿ ನಮ್ಗೆ ಕುಂಭ ರಾಶಿಯವರು ಖಿನ್ನತೆಗೊಳಗಾಗ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟ್. ಶನಿ ಮನೆಗಳು. ಎರಡನೇದೇನಂತಂದ್ರೆ ಈ ಮಾನಸಿಕ ವ್ಯಾಧಿಯಲ್ಲಿ ಪ್ರಥಮ ರ್ಯಾಂಕ್ ಪಡ್ಕೊಳ್ಳೋದು ಯಾವ್ದಂತಂದ್ರೆ ಮಕರ ರಾಶಿ. ನಾನು ಸುಮಾರು ಚಾರ್ಟ್ಗಳಲ್ಲಿ ನಾನು ನೋಡಿದಾಗ ಚಿಕ್ಕ ವಯಸ್ಸಿಗೆ ಮತ್ತೆ ಸಡನ್ ಆಗಿ ಮಿಡ್ಲ್ ಏಜ್ಗೆ ಅಥವಾ ಮೆಚೂರ್ಡ್ ಆದಾಗ ಅಥವಾ ಮದುವೆ ಸಮಯದಲ್ಲಿ ಅಥವಾ ಯಾವುದೇ ಒಂದು ಹಂತದಲ್ಲಿ ಈ ಮಕರ ರಾಶಿಯವರಿಗೆ ಹೆಚ್ಚಿನ ಮಾನಸಿಕ ಖಿನ್ನತೆಗಳು ನಮ್ಗೆ ಕಂಡು ಬರುತ್ತೆ. ಮತ್ತೆ ಸೈಕಲಾಜಿಕಲ್ ಡಿಸಾರ್ಡರ್ ಆಗ್ತಾರೆ ಅವರು, ಆ ಒಂದು ವ್ಯಾಧಿಗಳಿಗೆ ಒಳಪಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಯಾವಾಗ್ಲೂ ನೀವು ಪ್ರಶ್ನೆಗಳನ್ನು ಕೇಳುವ ಮೊದಲು ನೀವು ಬೇಸಿಕ್ ಆಗಿ ನೀವು ಕುಂಡಲಿಗಳನ್ನ ನೀವು ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ಈ ಎಲ್ಲೆಲ್ಲಿ ಯಾವ್ದು ಕಾರಣ ಆಗುತ್ತೆ, ಶನಿ ಚಂದ್ರ ಕಾರಣ ಆಗ್ತಾರೆ ಈ ಮಾನಸಿಕ ಕಾಯಿಲೆಗೆ, ಸೈಕಲಾಜಿಕಲ್ ಡಿಸಾರ್ಡರ್ಗೆ. ಅವರ ಭಾವಗಳು ಕಾಲಪುರುಷ ಚಕ್ರದಿಂದ 4 ಮತ್ತೆ 10, 11 ಇದನ್ನ ಫಸ್ಟ್ ನೀವು ಫೈಂಡ್ ಔಟ್ ಮಾಡಿ ಅವ್ರನ್ನ ಕ್ಲಬ್ ಮಾಡಿ ಬ್ಲೆಂಡ್ ಮಾಡೋದನ್ನ ಸ್ವಲ್ಪ ಕಲ್ತ್ಕೋಬೇಕಾಗಿ ಬರುತ್ತೆ. ಇದಾದ್ಮೇಲೆ ಇನ್ನೊಂದು ಮುಖ್ಯ ಏನಂತಂದ್ರೆ ನಿಮ್ಗೆ ಅಷ್ಟಮ ಭಾವ. ಈಗ 6ನೇ ಭಾವ ರೋಗಗಳನ್ನ ಆರಂಭಿಕವಾಗಿ ಕಾಣಿಸುವಂತದ್ದು. 6ನೇ ಭಾವದಲ್ಲಿ ಚಂದ್ರ ಮತ್ತೆ ಮೇಲಿಫಿಕ್ ಪ್ಲಾನೆಟ್ಸ್ ಗಳು ಕುತ್ಕೊಂಡಾಗ ರೋಗಗಳ ಸೂಚನೆಯನ್ನ, ನರಳಾಟಗಳನ್ನ ತೋರಿಸುತ್ತೆ. 8ನೇ ಭಾವದಲ್ಲಿ ಚಂದ್ರನ ಜೊತೆಗೆ ಶನಿ ರಾಹು ಇವರಿದ್ದಾಗ ಡೆಫಿನೆಟ್ ಆಗಿ ಏನಾಗುತ್ತೆ, ಅವರು ರೋಗ ಮತ್ತೆ ಡಿಸಪಾಯಿಂಟ್, ಈ ಕಾಯಿಲೆಗಳ ಒಂದು ಖಿನ್ನತೆಗಳಿಗೆ ಅಥವಾ ನೋವುಗಳನ್ನ ತಡ್ಕೊಳ್ಳಾರದೆ ಪ್ರಾಣವನ್ನ ಅವರು ತ್ಯಜಿಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ಸುಸೈಡ್ ಮಾಡ್ಕೋಬಹುದು, ಮಾತ್ರೆ ತಗೊಂಡು ನೇಣು ಹಾಕೊಂಡು ಅಥವಾ ಇನ್ಯಾವುದೋ ಓಡೋಗಿ ನೀರಿಗೆ ಬೀಳೋದು. ನೀರಿಗೆ ಬೀಳ್ತಾರೆ ಅಂದ್ರೆ ಜಲತತ್ವದ ಒಂದು ಪ್ರಭಾವ ಇರುತ್ತೆ. ಹ್ಯಾಂಗಿಂಗ್ ಮಾಡ್ಕೊಳ್ತಾರೆ ಅಂತಂದ್ರೆ ವಾಯು ತತ್ವದ ಒಂದು ಇದಿರುತ್ತೆ. ಪೃಥ್ವಿ ತತ್ವ ಅಂದ್ರೆ ಮಾತ್ರೆಗಳನ್ನ ಹೆಚ್ಚಿಗೆ ನುಂಗುವಂತದ್ದು, ಈ ರೀತಿ ಓಡಾಗುವಂತೆ ಈ ಒಂದು ಅಗ್ನಿ ತತ್ವದವ್ರು ಅಂತ ಅನ್ನುವಾಗ ಅವರು ಜೀವನದಲ್ಲಿ ಎಲ್ಲಾದ್ರೂ ಹೇಗಾದ್ರೂ ಊಟ ಆಹಾರಗಳನ್ನ ತ್ಯಜಿಸಿ ಅವರು ಇದಾಗುವಂಥದ್ದು, ಪ್ರಾಣವನ್ನು ಬಿಡೋದು, ಈ ತರ. ಅದು ಅಷ್ಟಮ ಭಾವ ಯಾವ ತತ್ವ ಇರುತ್ತೆ ಅನ್ನೋದನ್ನ ನೀವು ದಯವಿಟ್ಟು ಫೈಂಡ್ ಔಟ್ ಮಾಡಿ. ಯಾಕೆ ಅಂತಂದ್ರೆ ನೀವು ಬೇಸಿಕ್ ಅಂದ ತಕ್ಷಣ ಎಲ್ಲರೂ ಬೇಸಿಕ್ ಕಲ್ತ್ಬಿಟ್ಟಿದೀವಿ, ನಮ್ಗೆಲ್ಲ ಗೊತ್ತು, ಅಡ್ವಾನ್ಸ್ ಅಲ್ಲಿ ಇರ್ಬೇಕಂತೀರಾ. ಕಾಲಪುರುಷ ಚಕ್ರದಲ್ಲೇ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಫೈಂಡ್ ಔಟ್ ಮಾಡಿ ಅಲ್ಲಿ ಯಾವ್ಯಾವ್ದು ಈ ಮಾನಸಿಕ ಖಿನ್ನತೆಗೆ ಕಾರಣ ಆಗ್ತವೆ. ಮೇಯ್ನ್ ಆಗಿ ಫಸ್ಟ್ ಲೈನ್ ಅಲ್ಲಿ ಶನಿ ಮತ್ತೆ ಚಂದ್ರ ಮತ್ತೆ ರಾಹು ಈ ಗ್ರಹಗಳಿರುತ್ತೆ, ರಾಹು ಕೇತುಗಳು. ಅದರ ಜೊತೆಗೆ ನರಗಳ ನಿಶಕ್ತಿಯಾಗಿ ಕೂಡ ಬ್ರೈನ್ ಡ್ಯಾಮೇಜ್ ಆಗುವಂಥದ್ದು. ಬ್ರೈನ್ ನಲ್ಲಿರುವಂತ ನರಗಳ ಒಂದು ಡ್ಯಾಮೇಜ್ ಆದಾಗ ಬುಧನು ಕೂಡ ಇಲ್ಲಿ ಸೇರ್ಕೊಳ್ತಾನೆ. ಈ 5 ಗ್ರಹಗಳನ್ನ ನೀವು ಕಾಂಬಿನೇಷನ್ಗಳನ್ನ ನೀವು ಯಾರಿಗೆ ಎಲ್ಲೆಲ್ಲಿದೆ, ಒಂದು ವೇಳೆ ಚಂದ್ರ ಶನಿ ಯೋಗ, ಒಂದು ವೇಳೆ ವನ್ಮಾಲ ಮೇಡಮ್ ಹೇಳಿದ್ರು ಅದು ವಿಷ ಯೋಗನೂ ಹೌದು, ದುಃಖ ಯೋಗನೂ ಹೌದು, ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ. ಆ ಚಂದ್ರ ಆಗ್ಲಿ ಶನಿ ಆಗ್ಲಿ ಇಬ್ಬರಲ್ಲೊಬ್ರು ಗುರುವಿನ ನಕ್ಷತ್ರದಲ್ಲೋ ಆರೋಗ್ಯಕ್ಕೆ ಕಾರಕರಾದಂತಹ ಸೂರ್ಯನ ನಕ್ಷತ್ರದಲ್ಲಿ ಇದ್ದಾಗ ಅಷ್ಟು ಬೇಗ ಅವ್ರಿಗೆ ವ್ಯಾಧಿಗಳನ್ನೋದು ಬರಲ್ಲ. ಗುರುದೃಷ್ಟಿ ಇದ್ದಾಗ ಈ ಗ್ರಹಗಳ ಮೇಲೆ ಅಷ್ಟಾಗಿ ಕಾಣಲ್ಲ. ಯಾಕೆಂದ್ರೆ ಇವತ್ತು ಕೇಳಿದ ಎಲ್ಲ ಪ್ರಶ್ನೆಗಳು ಹೇಗಿತ್ತು ಅಂದ್ರೆ ಈ ತಾನೇ ನೀವು ಬೇಸಿಕ್ ಜ್ಯೋತಿಷ್ಯ ಕಲಿಯುವಾಗ ಕೇಳ್ತಿರಲ್ಲ ಆ ರೀತಿಯಲ್ಲಿತ್ತು.
ಹಾಗಾಗಿ ನಮ್ಗೆ ಇನ್ನೂ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಕ್ಲಾಸ್ ಇದ್ದಾಗ ಅಥವಾ ಪ್ರೋಗ್ರಾಮ್ ಇದ್ದಾಗಷ್ಟೇ ನೀವು ಜ್ಯೋತಿಷ್ಯ ಜ್ಞಾನವನ್ನ ಕಲಿತಾ ಇದ್ದೀರಾ, ಅಬ್ಸರ್ವೇಷನ್ ಮಾಡ್ತಿದಾರ ಅಂತ ಗೊತ್ತಾಗುತ್ತೆ. ಸ್ವಲ್ಪ ವರ್ಕ್ ಮಾಡಿದ್ರೆ ನೀವು ಕಾಲಪುರುಷ ಚಕ್ರ ಜೊತೆಗೆ ಭಾವ, ನಕ್ಷತ್ರ, ಗ್ರಹ ಮತ್ತೆ ನಕ್ಷತ್ರ ಪಾದಾಧಿಪತಿಗಳು ಇವುಗಳನ್ನ ನೀವು ಕಾನ್ಸಂಟ್ರೇಷನ್ ಮಾಡಿ ಕಾಯಿಲೆ ಬರುವಂತದ್ದು ಯಾವಾಗ ಅನ್ನೋದು ಒಂದು ದಶಾಭುಕ್ತಿಯ ಸಮಯದಲ್ಲಿ ಅಂತ ನಿಮಗೆಲ್ಲ ಗೊತ್ತಿದೆ. ಅದರ ಜೊತೆಯಲ್ಲಿ ಟ್ರಾನ್ಸಿಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಮರಿಬಾರ್ದು. ಟ್ರಾನ್ಸಿಟ್ ಅಂತಂದ್ರೆ ಯಾವ ಭಾವ ನಮ್ಗೆ ಡ್ಯಾಮೇಜ್ ಆಗಿರುತ್ತೋ ಅಷ್ಟಮದಲ್ಲಿರುವಂತಹ ಚಂದ್ರ, ರಾಹು, ಶನಿ ಇಂಥ ಗ್ರಹಗಳ ಮೇಲೆ ಅಷ್ಟಮತನದಲ್ಲಿ ಈ ಗ್ರಹಗಳೇ ಸಂಚಾರ ಮಾಡುವಾಗ ದೃಷ್ಟಿ ಇದ್ದಾಗ್ಲೂ ಕೂಡ ನಿಮ್ಗೆ ತೊಂದರೆ ಆಗುತ್ತೆ. ಇದನ್ನ ನೀವು ಅಬ್ಸರ್ವೇಷನ್ ಮಾಡ್ಕೋಬಹುದು. ಪ್ರತಿ ವರ್ಷ ಗ್ರಹಗಳ ಚಲನೆ ಅನ್ನೋದು ಆ ತಿಂಗಳಲ್ಲಿ ಆ ರಾಶಿಗೆ ಬರುತ್ತೆ. ನಿಮ್ಗೆ ಅಷ್ಟಮ ಸ್ಥಾನಕ್ಕೆ ಯಾವಾಗ ಡ್ಯಾಮೇಜ್ ಇದ್ದಾಗ, ಯಾವಾಗ ಅಲ್ಲಿ ಆ ಗ್ರಹಗಳ ಒಂದು ದೃಷ್ಟಿ ಅಥವಾ ಆ ಗ್ರಹಗಳ ಒಂದು ಸಂಯೋಜನೆ ಅಥವಾ ಯುತಿ ಅಂತ ನಾವು ಹೇಳ್ತೀವ, ಅದರ ಜೋಡಣೆ ಆದಾಗ ಏನಾಗುತ್ತೆ, ಡೆಫಿನೆಟ್ ಆ ಟೈಮಲ್ಲಿ ಕೇರ್ಫುಲ್ ಇರಿ. ಕೆಲವೊಂದು ಸಮಯದಲ್ಲಿ ಈ ತರ ಅಷ್ಟಮ ಕೆಟ್ಟಾಗ ಚಂದ್ರನ್ ಜೊತೆನಲ್ಲಿ, ಚಂದ್ರ ಶನಿ ಅಷ್ಟಮದಲ್ಲಿ ಕೆಟ್ಟಾಗ ಆ ಕಾಂಬಿನೇಷನ್ ಇದೆ. ದಯವಿಟ್ಟು ದೂರ ದೂರ ಪ್ರದೇಶಗಳಲ್ಲಿ, ಕತ್ತಲುಗಳಲ್ಲಿ, ಕ್ರೌಡ್ ಏರಿಯಾದಲ್ಲಿ ಅಥವಾ ಈ ದೇವಸ್ಥಾನದಲ್ಲಿ ನುಗ್ತಾರ ನೋಡಿ, ನೂಕು ನುಗ್ಗಲು ಜನಜಂಗುಳಿ ಇರುವಂತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹೋಗ್ಬಾರ್ದು ನೀವು ಅನ್ನೋದನ್ನ ಸ್ವಲ್ಪ ಮೆಮೊರಿಲಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ರಿಲೇಟೆಡ್ ಒಂದು ಪ್ರಶ್ನೆ ಕೇಳಿದ್ರು, ಇದು ಇನ್ನೂ ಇದೆ, ಬೇಕಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಪ್ರೋಗ್ರಾಮ್ನ ನಾವು ವ್ಯವಸ್ಥೆ ಮಾಡೋಣ, ಬೇಕಾದಷ್ಟು ಹೇಳ್ಬೋದು. ನಾನು ಸ್ವಲ್ಪ ಹೇಳ್ಬೇಕನ್ನಿಸ್ತು, ಅದನ್ನ ಪರಿಹಾರಗಳನ್ನ ನೀವು ತತ್ವಾನುಸಾರವಾಗಿ ಮಾಡ್ಕೊಳ್ಳಿ. ಅಗ್ನಿ ತತ್ವ, ವಾಯು ತತ್ವ, ಪೃಥ್ವಿ ತತ್ವದ ಅನುಸಾರವಾಗಿ ನೀವು ಅಗ್ನಿ ಅಂದ್ರೆ ಹೋಮಗಳು ಮಾಡ್ಕೊಳ್ಳೋದು, ಪೃಥ್ವಿ ಅಂದ್ರೆ ನೀವು ಅಭಿಷೇಕಗಳನ್ನು ಕೊಡುವಂಥದ್ದು, ವಾಯು ಅಂತಂದ್ರೆ ಮಂತ್ರ ಜಪಗಳನ್ನು ಮಾಡುವಂಥದ್ದು. ಈ ತರ ಜಲ ಅಂದಾಗ ನೀವು ಜಲಸ್ಥಾನದಲ್ಲೇ ಹೋಗಿ ನೀವು ಪರಿಸರಗಳಲ್ಲಿ ಪ್ರಾರ್ಥನೆಯನ್ನ ಮಾಡುವಂಥದ್ದು, ಇವೆಲ್ಲ ಇರ್ತದೆ. ತತ್ವಗಳಿಗೆ ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ. ಸುಮ್ನೆ 108 ಇದನ್ನ ಕಾಂಬಿನೇಷನ್ಗಳನ್ನ ಬ್ಲೆಂಡ್ ಮಾಡಿ ಅರ್ಥ ಇಲ್ಲದ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಜಾಬ್ ವಿಷಯವಾಗಿ ಯಾರೋ ಕೇಳಿದ್ರು, ಬಟ್ ಹೇಳೋ ನೆಸೆಸಿಟಿ ಇಲ್ಲ, ಆದ್ರೂ ಕೂಡ ನಿಮ್ಗೊಂದು ವಿಷಯನ ಇಲ್ಲಿ ಕೊಡ್ಬೇಕಾಗುತ್ತೆ. ಜನರಲ್ ಆಗಿ ನೋಡಿ, ಕುಂಭ ರಾಶಿ, ಸಿಂಹ ರಾಶಿ ಇವು ಲಗ್ನಗಳಾದಾಗ 10ನೇ ಮನೆ ಶುಕ್ರನ್ ಮನೆನೇ ಬರುತ್ತೆ. ನೀವು ಒಂದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ಅಷ್ಟು ಜಾಬ್ ವಿಷಯಕ್ಕೆ ಬಂದಾಗ ಯಾರು ಜಾಬ್ಗೆ ನೈಸರ್ಗಿಕ ಕಾರಕ ಗ್ರಹಗಳು, ಯಾರು ನೈಸರ್ಗಿಕ ಕಾರಕ ಗ್ರಹಗಳಲ್ಲ ಅನ್ನೋದನ್ನ ನೀವು ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಶುಕ್ರ, ರಾಹು, ಕೇತು ಈ 3 ಗ್ರಹಗಳು ಜಾಬ್ಗೆ ಏನಂತಂದ್ರೆ ನೈಸರ್ಗಿಕವಾದಂತ 10ನೇ ಮನೆಗೆ ಇವರು ಕಾರಕರಲ್ಲ. ಇವರ ಭಾವಗಳು 10ನೇ ಮನೆ ಆದಾಗ, ಎಸ್ಪೆಷಲಿ ಕುಂಭ ಮತ್ತೆ ಸಿಂಹ ಲಗ್ನದವ್ರಿಗೆ 10ನೇ ಮನೆಯಲ್ಲಿ ಶುಕ್ರನ ಮನೆ ಬರೋದ್ರಿಂದ ಇವರು ಜಾಬ್ನ ಸರಿಯಾಗಿ ಮಾಡಕ್ ಸಾಧ್ಯ ಇಲ್ಲ, ನೀವು ಜಾಬ್ನ ಕಳ್ಸಕ್ಕೂ ಆಗಲ್ಲ. ಇಲ್ಲ ಒಬ್ರು ಹೇಳ್ಬೋದು, ನೀವು ಈ 2 ಮನೆಯವರು ತುಂಬಾ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅಂದಾಗ 10th ಹೌಸ್ ನಲ್ಲಿ ಜಾಬ್ಗೆ ಕಾರಕ ಆದಂತ ಪವರ್ಫುಲ್ ಒಂದು ಗ್ರಹ, ಅದರ ಮಿತ್ರ ಗ್ರಹ ಅಲ್ಲಿ ಕೂತಾಗ ಮಾತ್ರ ಅವ್ರು ಮಾಡ್ತಾರೆ ಹೊರತು 10ನೇ ಮನೆ ಅಧಿಪತಿ ಶುಕ್ರ ಆಗಿ ಕೆಟ್ಟಾಗ ಅವರು ಜಾಬ್ ಮಾಡಲ್ಲ. ಜಾಬ್ ಅಲ್ಲಿ ಸ್ಥಿರತೆ ಇರಲ್ಲ. ಇಲ್ಲ ಒಂದು ವೇಳೆ ಜಾಬ್ನ ಇನ್ನ ಹೊಟ್ಟೆಪಾಡಿಗೋಸ್ಕರ ಮಾಡ್ಲೇಬೇಕಾಗಿ ಬಂದಾಗ ಜಾಬ್ನಲ್ಲಿ ಅವರಿಗೆ ಒತ್ತಡಗಳು ಹೆಚ್ಚಾಗಿ ಮಾನಸಿಕ ಕಾಯಿಲೆಗಳಿಗೆ ಅವರು ಗುರಿ ಹಾಕ್ತಾರೆ ಅನ್ನೋದು ಒಂದು. ಇದೇ ರೀತಿಯಲ್ಲಿ ಯಾವುದೇ ಲಗ್ನಕ್ಕೆ 10ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಜಾಬ್ ಅಲ್ಲಿ ಸ್ಥಿರತೆ ಇರಲ್ಲ, ಮನಸ್ಸಿಲ್ಲದಿದ್ರು ಕೆಲಸ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ಜಾಬ್ ಬಿಟ್ಬಿಟ್ರೆ ಡೆಫಿನೆಟ್ ಆಗಿ ಅವರು ಜೀವನದಲ್ಲಿ ಹಣದ ಒಂದು ವಿಷಯಕ್ಕೆ ಬದುಕಿಗೆ ಕಷ್ಟಪಡ್ಬೇಕಾಗತ್ತೆ. ಇದರ ಜೊತೆಗೆ ಇನ್ನೊಂದೇನಂದ್ರೆ ಬಿಸ್ನೆಸ್ ಗಳನ್ನ ಮಾಡಬಾರ್ದು. 10ನೇ ಮನೆ ಶುಕ್ರ ಇದ್ದವರು ಆದಷ್ಟು ಬಿಸ್ನೆಸ್ ಗಳನ್ನ ಮಾಡಕ್ ಹೋಗ್ಬೇಡಿ. ಅದರಲ್ಲಿ ಅವ್ರಿಗೆ ಶುಕ್ರ ಅಂದ್ರೆ ನಿಮ್ಗೆ ಗೊತ್ತು, ಲಕ್ಸುರಿ ಮತ್ತೆ ಅಂಕೆ ಸಂಖ್ಯೆ ಇಲ್ಲದ ಲೆಕ್ಕಗಳು, ಲೋನ್ಗಳು, ಸಾಲಗಳನ್ನ ನಾನು ಅದು ಒಂದೇ ಸಲ ಇಷ್ಟು ದುಡ್ಡು ಬಿಡ್ತೀನಿ, ಅಷ್ಟು ದುಡ್ಡು ಬಿಡ್ತೀನಿ. ಶುಕ್ರ ಅಂತ ಒಂದು ನೇಚರ್ ಏನಂದ್ರೆ ಒಂದು ವರ್ಷದಲ್ಲಿ ಆಗುವಂತ ಒಂದೇ ಡೀಲ್ ಮಾಡಿ ಲಂಸಮ್ ಒಂದು ದೊಡ್ಡ ಮೊತ್ತದ ಹಣವನ್ನ ನಾವು ಗಳಿಸ್ಬೇಕನ್ನೋದೇ ಶುಕ್ರನ ಪ್ಲಾನ್ ಆಗಿರೋದ್ರಿಂದ 10ನೇ ಮನೆ ಅಧಿಪತಿಯಾಗಿದ್ದಾಗ 10ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಕೇರ್ಫುಲ್ ಇರಿ. ಅದೇ ತರದಲ್ಲಿ 10ನೇ ಮನೆ ಶುಕ್ರ ಮಿಥುನ ಲಗ್ನದವ್ರಿಗೆ 10ನೇ ಮನೆ ಆಗಿ ಶುಕ್ರ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾಗ ವೆರಿ ಡೇಂಜರಸ್ ಅದು. ಆ ಒಂದು ವಿಷಯದಲ್ಲಿ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್ ನಿಂದ ಹಣ ದೊಡ್ಡದಾಗಿ ಸಂಗ್ರಹ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಇಂಥವ್ರು ಆದಷ್ಟು ಕೂಡ ಫಿಕ್ಸೆಡ್ ಒಂದು ಜಾಬ್ಗಳಲ್ಲಿ ಇರೋದು ಒಳ್ಳೇದು. ಇನ್ನು ಹೇಳ್ಬೇಕಂದ್ರೆ ಇವ್ರುಗಳು ಜಾಬ್ ಮಾಡದೇ ಇದ್ರು ಕೂಡ ಮನೆಯವರಿಗೆ ಒಂದು ಕಾಟ ಕೊಡೋದು ತಪ್ಪಬಹುದು ಅಂತ ಹೇಳ್ಬೋದು.
ಹಾಗೆ 6, 8, 12ನೇ ಭಾವಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕಾನ್ಶಿಯಸ್ ಮತ್ತೆ ನಿದ್ರಾ, ಶಾಶ್ವತ ಒಂದು ನಿದ್ರಾ ಒಂದು ಯೋಗ ಇರುವಂತ ಈ ಮೈಂಡ್ ಬಗ್ಗೆ ಹೇಳಿದ್ರು. ತುಂಬಾ ಚೆನ್ನಾಗಿ ಚುಟುಕಾಗಿ ಬಹಳ ಒಂದು ಬೆಟ್ಟದಷ್ಟು ವಿಷಯವನ್ನ ಒಂದು ಹಿಡಿಯಲ್ಲಿ ಹೇಳಿದ್ದಾರೆ ವನ್ಮಲ್ ಅವರು. ಹಾಗಾಗಿ ನೀವುಗಳೆಲ್ಲ ಇವತ್ತು ಸ್ವಲ್ಪ ಸೈಕಾಲಜಿ ಮತ್ತೆ ಅಸ್ಟ್ರಾಲಜಿ ಬಗ್ಗೆ ಒಂದ್ ಸ್ವಲ್ಪ ಫೋಕಸ್ ಆಯ್ತು ನಿಮ್ಗೆ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ಇವತ್ತಿನ ದಿನ ಈ ಒಂದು ವಿಷಯ ನಿಮ್ಗೆಲ್ಲ ಯೂಸ್ಫುಲ್ ಆಗಿರುತ್ತ ಅಂತ ಹೇಳ್ಕೊಂಡು ಇವತ್ತಿನ ದಿನದ ಪ್ರೋಗ್ರಾಮ್ ಅನ್ನ ನಾವು ಮುಕ್ತಾಯ ಮಾಡ್ತೀವಿ. ಇನ್ನೂ ಹೆಚ್ಚಿನ ಹೊಸ ಹೊಸ ವಿಷಯಗಳನ್ನ 18ನೇ ತಾರೀಕುವರೆಗೂ ನೀವು ಕಲಿತೀರಾ. ವನ್ಮಾಲ್ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಎಲ್ರಿಗೂ ನಮಸ್ಕಾರ. ನಾಳೆ ಮತ್ತೆ ನಾವು 8 ಗಂಟೆಗೆ ಭೇಟಿ ಆಗೋಣ. ಇಷ್ಟೊತ್ತು ಒಂದು ಕಾನ್ಶಿಯಸ್ ಇಂದ ನೀವು ಪೇಷನ್ಸ್ ಇಂದ ಕೂತ್ಕೊಂಡು ಕೇಳಿದಂತೆ ನಿಮಗಂತೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರಗಳು ಎಲ್ರಿಗೂ. ನಮಸ್ತೆ ಸರ್. ಒಳ್ಳೊಳ್ಳೆ ವಿಚಾರ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲ ಯಾರ್ಯಾರು ಗುರುಗಳು ಬಂದಿದ್ದಾರೋ ನನ್ಗೆ ನೋಡಕ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಅವ್ರಗಳಿಗೆಲ್ಲ ನನ್ನ ವಂದನೆಗಳನ್ನ ಅರ್ಪಿಸಿರ್ತೀನಿ.